Hi friends, welcome to the ASPN classes. ಸೊ ಇವತ್ತಿನ ದಿವಸ ನಾನು ಪ್ರಾಕ್ಟೀಸ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ KCETದು. ಸೊ 85 ಕ್ವಶನ್ವರೆಗೂ ಕಂಪ್ಲೀಟ್ ಆಗಿತ್ತಲ್ವಾ? ಎಸ್, ಈ ಕ್ವಶನ್ ಇಲ್ಲಿವರೆಗೂ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ನೆಕ್ಸ್ಟ್ 86th ಕ್ವಶನಿಂದ ಸ್ಟಾರ್ಟ್ ಮಾಡಬೇಕು. ಇದು ಇದ್ದೀನಿ ಇಲ್ಲಿ y is equal to ಕ್ವಶನ್ ಕೊಟ್ಟಿದ್ರೆ ಅದ್ರ ಡಿಫ್ರೆನ್ಶಿಯೇಟ್ ಮಾಡಿ ನಾವು ವ್ಯಾಲ್ಯೂಸ್ನ ಫೈಂಡ್ ಮಾಡೋದಾಗಿದೆ. ಸೊ ಫಸ್ಟ್ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದರೆ ಏನು ಆನ್ಸರ್ ಬರುತ್ತೆ? dy/dx is equals to log ಇದೆ ಅಂದರೆ 1/√x ಪ್ಲಸ್ √x ಮೈನಸ್ a ಆಗುತ್ತೆ. ಅದಾದಮೇಲೆ ಇದು ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಪಾರ್ಟ್ ಆಗಿರುತ್ತೆ. √x ಡಿಫ್ರೆನ್ಸಿಯೇಷನ್ 1/√x ಪ್ಲಸ್ ಅಗೇನ್ x ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಅಗೇನ್ √x ಡಿಫ್ರೆನ್ಸಿಯೇಷನ್ ಸೇಮ್ ಫಾರ್ಮುಲಾ x ಮೈನಸ್ ಎ, ಅಗೇನ್ ಎಕ್ಸ್ದು ಮೈನಸ್ ಎದು ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ ನೋ ಚೇಂಜಸ್ಸು, ಕರೆಕ್ಟ್ ಅಲ್ವಾ? ಇಲ್ಲಿ ಬ್ರಾಕೆಟ್ ಹಾಕೋರಿ. ಅದಾದಮೇಲೆ ನೆಕ್ಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಏನು? √x ಪ್ಲಸ್ √x ಮೈನಸ್ ಎ. ಇಲ್ಲಿ LCM ನಾನು ತೊಗೊಂಡೆ ಅಂತ ಅಂದ್ಕೊಳ್ಳಿ, ಅಥವಾ 1/2 ನಾವು ಹೊರಗಡೆ ಬರೀಬೋದಲ್ವ, ಕಾಮನ್ ಫ್ಯಾಕ್ಟರ್ ಇದೆ. ಸೊ ಇಲ್ಲಿ LCM ನಾನು ತೊಗೊಂಡೆ ಅಂತ ಅಂದ್ಕೊಳ್ಳಿ. LCM ಏನಾಗುತ್ತೆ? √x ಇಂಟು √x ಮೈನಸ್ ಎ ಆಗುತ್ತೆ. ಅಂದರೆ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಂತ ಅರ್ಥ. √x ಮೈನಸ್ ಎ ಪ್ಲಸ್ ಇದನ್ನು √xನ ಇಲ್ಲಿ ತೊಗೊಳ್ತೀರಾ. ಓಕೆ, ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಈ ಎರಡು ರಿಸಲ್ಟ್ಸ್ಗಳು ಸೇಮ್ ಕಾಣಿಸ್ತಾ ಇದೆ. ಯಾವ ಎರಡು ರಿಸಲ್ಟ್ಸ್ಗಳು? √x ಮೈನಸ್ ಎ, √x. ಓಕೆ, ಇವೆರಡು ಸೇಮ್ ಇದೆ ಅಲ್ವಾ? ಸೊ ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಉಳಿಯುವಂಥ ಆನ್ಸರ್ ಏನಾಗುತ್ತೆ ನೋಡಿ? 1/, ಕೆಳಗಡೆ ಬರೀಲ್ಲ. ಎಸ್, ಸೊ ಉಳಿದಿರುವಂಥ ಆನ್ಸರ್ 1/2 ಒಂದಿದೆ. ಸೊ 2 ಇಂಟು √x √x ಮೈನಸ್ ಎ, ಇದು ನಿಮ್ಮದು ಲಾಸ್ಟ್ ಆನ್ಸರ್. ಇದೆಲ್ಲಿದೆ ನೋಡಿ? ಆಪ್ಷನ್ ಬಿ ಎಲ್ಲಿದೆ ಅಲ್ವಾ? ಎಸ್, 2 ಕೂಡ ಬರುತ್ತೆ. 2 ಮಿಸ್ ಮಾಡಿದ್ರಿ ಅಂದರೆ ಮತ್ತೆ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಅಂತ ಮೆಸೇಜ್ ಮಾಡಿ ನೋಡಿ. ಸೊ ನಿಮ್ದೆಲ್ಲನೂ ಕರೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ ಇದು ಕ್ವಶನು? ಅರ್ಥ ಆಗಿದ್ರೆ ಮೆಸೇಜ್ ಮಾಡಿ. ಓಕೆ, ಇನ್ನೂ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿಲ್ಲ. ಸೊ ಮೋರ್ ದ್ಯಾನ್ 40 ಇದ್ದೀರಾ. ಸೊ ಎಲ್ಲರೂ ಒಂದ್ಸತಿ ಮೊದಲು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ ಹೇಳಿ. ಕಮಾನ್ ಫಾಸ್ಟ್. ನಾಳೆ ರಿಸಲ್ಟ್ ಬರುತ್ತೆ, 90% ಬರುತ್ತೆ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಆಮೇಲೆ ಎಷ್ಟು ವೀಡಿಯೋಸ್ಗಳು ಬಂದಿದ್ದಾವೆ ಇವಾಗ. ರಿಸಲ್ಟ್ ನಾಳೆ, ನಾಡಿದ್ದು, ನಾಳೆದು ಬರೋದು ಸುಳ್ಳು ಅಂತ ಎಷ್ಟು ವೀಡಿಯೋಸ್ಗಳು ಬರ್ತಾ ಇದೆ. ನೀವೆಲ್ಲ ನೋಡೋಕೆ ರೆಡಿ ಇದ್ದೀರಾ, ಹಾಗಾಗಿ ಅಷ್ಟೆಲ್ಲ ವೀಡಿಯೋಸ್ಗಳು ಬರುತ್ತೆ. ಅದೇ KCET ಕ್ಲಾಸಸ್ಸು, ಕ್ಲಾಸ್ ನಡೀತಾ ಇರೋವಂಥ ಕ್ಲಾಸಸ್ಸು, ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಕ್ಲಾಸಸ್ಸು, ಅದನ್ನು ಯಾರೂ ನೋಡಲ್ಲ. ಜಾಸ್ತಿ ಸ್ಟೂಡೆಂಟ್ಸ್ಗೆ ಏನು ಬೇಕು? ರಿಸಲ್ಟ್ ಯಾವಾಗ ಬರುತ್ತೆ? ಒಂದು 10 ಡೇಸಿಂದ ಸ್ಟಾರ್ಟ್ ಆಗಿದೆ. ರಿಸಲ್ಟ್ ಯಾವಾಗ ಬರುತ್ತೆ? ರಿಸಲ್ಟ್ ಬಂದೇ ಬರುತ್ತೆ. ಎಕ್ಸಾಮ್ ಬರ್ದಿರೋಂಥ ರಿಸಲ್ಟ್ ಬರಲೇಬೇಕು. ಬಟ್ ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಯಾವ ಥರ ಬರೀಬೇಕು, ನೆಕ್ಸ್ಟ್ ಇರುವಂಥ ಟಾರ್ಗೆಟ್ ಏನು, ಅದನ್ನು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆ ಥರ ಇರುವಂಥ ವೀಡಿಯೋಸ್ಗಳನ್ನ ನೋಡಿ. ನನ್ನೊಂದೇ ಚಾನಲ್ ಅಂತ ನಾನು ಹೇಳ್ತಿಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿಗೂ ಭಾಳಷ್ಟು ಚಾನಲ್ಸ್ಗಳಿದ್ದಾವೆ. ಆ ಒಂದು ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಮ್ಯಾಥ್ಸ್ ಅಷ್ಟೇ ಮಾಡಿದರೆ ಅಂತಲೂ ಅಲ್ಲ, 3 ಸಬ್ಜೆಕ್ಟ್ ನಿಮ್ಮದು ಕರೆಕ್ಟ್ ಆಗಿದ್ದರೆ ಅಲ್ಲಿ ನಿಮ್ಮದು ರ್ಯಾಂಕಿಂಗ್ ಚೆನ್ನಾಗಿ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 87th ಒನ್. ಇಲ್ಲೇನಿದೆ ನೋಡಿ ಕ್ವಶನಲ್ಲಿ, ಅಗೇನ್ ಡಿಫ್ರೆನ್ಷಿಯಲ್ ಕೊಯಿಫಿಷಿಯೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇದರದ್ದು ಡಿಫ್ರೆನ್ಷಿಯಲ್ ಕೊಯಿಫಿಷಿಯೆಂಟ್ಸ್ನ ಪಾಯಿಂಟ್ ಮಾಡಬೇಕು. ಸೊ ಮೊದಲಿಗೆ ನಾವಿಲ್ಲಿ ಇದನ್ನು y = ಬರ್ಕೊಂಡ್ವಿ ಅಂದರೆ ಏನಾಗುತ್ತೆ? ಸೆಕ್ ಆಫ್ ಟ್ಯಾನ್ ಇನ್ವರ್ಸ್ ಇದೆಯಲ್ಲ, ಸೊ ಟ್ಯಾನ್ ಇನ್ವರ್ಸ್ನ ನಾನು ಸೆಕ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಮೊದಲಿಗೆ ಸೆಕ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ಅಂತ ಅಂದ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ x = θ ಅಂತ ತೊಗೊಂಡ್ರೆ, ಟ್ಯಾನ್ ಇನ್ವರ್ಸ್ ಈ ಕಡೆ ಹೋದರೆ x = tan θ ಆಗುತ್ತೆ. ಸೊ ಟ್ಯಾನ್ θ ಫಾರ್ಮುಲಾ ಏನಿದೆ ಇಲ್ಲಿ? ಟ್ಯಾನ್ θ ಫಾರ್ಮುಲಾ ಆಗುತ್ತೆ ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಅಂದರೆ ಇದು 1 ಆಯಿತು. ಇದು 1 ಆದರೆ ಈ ಹೈಪೋಟೆನ್ಯೂಸ್ ಏನಾಗುತ್ತೆ? x² ಪ್ಲಸ್ 1 ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅಥವಾ 1 + x² ಈ ಥರ ಇರುತ್ತೆ. ಸೊ ಈ ಥರ ಇರುವಾಗ ಇದು θ ಇಲ್ಲಿದೆ, ಇದು ಟ್ಯಾನ್ ಆಯಿತು. ಇದೇ ಫಾರ್ಮುಲಾ ನಾನು ಸೆಕ್ಗೆ ಅಪ್ಲೈ ಮಾಡ್ತೀನಿ. ಸೆಕ್ ನಿಮ್ಗೆ ಕನ್ಫ್ಯೂಷನ್ ಆದರೆ ಕಾಸ್ನ ಮೊದಲು ಮಾಡ್ಕೊಳ್ಳಿ, ಆಮೇಲೆ ರೆಸಿಪ್ರೋಕಲ್ ತೊಗೊಳ್ಳಿ. ಕಾಸದು ಏನಾಗುತ್ತೆ? ಕಾಸದು ಅಡ್ಜಸೆಂಟ್ ಸೈಡ್ ಬೈ ಕಾಸ್ θ, ಅದು ಬರೀತಿ ನೋಡಿ. ಕಾಸ್ θ ಅದೇನು? ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಕರೆಕ್ಟ್ ಅಲ್ವಾ? x² ಪ್ಲಸ್ 1 ಆಗುತ್ತೆ. ಇದನ್ನೇ ನಾನು ಸೆಕ್ ಒಳಗೆ ಬರ್ಕೊಂಡ್ರೆ ಸೆಕ್ θ ಅಂತ ಬರೆದ್ರೆ ರೆಸಿಪ್ರೋಕಲ್ ಏನಾಗುತ್ತೆ? √x² ಪ್ಲಸ್ 1 ಆಗುತ್ತೆ. ಸೊ ಇದು ಸೆಕ್ θ ಆದ ರಿಸಲ್ಟು. ಅಗೇನ್ ಈ ಕಡೆ ಹೋದರೆ ಸೆಕ್ ಇನ್ವರ್ಸ್ ಆಗುತ್ತೆ. ಅಂದರೆ θ = ನಂಗೆ ಸಿಗುತ್ತೆ ಸೆಕ್ ಇನ್ವರ್ಸ್ ಆಫ್ √x² ಪ್ಲಸ್ 1. ಅಂದರೆ θ ಜಾಗದಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ x = θ ತಗೊಂಡೆ, ಅದೇ θ = ಈ ಆನ್ಸರ್ ಬಂದಿದೆ. ಅಂದರೆ ನಾನು ಇವಾಗ ಏನು ಬರಿಬೋದು? y = ಸೆಕ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ x = θ. θ ನಥಿಂಗ್ ಬಟ್ sec inverse of
ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಥವಾ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇವಾಗ ಸೆಕ್ ಇನ್ವರ್ಸ್ ಸೆಕ್ ಕ್ಯಾನ್ಸಲ್ ಆಯಿತು. ನಮ್ಗೆ ಸಿಕ್ಕಿರೋದು y ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಇದನ್ನು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀರಿ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಕೋಎಫಿಷಿಯೆಂಟ್ನ ಫೈಂಡ್ ಮಾಡೋಣ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, y ಡ್ಯಾಶ್ ರೂಟ್ ಎಕ್ಸ್ ಫಾರ್ಮುಲಾ 1 ಡಿವೈಡ್ ಬೈ 2 ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ ಇದು ಎಕ್ಸ್ಟ್ರಾ ಪಾರ್ಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 2x ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್. ಸೊ ಫೈನಲ್ ಆನ್ಸರ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ನಿಮ್ಮದು ರೈಟ್ ಆನ್ಸರ್. ಇದು ಎಲ್ಲಿದೆ ನೋಡಿಪ್ಪ, ಆಪ್ಷನ್ ಇ. ಸೊ ಭಾಳಷ್ಟು ಸೇಮ್ ಟೈಪ್ ಆನ್ಸರ್ಸ್ಗಳಿದ್ದಾವೆ, ಬಟ್ ಕೇರ್ಫುಲ್ಲಾಗಿ ನೋಡಿ ಆನ್ಸರ್ಸ್ನ ಮಾಡಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಎಕ್ಸ್ ಇಲ್ಲ, ಹಾಗಾಗಿ ಇದು ರಾಂಗು. ಇದಂತೂ ಟೋಟಲಿ ರಾಂಗ್ ಇದೆ. ಇಲ್ಲಿ ರೂಟ್ ಇಲ್ಲ, ಸೊ ಹಾಗಾಗಿ ಇದು ರಾಂಗ್ ಇದೆ. ಅರ್ಥ ಆಯ್ತಾ? ಹಾಗಿದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಫಾಸ್ಟ್. ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಸ್ಟೂಡೆಂಟ್ಸ್. ನೀವು ಸ್ವಲ್ಪ ರಿಪ್ಲೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಆಗ ನನಗೂ ಸ್ವಲ್ಪ ಅನಿಸುತ್ತೆ ಹಾಂ ಕೆಲವು ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ ಸೀರಿಯಸ್ ಆಗಿ ಅಂತ ಹೇಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. And next one, question number 88. 86 ಇದು 87th ಅಲ್ಲ? 87 ಆಗಿದೆ. 88th ಕ್ವಶನ್ ನೋಡಿ ಏನಿದೆ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲೊಂದು ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ಪೈ ಬೈ ಟು, ಎಫ್ ಆಫ್ ಎಕ್ಸ್ ಪೈ ಬೈ ಟು ಇಸ್ ಈಕ್ವಲ್ಸ್ ಟು ಕೆ ಅಂತ ಹೇಳ್ತಾರೆ. ಇಲ್ಲಿ ಕೆ ದ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇದು ಕಂಟಿನ್ಯೂಸ್ ಅಟ್ ಪೈ ಬೈ ಟು ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ಗೆ ನಾನು ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏನಿದೆ, ಎಕ್ಸ್ ಟೆನ್ಸ್ ಟು ಪೈ ಬೈ ಟು, ಕರೆಕ್ಟಾ? ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ 1 ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಪೈ ಮೈನಸ್ 2x ಹೋಲ್ ಸ್ಕ್ವೇರ್, ಕರೆಕ್ಟ್? ಸೊ ಇದನ್ನು ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ ಸಾಲ್ವ್ ಮಾಡಬೇಕು. ಎಲ್ ಹಾಸ್ಪಿಟಲ್ ಮೆಥಡ್ ಮೂಲಕ. ಕಂಟಿನ್ಯೂಸ್ ಇದೆ, ನೀವು ಲಿಮಿಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿದರೆ ಇದು 0/0 ಫಾರ್ಮ್ ಆಗುತ್ತೆ. ಅಗೇನ್ ಸಿಂಪ್ಲಿಫೈ ಮಾಡಿ ಕೂಡ ಮಾಡ್ಬೋದು, ಅದು ಒಂದು ಮೆಥಡ್ ಇದೆ. ಸೊ ಬೆಟರ್ ನಾವೇನು ಮಾಡೋಣ, ಎಲ್ ಹಾಸ್ಪಿಟಲ್ ಮೆಥಡ್ನ ಅಪ್ಲೈ ಮಾಡೋಣ. ಎಲ್ ಹಾಸ್ಪಿಟಲ್ ಮೆಥಡ್ ಅಂದರೆ ಮೇಲಿಂದ ಡಿಫ್ರೆನ್ಷಿಯೇಷನ್, ತೆಳಗಿಂದ ಡಿಫ್ರೆನ್ಷಿಯೇಷನ್ ಮಾಡಿಬಿಡೋಣ. ಆಗೇನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು 1 ಆ್ಯಸ್ ಇಟ್ ಈಸ್ 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಮೈನಸ್ ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಅಗೇನ್ ಡಿವೈಡ್ ಬೈ ಇದು ಫಸ್ಟ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತಲ್ವಾ, 2 ಪೈ ಮೈನಸ್ 2x ಆಗುತ್ತೆ. ಪೈ ಡಿಫ್ರೆನ್ಷಿಯೇಷನ್ 0, ಮೈನಸ್ 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -2 ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಒಂದು ಮೈನಸ್, ಇಲ್ಲಿ ಒಂದು ಮೈನಸ್ ಕ್ಯಾನ್ಸಲ್ ಆಗುತ್ತಲ್ವಾ? ಎಸ್. ಸೊ ಇವೆರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಯಿತು. ಅನ್ನು ನೆಕ್ಸ್ಟು ಇವಾಗಲೂ ಕೂಡ ಮತ್ತೆ ನಾಟ್ ಡಿಫೈನ್ ಆಗುತ್ತೆ. ಸೊ ಬೆಟರ್ ಏನು ಮಾಡೋಣ, ಇನ್ನೊಂದು ಸತಿ ಎಲ್ ಹಾಸ್ಪಿಟಲ್ ಮೆಥಡ್ನೇ ಅಪ್ಲೈ ಮಾಡೋಣ. ಆಗ ನಮಗೆ ಕ್ಲಿಯರಾಗಿ ಆನ್ಸರ್ ಬರುತ್ತೆ, ಕರೆಕ್ಟಾ? ಇಲ್ಲ ಡೈರೆಕ್ಟಾಗಿ ಅಪ್ಲೈ ಕೂಡ ಮಾಡ್ಬೋದು. ಅಗೇನ್ ಇಲ್ಲಿ ಏನಾಗಿಬಿಡುತ್ತೆ 0, ಅಗೇನ್ ಇಲ್ಲಿನೂ ಪೈ ಬೈ ಟು ಹಾಕಿಬಿಟ್ರಿ ಅಂತ ಅಂದ್ಕೊಳ್ಳಿ, 2 ಕ್ಯಾನ್ಸಲ್, ಅಗೇನ್ ಡಿನಾಮಿನೇಟರ್ 0 ಆಗಿಬಿಡುತ್ತೆ. ಸೊ ಅದು ಹಾಗಾಗಿ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಅಗೇನ್ ಇಲ್ಲಿ 2 × 2 ಎಷ್ಟಾಗಿದೆ, ಇದು 4 ಆಗಿದೆ. ಇದದ್ದು ಡಿಫ್ರೆನ್ಷಿಯೇಟ್ ಮಾಡಬೇಕು ಇವಾಗ ಬ್ರ್ಯಾಕೆಟಲ್ಲಿರುವಂಥದ್ದು. ಪೈ ಡಿಫ್ರೆನ್ಷಿಯೇಷನ್ 0, ಮೈನಸ್ 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -2 ಆಗುತ್ತೆ. ಎಕ್ಸ್ ಡಿಫ್ರೆನ್ಷಿಯೇಷನ್ 1, -2. ಸೊ ಇವಾಗ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು. ಇವಾಗ ಪೈ ಬೈ ಟುನ ಅಪ್ಲೈ ಮಾಡಿಬಿಡೋಣ ಡೈರೆಕ್ಟಾಗಿ, ಯಾಕೆ ಮತ್ತೆ ಇನ್ನೊಂದು ಸ್ಟೆಪ್ ಅಪ್ಲೈ ಮಾಡೋದು. ಡೈರೆಕ್ಟಾಗಿ ಪೈ ಬೈ ಟು ಅಪ್ಲೈ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಇಲ್ಲಿ ಒಂದು ಮೈನಸ್ ಇದೆ, ಇಲ್ಲಿ ಒಂದು ಮೈನಸ್ ಇದೆ, ಇವೆರಡು ಮೈನಸ್ ಹೋಗಿಬಿಡ್ತು. ಪೈ ಬೈ ಟು ಅಪ್ಲೈ ಮಾಡ್ತೀರಾ, ಸೈನ್ ಪೈ ಬೈ ಟು ವ್ಯಾಲ್ಯೂ ಆಗುತ್ತೆ 1, 2 × 4 ಅಂದರೆ 8. ಸೊ 1/8 ಈಸ್ ದ ರೈಟ್ ಆನ್ಸರ್. 1/8 ಎಲ್ಲಿದೆ ನೋಡಿ, ಆಪ್ಷನ್ ಸಿ ಎಲ್ಲಿದೆ. ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಹೇಳಿದೆ ನೋಡಿ, ಅದು ಕರೆಕ್ಟ್ ಆನ್ಸರ್ ಇದೆ. ಅರ್ಥ ಆಯ್ತಾ? ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್, ಕಮ್ ಆನ್ ಫಾಸ್ಟ್. ಇಲ್ಲಿ ಒಂದು ಮೈನಸ್ ಇದೆ. ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 89. ಕ್ವಶನ್ ನಂಬರ್ 89 ನೋಡಿ ಏನಿದೆ, ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಫಂಕ್ಷನ್ ಇದೆ ಇದು, ಆಯಿತಾ? ಸೊ ಇದು ಕಂಟಿನ್ಯೂಸ್ ಇದೆನಾ ಡಿಫ್ರೆನ್ಷಿಯಬಲ್ ಇದನ್ನ ಚೆಕ್ ಮಾಡಬೇಕು. ಇದು ಕಂಟಿನ್ಯೂಸ್ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಈ ರಿಸಲ್ಟ್ ನೋಡಿ, ಗ್ರೇಟರ್ ದ್ಯಾನ್ ಇದ್ದದ್ದು ಯಾವಾಗಲೂ ನೀವು ತಿಳ್ಕೊಳ್ಳಿ ಇದು RHL ಇರುತ್ತೆ, ರೈಟ್ ಹ್ಯಾಂಡ್ ಡೆರಿವೇಟಿವ್. ಓಕೆ, ರೈಟ್ ಹ್ಯಾಂಡ್ ಲಿಮಿಟು ಅಥವಾ ರೈಟ್ ಹ್ಯಾಂಡ್ ಡೆರಿವೇಟಿವ್ಗೆ ಈ ಒಂದು ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡಬೇಕು. ಲೆಸ್ ದ್ಯಾನ್ ಇದ್ದದಕ್ಕೆ LHL
ಎಲ್ ಅಥವಾ LHD. LHD ಅಂದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದು ಅಪ್ಲೈ ಆಗುತ್ತೆ. ಸೊ ಮೊದಲಿಗೆ ಕಂಟಿನ್ಯೂಸ್ ಇದನ್ನೆಲ್ಲ ಚೆಕ್ ಮಾಡಬೇಕಂದ್ರೆ ಲಿಮಿಟ್ ಅಪ್ಲೈ ಮಾಡ್ತೀರಾ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0ನೇ ತಗೋತೀರಾ. 0 ಹಾಕಿದರೆ ಎಲ್ ಏನಾಗುತ್ತೆ, ಎ ಆನ್ಸರ್ ಬರುತ್ತೆ. RHL ಆನ್ಸರ್ ಕೂಡ ಎ ಬರುತ್ತೆ. ಅಂದರೆ ಇದೇನಾಗುತ್ತೆ, ಎಕ್ಸ್ ಇಸ್ ಅ ಕಂಟಿನ್ಯೂಯಸ್ ಆಗಿದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕಂಟಿನ್ಯೂಸ್ ಇದೆ ಫಂಕ್ಷನ್. ಕಂಟಿನ್ಯೂಸ್ ಇದೆ ಅಂದರೆ ಇದು ನಾಟ್ ಇದ್ದು ರಾಂಗ್ ಆಗಿಬಿಡ್ತು, ಇದು ನನ್ ಆಫ್ ಇದನ್ನು ರಾಂಗ್ ಆಗುತ್ತೆ. ಇನ್ನು ಉಳಿದಿರೋದು ಇವೆರಡರಲ್ಲಿ ಡಿಫ್ರೆನ್ಷಿಯೇಬಲ್ ಅಟ್ 0 ಆಗುತ್ತಾ ಇಲ್ಲ ಚೆಕ್ ಮಾಡೋಣ. ಡಿಫ್ರೆನ್ಷಿಯೇಬಲ್ ಆಗಬೇಕಾದ್ರೆ ಇದಕ್ಕೆ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಿಡೋಣ. ಎ ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, 1 ಬರುತ್ತೆ. ಇಲ್ಲೇನಾಗುತ್ತೆ ನೋಡಿ, ಇದು 0 ಆಗುತ್ತೆ, ಇದು -1 ಬರುತ್ತೆ. LHD ಮತ್ತು RHD ಬೇರೆ ಬೇರೆ ಆನ್ಸರ್ ಬಂದ್ಬಿಡ್ತು, ಅಂದರೆ ಡಿಫ್ರೆನ್ಷಿಯೇಬಲ್ ಆಗೋದಿಲ್ಲ. ಅಂದರೆ ಇದು ರಾಂಗ್ ಆಯಿತು. ಕರೆಕ್ಟ್ ಆಗೋದು ಆನ್ಸರ್ ಯಾವುದು, ಆಪ್ಷನ್ ಎ. ಕಂಟಿನ್ಯೂಸ್ ಇದೆ ಬಟ್ ಡಿಫ್ರೆನ್ಷಿಯೇಬಲ್ ಇಲ್ಲ, ನಾಟ್ ಡೆರಿವೇಟಿವ್ ಅಥವಾ ಡಿಫ್ರೆನ್ಷಿಯೇಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ನಾಟ್ ಡೆರಿವೇಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಇದು ನಿಮ್ಮದು ಆನ್ಸರ್. ಎಷ್ಟು ಸಿಂಪಲ್ ಇದೆ ನೋಡಿ. ಈ ಥರ ಕ್ವಶನ್ಸ್ ಎಲ್ಲ ಟೈಮ್ ಸೇವ್ ಆಗುವಂಥ ಕ್ವಶನ್ಸ್ಗಳಿರುತ್ತೆ, ಆಯಿತಾ. ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 90. ಕ್ವಶನ್ ನಂಬರ್ 90 ನೋಡಿ ಸ್ಟೂಡೆಂಟ್ಸ್, ಏನಿದೆ, ಲೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಪೂರ ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಇಂಟರ್ವಲ್ ಕೊಟ್ಟಿದ್ದಾರೆ 0 to 1. ದೆನ್ ಎಫ್ ಆಫ್ ಅಸ್ಯೂಮಿಂಗ್, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಾಡಬೇಕಂದ್ರೆ ನಾವು ಏನು ಮಾಡ್ತೀವಿ, ಎಫ್ ಡ್ಯಾಶ್ನ ಪಾಯಿಂಟ್ ಮಾಡ್ಕೊತೀವಿ ಅಲ್ವಾ. ಎಸ್. ಸೊ ಫಸ್ಟಿಗೆ ಎಫ್ ಡ್ಯಾಶ್ನ ಚೆಕ್ ಮಾಡಿ ಎಷ್ಟಾಗುತ್ತೆ. ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂದರೆ ಫಸ್ಟ್ ಯುನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಓಕೆ, ಎಸ್. ಯು ಏನಿದೆ, ಎಕ್ಸ್ ರೇಸ್ ಟು 25 ಆ್ಯಸ್ ಇಟ್ ಈಸ್, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 75 1 ಮೈನಸ್ ಎಕ್ಸ್ ರೇಸ್ ಟು 74 ಪ್ಲಸ್ ಇವಾಗ ಈ ರಿಸಲ್ಟ್ ಆ್ಯಸ್ ಇಟ್ ಇಸ್ 1 ಮೈನಸ್ ಎಕ್ಸ್ ರೇಸ್ ಟು 75 ಆ್ಯಸ್ ಇಟ್ ಈಸು. ಎಕ್ಸ್ ರೇಸ್ ಟು 25 ಡಿಫ್ರೆನ್ಸಿಯೇಷನ್ 25 ಇಂಟು ಎಕ್ಸ್ ರೇಸ್ ಟು 24 ಆಯಿತು. ಇವಾಗ ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಕಾಣಿಸ್ತಾ ಇದೆ, ಎಕ್ಸ್ ರೇಸ್ ಟು 24ನ ಕಾಮನ್ ತೊಗೋಬೋದಾ. ಇಲ್ಲಿ 25 ಇದೆ, ಇಲ್ಲಿ 24 ಇದೆ. ಓಕೆ, ಅದಾದಮೇಲೆ ನೆಕ್ಸ್ಟು 25ನೂ ಕೂಡ ಕಾಮನ್ ತೊಗೋಬೋದು, ಕಾನ್ಸ್ಟೆಂಟು 25ನೂ ಕಾಮನ್ ತೊಗೋತೀನಿ. ಅದಾದಮೇಲೆ 1 ಮೈನಸ್ ಎಕ್ಸ್ ರೇಸ್ ಟು, ಇಲ್ಲಿ 74 ಇದೆ, ಇಲ್ಲಿ 70 ಅಂದರೆ 74ನ ಕಾಮನ್ ತೊಗೋಬೋದು. ಉಳಿತೇನು, ಇಲ್ಲಿ 25 3 ಆಗುತ್ತೆ. ಸೊ ಕಾನ್ಸ್ಟೆಂಟ್ ಫಸ್ಟಿಗೆ 3 ಬರೀತೀನಿ. ಅದಾದಮೇಲೆ ಇದು ಕಂಪ್ಲೀಟಾಗಿ 24 ಕಾಮನ್ ತೊಗೊಂಡ್ರೆ ಒಂದು ಎಕ್ಸ್ ಉಳಿಯುತ್ತೆ ಇದರಲ್ಲಿ, ಕರೆಕ್ಟಾ ಸ್ಟೂಡೆಂಟ್. ಇದು ಪೂರಾನೇ ಕಾಮನ್ ತೊಗೊಂಡಿದ್ರೆ ಇದು ಮುಗೀತು. ಅಗೇನ್ ಪ್ಲಸ್ ಇಲ್ಲೇನಿದೆ, ಇದು 24 ಕಾಮನ್ ತೊಗೊಂಡ್ರೆ ಇದರಲ್ಲಿ 1 ಮೈನಸ್ ಎಕ್ಸ್ 1 ಟರ್ಮ್ ಉಳಿಯುತ್ತೆ, ಯಾಕಂದರೆ 75 ಇದೆ, 74 ಕಾಮನ್ ತೊಗೊಂಡಿದ್ವಿ. ಅಗೇನ್ 25 ಕಾಮನ್ ಹೋಗಿದೆ, ಇದಂತರೂ ಕಾಮನ್ ಹೋಗಿದೆ ಮೊದಲಿಗೆ, ಕರೆಕ್ಟ್ ಅಲ್ವಾ. ಎಸ್, ಇದು ಉಳಿದಿರುವಂಥ ರಿಸಲ್ಟ್ಸು. ಇವಾಗ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್ ಈ ಕಂಪ್ಲೀಟ್ ರಿಸಲ್ಟ್ನ. ವೆಯ್ಟ. ಓಕೆ, ಸೊ ನಾವಿಲ್ಲಿ ಇನ್ನೊಂದು ಮಿಸ್ಟೇಕ್ಸ್ನ ಮಾಡಿರೋದು ಏನಪ್ಪ ಅಂದರೆ 1 ಮೈನಸ್ ಎಕ್ಸ್ ಹೋಲ್ ರೇಸ್ ಟು 74 ಇತ್ತಲ್ವಾ. ಸೊ 1 ಮೈನಸ್ ಎಕ್ಸ್ ಹೋಲ್ ರೇಸ್ ಟು 74ನ ಫಾರ್ಮುಲಾ ಏನೋ ಅಪ್ಲೈ ಮಾಡಿದ್ವಿ, ಬಟ್ ಇನ್ನೂ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿತ್ತು. 1 ಡಿಫ್ರೆನ್ಷಿಯೇಷನ್ 0, ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ -1 ಬರುತ್ತಲ್ವಾ. ಸೊ ಆ -1 ಇಲ್ಲಿ ಬರೀಬೇಕು. ಮೈನಸ್ನ ಬರೆದ್ರೆ ಇದು ಮೈನಸ್ ಆಗಿಬಿಡುತ್ತೆ, ಅರ್ಥ ಆಯ್ತಲ್ವಾ. ನಾವು ಏನು ಮಿಸ್ ಮಾಡಿದ್ದೀವಿ ಅಂದರೆ ಇದು ಇನ್ನೂ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು -x1 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಹಾಗಾಗಿ ಇದು ಏನಾಯಿತು, -3x ಆಯಿತು. ಸೊ ಇವಾಗ ಬೇಕಿದ್ರೆ ಬ್ರ್ಯಾಕೆಟ್ನ ನೀವು ರಿಮೂವ್ ಮಾಡಬಹುದು. ಬ್ರ್ಯಾಕೆಟ್ನ ತೆಗೆದುಬಿಟ್ರೆ ಏನಾಗುತ್ತೆ, ಬ್ರ್ಯಾಕೆಟ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಉಳಿದಿರುವಂಥ ಆನ್ಸರ್ ಏನು, 25 ಎಕ್ಸ್ ರೇಸ್ ಟು 24 1 ಮೈನಸ್ ಎಕ್ಸ್ ರೇಸ್ ಟು 74 -3x -x ಅಂದರೆ ಇದಾಗುತ್ತೆ -4x, ಕರೆಕ್ಟ್ ಅಲ್ವಾ. ಎಸ್. ಸೊ ಇವಾಗ ನಾವು ಚೆಕ್ ಮಾಡಬೇಕಾಗಿರುವಂಥದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇದನ್ನು ನಾವು ಯೂಶ್ವಲಿ ಏನು ಮಾಡ್ತೀವಿ, ಈಕ್ವಲ್ಸ್ ಟು 0 ಅಂತ ತೊಗೊತೀವ. ಸೊ ಇದು 0 ತೊಗೊಂಡ್ರೆ ಇದು ಪೂರ ಪಾರ್ಟ್ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿಬಿಡುತ್ತೆ. ಎಫ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 0, ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಚೆಕ್ ಮಾಡಬೇಕಂದ್ರೆ ಇದು 0 ಆಯ್ತು. ಇನ್ನು ಉಳಿದಿರೋದು ಇದು, ಇದಕ್ಕೆ ನಾವು ಕಂಪೇರ್ ಮಾಡ್ಕೋಬೇಕು ಇವಾಗ. ಸೊ ಇದಕ್ಕೆ ಕಂಪೇರ್ ಮಾಡ್ಕೋಬೇಕಂದ್ರೆ ಅಂದರೆ 1 ಮೈನಸ್ 4x ಇಸ್ ಈಕ್ವಲ್ಸ್ ಟು 0 ಆದರೆ 4x ಈ ಕಡೆ ಹೋದರೆ 4x ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 1/4. ಎಕ್ಸ್ ಇಸ್ ಈಕ್ವಲ್ಸ್ ಟು 1/4 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಅದು ಎಲ್ಲಿದೆ, ಆಪ್ಷನ್ ಬಿ ಎಲ್ಲಿದೆ. ಓಕೆ, 0 ಹಾಕಿ 1 ಹಾಕಿ ಆನ್ಸರ್ 0ನೇ ಬರುತ್ತೆ. ಸೊ ಹಾಗಾಗಿ ಅದು ಮ್ಯಾಕ್ಸಿಮಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಉಳಿದಿರೋದು ಎಕ್ಸ್ ಇಸ್ ಈಕ್ವಲ್ಸ್ ಟು 1/4. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕ್ವಶನ್ಸ್ ಏನಿದೆ ನೋಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಕ್ವಶನ್ಸ್ಗಳು ಬರುತ್ತೆ ಭಾಳಷ್ಟು, ಬಟ್ ಆದರೂ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಫ್ರೆಂಡ್ಸ್ 1 ಸೆಕೆಂಡ್, ಸ್ವಲ್ಪ ನೆಕ್ಸ್ಟ್ ಕ್ವಶನ್ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತೀನಿ, ಯಾಕಂದರೆ ಸಿಂಪಲ್ ಇದೆ ಇದು. ಕ್ವಶನ್ನ ಟ್ರೈ ಮಾಡಿ, ಬಂದಿಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಲ್ಯಾಪ್ಟಾಪ್ಗೆ ಚಾರ್ಜರ್ನ ಕನೆಕ್ಟ್ ಮಾಡಬೇಕು.
ಓಕೆ ಓಕೆ ಸ್ಟೂಡೆಂಟ್ಸ್, ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ಕ್ವಶನ್ ಏನಿದೆ ಅಂದರೆ, ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಟ್ಯಾನ್ ಎಕ್ಸ್ ಮೈನಸ್ 4 ಅಂತ ಎಕ್ಸ್ ಅಂತ ಹೇಳಿ ಅದ್ರದ್ದು ಇಂಟರ್ವಲ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್ ಆಗುತ್ತಾ ಇನ್ಕ್ರೀಸಿಂಗ್ ಆಗುತ್ತಾ ಅಂತ ಚೆಕ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಏನಾಗಿಬಿಡುತ್ತೆ, ಸೆಕ್ ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಮೈನಸ್ 4 ಆಯಿತು. ಸೆಕ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 2 ಆಗುತ್ತಲ್ವಾ. ಸೊ 2 ತೊಗೊಂಡ್ರೆ ಇಲ್ಲಿ 2 ಮೈನಸ್ 4 ಮಾಡಿದ್ರೆ ಇದು ಬಂತು ಏನು, ನೆಗೆಟಿವ್ ಬಂದುಬಿಡ್ತು. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿಬಿಡುತ್ತೆ, ಲೆಸ್ ದ್ಯಾನ್ 0 ಬರುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ಅದೇನಾಗುತ್ತೆ, ಡಿಕ್ರೀಸಿಂಗ್ ಆಗಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ ಈ ಒಂದು ಕ್ವಶನಲ್ಲಿ. ಸಿಂಪಲ್ ಇದೆ ಕ್ವಶನ್. ಓಕೆ, ನೆಕ್ಸ್ಟ್ ಒನ್ 92. The maximum value of f of x is equals to 4x plus 3y subject to the constraints ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಕನ್ಸ್ಟೆಂಟ್ಸ್ನ ಕೊಟ್ಟಿದ್ದಾರೆ. ಓಕೆ, ಇದು ಎಲ್ ಪಿ ಪಿ ಕ್ವಶನ್ ಆಗಿದೆ. ಸೊ ಈಗ ನೋಡಿ, ಎಲ್ ಪಿ ಪಿ ಕ್ವಶನ್ಸು MCQ ಬರ್ತಾ ಇತ್ತು, ಅದು ಇದರಲ್ಲಿ ಥಿಯರಿ ಎಕ್ಸಾಮಲ್ಲಿ ಅದು ಬೇರೆ ಇರ್ತಿತ್ತು, ಪಾಯಿಂಟ್ಸ್ಗೆ ಕೊಡ್ತಿದ್ರು. ಬಟ್ ಇಲ್ಲಿ ಪಾಯಿಂಟ್ಸ್ ಇಲ್ಲ, ವ್ಯಾಲ್ಯೂ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಅಂದರೆ ಇಲ್ಲಿ ನಾವು ಪಾಯಿಂಟ್ಸ್ನೇ ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. 2x ಪ್ಲಸ್ 3y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 18 ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಫಸ್ಟು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ, ಎಕ್ಸ್ 0 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ವೈ ಏನಾಗುತ್ತೆ, ಎಕ್ಸ್ 0 ಆದರೆ ಇದು 6 ಆಗುತ್ತಾ. ಹಾಗೇನ್ ವೈ 0 ತೊಗೊಂಡ್ರೆ ಎಕ್ಸು 9 ಆಗುತ್ತೆ, ಇದು ಒಂದು ಪಾಯಿಂಟು. ಹಾಗೇನು ಇನ್ನೊಂದೇನಿದೆ, ಎಕ್ಸ್ ವೈ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 10 ಇದೆ. ಸೊ ಇದಂತೂ ನಿಮಗೆ ಐ ಥಿಂಕ್ ಗೊತ್ತೇ ಇದೆ, ಎಕ್ಸ್ ವೈ, ಎಕ್ಸ್ 0 ತೊಗೊಂಡ್ರೆ ವೈ 10 ಬರುತ್ತೆ, ವೈ 0 ತೊಗೊಂಡ್ರೆ ಎಕ್ಸ್ 10 ಬರುತ್ತೆ. ಓಕೆ, ರಫ್ಲಿ ಇದಕ್ಕೆ ಗ್ರಾಫ್ನ ಡ್ರಾ ಮಾಡ್ತಾ ಇದ್ದೀನಿ ನಾನು. ಎಕ್ಸ್ 0 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ವೈ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ವೇರ್ ಇಲ್ಲಿ 5 ಇದೆ ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಎಕ್ಸ್ 9 ತೊಗೊಂಡ್ರೆ ವೈ 0 ಇದೆ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ತೀನಿ. ಇದು ಒಂದು ಪಾಯಿಂಟ್, ಇದು ಒಂದು ಲೈನ್. ಇದ್ರದ್ದು ಲೈನ್ ಇಕ್ವೇಷನ್ ಏನಿದೆ, ಎಕ್ಸ್ 2x ಪ್ಲಸ್ 3y ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 18. ಇನ್ನೊಂದಿದೆ ಎಕ್ಸ್ 10 to 10, ಇಲ್ಲಿ 10 ಇದೆ, ಇಲ್ಲಿ 10 ಇದೆ, ಇಲ್ಲಿ ಒಂದು ಲೈನ್, ಇವೆರಡು ಸೆಕೆಂಡ್ ಲೈನ್ ಇದೆ, ಈ ಥರ ಬಂದಿದೆ. ಇದು ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಗ್ರೇಟರ್ ದ್ಯಾನ್ 10. ಇವಾಗ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಫಿಲ್ ಅಪ್ ಮಾಡಿ ಫಿಸಿಬಲ್ ರೀಸನ್ ಚೆಕ್ ಮಾಡಬೇಕಾ, 18 ಇದು ಕರೆಕ್ಟ್ ಇದೆನಾ? ಸೊ ಕರೆಕ್ಟ್ ಇದೆ, ನಾವು ಎಲ್ಲಿ ಶೇಡ್ ಮಾಡಬೇಕು ಅಂದಂಗಾಯ್ತು ಸ್ಟೂಡೆಂಟ್ಸು, ಇದನ್ನು ನಾವು ಶೇಡ್ ಮಾಡಬೇಕು ಟುವರ್ಡ್ಸ್ ಟು ಒರಿಜಿನ್, ಯಾಕಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಂದರೆ ಈ ಏರಿಯಾ ಯಾವುದು, ಇದು ಕರೆಕ್ಟ್ ಅಲ್ವಾ, ಈ ಏರಿಯಾ ತೆಳಗಡೆ ಬರುತ್ತೆ. ಅದಕ್ಕೇನು ನಾವು ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ನ ತೊಗೊತೀವಿ, ಇದು ರಿಸಲ್ಟು ಇದರಲ್ಲಿ ಚೆಕ್ ಮಾಡಿ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇಸ್ ಗ್ರೇಟರ್ ದ್ಯಾನ್ 10 ಕರೆಕ್ಟ್ ಆಗುತ್ತಾ, ರಾಂಗ್ ಆಗುತ್ತೆ. ರಾಂಗ್ ಆದರೆ ನಾವು ಎಲ್ಲಿ ಶೇಡ್ ಮಾಡಬೇಕಂದಂಗಾಯ್ತು, ಅವೇ ಫ್ರಮ್ ದ ಒರಿಜಿನ್, ಈ ಕಡೆ ಬರುತ್ತೆ, ಇಲ್ಲಿ ಕಾಮನ್ ಏರಿಯಾನೇ ಸಿಗೋದಿಲ್ಲ. ಇದು ಮೇಲ್ಗಡೆ ಹೋಗ್ತಾ ಇದೆ, ಇದು ತೆಳಗಡೆ ಬರ್ತಾ ಇದೆ, ಅಂದರೆ ಕಾಮನ್ ರೀಸನ್ ಇಲ್ಲ, ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ಸೊಲ್ಯೂಷನ್ನೇ ಸಿಗೋದಿಲ್ಲ. ಸೊಲ್ಯೂಷನ್ ಇಲ್ಲ ಅಂದರೆ ನನ್ ಆಫ್ ದೀಸ್ ಈಸ್ ದ ಆನ್ಸರ್. ಯಾಕೆ ನನ್ ಆಫ್ ದೀಸ್ನ ಮಾರ್ಕ್ ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸೊಲ್ಯೂಷನ್ನೇ ಎಕ್ಸಿಸ್ಟ್ ಆಗ್ತಿಲ್ಲ, ಫಿಸಿಬಲ್ ರೀಸನ್ನೇ ಬರಲ್ಲ. ಒಂದು ಮೇಲ್ಗಡೆ ಹೋಗ್ತಾ ಇದೆ, ಒಂದು ತೆಳಗಡೆ ಬರ್ತಾ ಇದೆ. ಸೊ ಫಿಸಿಬಲ್ ರೀಸನ್ ಇಲ್ಲ ಅಂತಂದರೆ ಇಲ್ಲಿ ಕರೆಕ್ಟ್ ಆಗುವಂಥ ಆನ್ಸರ್ ಯಾವುದಾಗುತ್ತೆ, ನನ್ ಆಫ್ ದೀಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಈಸಿ ಇತ್ತು ಕ್ವಶನ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕನ್ಫರ್ಮ್ಡ್. ಎಸ್, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 93. ಇದು ಈಸಿಯೆಸ್ಟ್ ಕ್ವಶನ್, ಯಾಕೆಂದರೆ ಇಲ್ಲಿ ಸೆಟ್ ಕ್ವಶನ್ ಇದೆ, ಎ ಇಂಟರ್ಸೆಕ್ಷನ್ ಮೈನಸ್ ಎ ಯೂನಿಯನ್ ಮತ್ತು ಎ ಇಂಟರ್ಸೆಕ್ಷನ್. ಇದನ್ನು ವೆನ್ ಡಯಾಗ್ರಾಮ್ ನಾವು ಎಷ್ಟು ಹಾಕ್ತೇವೆ ನೋಡಿ, ಅಷ್ಟು ಈಸಿ ಆಗಿಬಿಡುತ್ತೆ ಸೆಟ್ ಕ್ವಶನ್. ಇದು ಸೆಟ್ ಎ ಇದೆ, ಇದು ಸೆಟ್ ಬಿ ಇದೆ. ಎ ಯೂನಿಯನ್ ಬಿ ಅಂತಂದರೆ ಯಾವೆಲ್ಲ ರಿಸಲ್ಟ್ ಬರುತ್ತೆ ನೋಡ್ತಾ ಹೋಗಿ. ಇದು ಪೂರ ರಿಸಲ್ಟ್ ಫ್ರೆಂಡ್ಸ್, ನಾನು ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನೋಡಿ, ಎ ಮತ್ತು ಬಿ ಸೆಟ್ಟು ಪೂರ ಬಂದ್ಬಿಡುತ್ತೆ. ಇದು ಎ ಯೂನಿಯನ್ ಬಿ ಆಗಿದೆ. ಓಕೆ, ಇದು ಪಾರ್ಟು ಪೂರ ಎ ಯೂನಿಯನ್ ಬಿ. ಇದರಲ್ಲಿ ಇದು ರಿಸಲ್ಟ್ ಬೇಕಿದ್ರೆ ಬರೀರಿ, ಇದು ಸಿಂಬಾಲ್ ಏನು, ಎ ಯೂನಿಯನ್ ಬಿ, ಇದು ಎ ಯೂನಿಯನ್ ಬಿ ಆಯಿತು. ಇನ್ನು ನೆಕ್ಸ್ಟ್ ಏನಿದೆ, ಮೈನಸ್ ಎ ಇಂಟರ್ಸೆಕ್ಷನ್ ಬಿನ ತೆಗೀರಿ ಅಂತ ಹೇಳ್ತಾರೆ. ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಯಾವುದಾಗುತ್ತೆ ನೋಡಿ, ಇಲ್ಲಿದೆ ನೋಡಿ, ಇದು ಮಧ್ಯದಲ್ಲಿ, ಇದು ನಿಮ್ಮದು ಎ ಇಂಟರ್ಸೆಕ್ಷನ್ ಬಿ, ಕರೆಕ್ಟ್ ಅಲ್ವಾ? ಐ ಥಿಂಕ್ ನಿಮಗೆ ಇದು ಗೊತ್ತಿದೆ. ಸೊ ಇದು ಏನಾಗಿದೆ, ಎ ಇಂಟರ್ಸೆಕ್ಷನ್ ಬಿ. ಇದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಇದನ್ನು ರಿಮೂವ್ ಮಾಡಿದ್ರೆ ಇದನ್ನು ಬಿಟ್ಟು ಉಳಿದಿರೋದು ಇವೆರಡು ಏರಿಯಾನ ಯಾವುದು ಕೊಟ್ಟಿರೋಂಥ ಆಪ್ಷನ್ ಮ್ಯಾಚ್ ಆಗುತ್ತೆ ನೋಡಬೇಕು. ಇವಾಗ ಎ ಮೈನಸ್ ಬಿ ಅಂದರೆ ಇದು ಪಾರ್ಟ್ ಎ ಮೈನಸ್ ಬಿ ಮಾತ್ರ, ಬಿ ಮೈನಸ್ ಸಿ ಅಂದರೆ ಇದು ಮಾತ್ರ ಆಗುತ್ತೆ. ಇವೆರಡೂ ಕೂಡಿರೋದು ಅಂದರೆ ಆಪ್ಷನ್ ಸಿ ಯಲ್ಲಿದೆ. ಸೊ ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಯಿತಾ? ಎಷ್ಟು ಈಸಿ ಇದೆ ನೋಡಿ ಈ ಒಂದು ಕ್ವಶನ್. ಓಕೆ, ಸೊ ಆಪ್ಷನ್ ಸಿ ವೆನ್ ಡಯಾಗ್ರಾಮ್ ಹಾಕಿಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ. ಇಂಟರ್ಸೆಕ್ಷನ್ ಅಂದ್ಬಿಟ್ರೆ ಉಳಿದಿರೋದು ಇವೆರಡು ಪಾರ್ಟ್, ಸೊ ಅದು ಯೂನಿಯನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಟ್ರೈ ಮಾಡ್ತೀನಿ ನಾನು ನಿಮಗೆ ರಿಪ್ಲೈ ಮಾಡಲಿಕ್ಕೆ. ಇಲ್ಲ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ.
ನೆಕ್ಸ್ಟ್ ಕ್ವಶನ್ ನಂಬರ್ 94. ಓಕೆ, ಇಂಟಿಗ್ರೇಷನ್ ಕ್ವಶನ್ ಇದೆ. ಕಾಸ್ 2x ಡಿವೈಡ್ ಬೈ ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ. ಸೊ ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕು ಸ್ಟೂಡೆಂಟ್ಸ್. ಏನು ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ ಟ್ರೈ ಮಾಡಿ. ಕಾಸ್ 2xದ್ದು ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿದರೆ ಆನ್ಸರ್ ಬರುತ್ತೆ. ನೋಡೋಣ ಇನ್ನು ಎಷ್ಟು ಜನ ಸಾಲ್ವ್ ಮಾಡ್ತೀರಾ ಅಂತ. ಈಸಿ ಇದೆ ಕ್ವಶನ್ನು. ನಿಮಗೆ ಈ ಸತಿ ನಾನು ಪೋಲ್ನ ಕೊಡ್ತಾ ಇದ್ದೀನಿ, ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. 95th ಎ ಬಿ ಸಿ ಆರ್ ಡಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಫಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ತೊಗೊಂಡು ಸಾಲ್ವ್ ಮಾಡಬೇಕು. ಮೊದಲಿಗೆ ಕಾಸ್ 2xದ್ದು ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಆನ್ಸರ್ ಈಸಿಯಾಗಿ ಬಂದೇ ಬರುತ್ತೆ. ಪ್ರತಿಯೊಬ್ಬರು ಆನ್ಸರ್ ಮಾಡಿ. 29 ಎಲ್ಲರೂ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 94. ಕಾಸ್ 2xದ್ದು 4 ಫಾರ್ಮುಲಾಸ್ ಇದೆ. ಅದರಲ್ಲಿ ನಮಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಅಪ್ಲೈ ಮಾಡಿ ಅದೇ ಥರನಾಗಿ ಸಿಂಪ್ಲಿಫೈ ಮಾಡಿ. ಆದಷ್ಟು ಈಸಿ ಆಗಬೇಕು, ಆಯಿತಾ? ಎಸ್. ಸೊ ಇಲ್ಲಿ ಕಾಸ್ 2xದ್ದು ಫಾರ್ಮುಲಾ ಯಾವ್ದು ಯೂಸ್ ಮಾಡಿದರೆ ಇದು ಸೂಟೇಬಲ್ ಆಗುತ್ತೆ? 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಪ್ಲೈ ಮಾಡಿದ್ರೆ ಕಾಸ್ ಡಿವೈಡ್ ಮಾಡೋಕ್ಕೆ ಕ್ಯಾನ್ಸಲ್ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಏನಾಗಿಬಿಡುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಕಾಸ್ ಎಕ್ಸ್. ಈ ಕಾಸ್ ಎಕ್ಸ್ಗೆ ಎರಡಕ್ಕೆ ನಾನು ಸಪ್ರೇಟಾಗಿ ಡಿವೈಡ್ ಮಾಡ್ಕೊತೀನಿ. ಏನಾಗಿಬಿಡುತ್ತೆ, ಈ 2 ಒಂದು ಹೊರಗಡೆ ಬರ್ಕೊಳ್ಳೋಣ. ಕಾಸ್ ಎಕ್ಸ್ 1 ಕಾಸ್ ಕ್ಯಾನ್ಸಲ್ ಆಗಿ 1 ಕಾಸ್ ಉಳಿಯಿತು, ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಕಾಸ್. 1 ಬೈ ಕಾಸ್ ಅಂದರೆ ಸೆಕ್ ಎಕ್ಸ್ ಅಂತ ಬರಿಬೋದಾ, ಡಿ ಎಕ್ಸ್. ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೊಂಬಿಡಿ. ಇದು 2 ಆ್ಯಸ್ ಇಟ್ ಈಸ್ ಬರೀತೀರಾ. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಸೆಕ್ ಎಕ್ಸ್ದು ಫಾರ್ಮುಲಾ ಏನಿದೆ, ಲಾಗ್ ಆಫ್ ಮಾಡ್ ಆಫ್ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇದೆ. ಕರೆಕ್ಟ್ ಅಲ್ವಾ? ಇದು ನಿಮ್ಮದು ಆನ್ಸರ್ ಆಗಿದೆ. ಇದೆಲ್ಲಿ ನೋಡಿ, 2 sec sin ಎಕ್ಸ್ ಮೈನಸ್ ಲಾಗ್ ಆಫ್. ನೋಡಿ, ಮಾಡ್ಯುಲಸ್ ಇದ್ದರೆ ಮಾತ್ರ ಕರೆಕ್ಟ್ ಆನ್ಸರ್ ಇರುತ್ತೆ. ಮಾಡ್ಯುಲಸ್ ಲಾಗ್ ಬಂದರೆ ಮಾಡ್ಯುಲಸ್ ಬರಲೇಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಎಲ್ಲಿದೆ ಅಲ್ವಾ, ಇದು ಕರೆಕ್ಟ್ ಆನ್ಸರ್ ಇದೆನಾ? ಎಸ್, ಇದು ಪ್ಲಸ್ ಆನ್ಸರೇ ಬರುತ್ತೆ ಮಿಡಲಲ್ಲಿ. ಸೊ ಹಾಗಾಗಿ ಇದು ಕರೆಕ್ಟ್ ಇದೆ. ಇದು ಮೈನಸ್ ಬಂದಿದೆ, ಇದು ರಾಂಗ್ ಆಗಿದೆ. ಇದು ಕರೆಕ್ಟ್ ಆಗಿರುವಂಥದ್ದು. ಈಸ್ ಇಟ್ ಕ್ಲಿಯರ್? ಮೇನ್ ಫಾರ್ಮುಲಾಸ್ಗಳು ಗೊತ್ತಿರಬೇಕು. ಟಿಗ್ನೋಮೆಟ್ರಿದು ಆರಾಮಾಗಿ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಸೊ ಯಾರೆಲ್ಲ ಆಪ್ಷನ್ ಎ ಅಂತ ಮಾಡಿದ್ರು ನೋಡಿ, ಇದು ರಾಂಗ್ ಆಗುತ್ತೆ. ಇಲ್ಲೇ ಮಿಸ್ಟೇಕ್ ಮಾಡುವಂಥದ್ದು ನೀವು. ಯಾಕೆ ಅಂತಂದರೆ ಇಲ್ಲಿ ಬ್ರ್ಯಾಕೆಟ್ ಹಾಕಕ್ಕೆ ಬರೋಲ್ಲ. ಆಮೇಲೆ ಇದು -1 ಬರುತ್ತಲ್ಲ, ಇದು ಪ್ಲಸ್ ಕೊಟ್ಟಿದ್ದಾರೆ. ಅದು ಹೇಗೆ ಸಾಧ್ಯ ಇದೆ? ಇಲ್ಲಿ ಮೈನಸ್ ಇದೆ ಫಾರ್ಮುಲಾದು. ಓಕೆ, ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಬ್ರ್ಯಾಕೆಟ್ ಬರಲ್ಲ, ಮಾಡ್ಯುಲಸ್ ಸಿಂಬಲ್ ಬರಬೇಕು. ಅದೊಂದು ನೆನಪಿನಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್, ಆಂಟಿ ಡೆರಿವೇಟಿವ್ ಆಫ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಆಂಟಿ ಡೆರಿವೇಟಿವ್ ಅಂದರೆ ಇದು ಕೂಡ ಇಂಟಿಗ್ರೇಷನ್ನೇ ಮಾಡಬೇಕು ಅಂತ ಅರ್ಥ. ಓಕೆ, ಸಾಲ್ವ್ ಮಾಡಿ ಫ್ರೆಂಡ್ಸ್. ಇದು ಕೂಡ ಬಹಳ ಈಸಿಯೆಸ್ಟ್ ಇದೆ ಕ್ವಶನ್ನು. ಯಾರು ಸಾಲ್ವ್ ಮಾಡ್ತಾರೆ ನೋಡೋಣ ಬೇಗನೆ. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ನ ಮೆಸೇಜ್ ಮಾಡ್ತಾ ಹೋಗಿ. ಇದು ಏನಿಲ್ಲ, ಇದನ್ನು ಕೂಡ ಎಕ್ಸ್ ಇದೆ. ಎಕ್ಸ್ಗೆ ಆ್ಯಸ್ ಇಟ್ ಈಸ್ 1 ಬೈ ಕಾಸ್ ಅಂತಂದರೆ ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀರಾ, ಡಿ ಎಕ್ಸ್. ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ? ಎಸ್. ಸೊ ಎಕ್ಸ್ಗೆ ನಾನು ಫಸ್ಟ್ ಪಾರ್ಟ್ ಅಂತ ತಗೋತೀನಿ. ಎಕ್ಸ್ ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷನ್ ಆಫ್ ಎಕ್ಸ್ 1 ಆಯಿತು. ಸೆಕ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ, ಟ್ಯಾನ್ ಎಕ್ಸ್ ಡಿ ಎಕ್ಸ್. ಅಗೇನ್ ಎಕ್ಸ್ ಟ್ಯಾನ್ ಎಕ್ಸ್ದು ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಎಕ್ಸ್ದು ಇಂಟಿಗ್ರೇಷನ್ ಆಗುತ್ತೆ ಲಾಗ್ ಆಫ್. ಇಲ್ಲಿ ನೋಡಿ ಆನ್ಸರ್ಸ್ ಎಲ್ಲನೂ ಕಾಸ್ಗಳು ಕೊಟ್ಟಿದ್ದಾರೆ. ಟ್ಯಾನ್ದು 2 ಫಾರ್ಮುಲಾಸ್ಗಳಿದಾವೆ. ಸೆಕ್ ಒಳಗೂ ಬರೀಬೋದು, ಸೆಕ್ ಎಕ್ಸ್ ಅಂತ ಹೇಳಿ. ಇನ್ ಟರ್ಮ್ಸ್ ಆಫ್ ಕಾಸ್ ಒಳಗೆ ಬರೀತಾ ಇದ್ರೆ -1 ಹೊರಗಡೆ ಬರುತ್ತೆ, ಇಷ್ಟೇ ಡಿಫ್ರೆನ್ಸು. ಓಕೆ, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ. ಸೊ ಇದು ಮೈನಸ್ ಪ್ಲಸ್ ಮಾಡಿಕೊಂಡು ನಾನು ಇನ್ ಟರ್ಮ್ಸ್ ಆಫ್ ಕಾಸ್ ಅಂತ ತೊಗೊತೀನಿ. ಇದು ನಿಮ್ಮದು ರೈಟ್ ಆನ್ಸರ್. ಎಕ್ಸ್ ಟ್ಯಾನ್ ಎಕ್ಸ್ ಎಲ್ಲಿದೆ, ಇದರಲ್ಲಿಲ್ಲ. ಎಕ್ಸ್ ಟ್ಯಾನ್ ಎಕ್ಸ್ ಲಾಗ್ ಆಫ್ ಕಾಸ್ ಎಕ್ಸ್ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಅಗೇನ್ ಏನಾದರೂ ಡೌಟ್ಸ್ಗಳು ಬರ್ತಾ ಇದ್ದರೆ ನನಗೆ ಮೆಸೇಜ್ ಮಾಡಿ. ಈ ಎಲ್ಲ ಕ್ವಶನ್ಸನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಓಕೆ, ನೋಡಿ ಒಂದು ಅಬ್ಸರ್ವ್ ಮಾಡಿ, ಇಂಟಿಗ್ರೇಷನ್ ಮೇಲೆ ಎಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ. ಆಮೇಲೆ ಎಷ್ಟು ನೀವು ಮೂಕ್ ಟೆಸ್ಟ್ನ ಎಕ್ಸಾಮ್ಸ್ನ ಬರೀತೀರ ನೋಡಿ, ಅಷ್ಟು ನಿಮಗೆ ಗೊತ್ತಾಗುತ್ತೆ ಟೈಮ್ ಯಾವ ಥರ ಮ್ಯಾನೇಜ್ ಮಾಡಬೇಕು,
ಯಾವ್ಯಾವ ಕ್ವಶನ್ಸ್ಗೆ ಎಷ್ಟು ಟೈಮ್ ಹೋಗ್ತಾ ಇದೆ, ಎಷ್ಟು ಶಾರ್ಟ್ ಟೈಮಲ್ಲಿ ನಾವು ಫಾರ್ಮುಲಾನ ಬಿಟ್ಟು ಡೈರೆಕ್ಟ್ ಆನ್ಸರ್ಸ್ನ ಬರೀಬೇಕು ಅನ್ನೋದೆಲ್ಲನೂ ತಿಳಿಯುತ್ತೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಅಗೇನ್ ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇದು ಬಹಳ ಸಿಂಪಲ್. ಯಾವ ಥರ ಅಂದರೆ ಇದನ್ನು ನಾನು ಈ ಥರ ಬರಿಬೋದಾ, 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಹೋಲ್ ರೇಸ್ ಟು 1/2 ಡಿ ಎಕ್ಸ್ ಅಂತ. ಇದು ಮೇಲ್ಗಡೆ ತೊಗೊಂಡ್ಬಿಡ್ತೀನಿ ನಾನು. ಮೇಲ್ಗಡೆ ತೊಗೊಂಡ್ರೆ ಏನಾಗುತ್ತೆ, 1 ಮೈನಸ್ ಎಕ್ಸ್ ಹೋಲ್ ರೇಸ್ ಟು ಮೈನಸ್ 1/2 ಡಿ ಎಕ್ಸ್ ಆಗುತ್ತೆ. ಎಸ್, ಇವಾಗ ಏನು ಮಾಡಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. ಓಕೆ, ಇಂಟಿಗ್ರೇಷನ್ ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ. ಏನಾಗುತ್ತೆ, 1 ಮೈನಸ್ ಎಕ್ಸ್ ಅಥವಾ ಡೈರೆಕ್ಟ್ ಫಾರ್ಮುಲಾನು ನೀವು ಬರಿಬೋದು ಇಲ್ಲಿ. ಓಕೆ, ಸೊ ಇದು ನಿಮಗೆ 1/2 ಪ್ಲಸ್ 1 ಡಿವೈಡ್ ಬೈ ಮೈನಸ್ 1/2 ಪ್ಲಸ್ 1. ಇದಕ್ಕಿಂತ ಒಂದು ಈಸಿ ಮೆಥಡ್ ನಾನು ಹೇಳ್ತೀನಿ ನೋಡಿ. ಇದನ್ನು ಅಂತೂ ಕರೆಕ್ಟ್ ಇದೆ, ಅಗೇನ್ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. ಬಟ್ ಡೈರೆಕ್ಟ್ ಮೆಥಡ್ ಯಾವುದಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ರೂಟ್ ಎಕ್ಸ್ ಫಾರ್ಮುಲಾ ಏನಿದೆ ಅದಿದೆ 2 ರೂಟ್ ಎಕ್ಸ್ ಇದೆ, ಕರೆಕ್ಟ್ ಅಲ್ವಾ. ಸೊ ಇದು ಕೂಡ ಡೈರೆಕ್ಟ್ ಮೆಥಡ್. ಇದು ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, 1 ಮೈನಸ್ ಎಕ್ಸ್ ಬಂದಿದೆ. ಇಲ್ಲಿನೂ 1 ಮೈನಸ್ ಎಕ್ಸ್ ಬರೀರಿ, ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಮೈನಸ್ 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಅಂದರೆ ಆಬ್ವಿಯಸ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ನಿಮ್ಮದು ಕರೆಕ್ಟ್ ಆನ್ಸರ್. ಡೈರೆಕ್ಟಾಗಿ ಮಾಡೋದು ಇದು ಯಾವಾಗ ನಿಮ್ಗೆ ಈ ಫಾರ್ಮುಲಾ ಗೊತ್ತಿದ್ದರೆ ಮಾತ್ರ. 1 ಡಿವೈಡ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನೇನು ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ ಅಂದರೆ 1 ಡಿವೈಡ್ ಬೈ 2 ರೂಟ್ ಎಕ್ಸ್. 2ನ ಈ ಕಡೆ ತೊಗೊಂಬಿಡಿ, 2 ರೂಟ್ ಎಕ್ಸ್ದು ಫಾರ್ಮುಲಾ 1 ಡಿವೈಡ್ ಬೈ ರೂಟ್ ಎಕ್ಸ್ ಇದೆ. ಇದನ್ನು ಕೂಡ ಬೇಕಿದ್ರೆ ಸಿಂಪ್ಲಿಫೈ ಮಾಡಿ ಅದೇ ಆನ್ಸರೇ ಬರುತ್ತೆ ನೋಡಿ. 1 ಮೈನಸ್ ಎಕ್ಸ್ ಇದು 1/2 ಆಗುತ್ತೆ. ಇಲ್ಲಿನೂ 1/2 ಬರುತ್ತೆ. 1/2 ಅಂತಂದರೆ 2 ಮೇಲ್ಗಡೆ ಹೋದರೆ 2 ಈ ಥರ ಆಗುತ್ತೆ ಅಂತಲ್ವಾ. ಇದು ಆನ್ಸರ್ ಸೇಮೇ. ಓಕೆ, ಇದು ಡೈರೆಕ್ಟ್ ಮೆಥಡ್ ಮಾಡೋದನ್ನ ಪ್ರಯತ್ನ ಮಾಡಿ, ಯಾಕಂದರೆ ಟೈಮ್ ಸೇವ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಕ್ವಶನ್, ಇದನ್ನು ಡಿನಾಮಿನೇಟರ್ ಎರಡು ಕಡೆ ಸಪ್ರೇಟಾಗಿ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. 97th ಒನ್, ಲಾಗ್ ಎಕ್ಸ್ ಡಿವೈಡ್ ಬೈ ಲಾಗ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ 1 ಡಿವೈಡ್ ಬೈ ಲಾಗ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಇವಾಗ ಒಂದು ಕ್ಯಾನ್ಸಲ್ ಮಾಡಿಕೊಂಡು ಅಗೇನ್ ಇಂಟಿಗ್ರೇಷನ್ ಮಾಡಿ ಸಾಲ್ವ್ ಮಾಡಬೇಕು ಇವಾಗ. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ, ಸ್ವಲ್ಪ ಟಿಕ್ ಅನಿಸ್ಬೋದು ಇದು. ಒಂದು ರಿಸಲ್ಟ್ ಕ್ಯಾನ್ಸಲ್ ಆದರೆ ಉಳಿಯೋದೇನು, ಒಂದು ರಿಸಲ್ಟು 1 ಡಿವೈಡ್ ಬೈ ಲಾಗ್ ಎಕ್ಸ್. ಓಕೆ, ಸೊ ಇದಕ್ಕೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಇದಕ್ಕೆ ಫಾರ್ಮುಲಾನೂ ಗೊತ್ತಿಲ್ಲ, ಏನು ರಿಸಲ್ಟ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಬರಿತಾ ಹೋಗಿ ಇದನ್ನು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಈ ಪೂರ ರಿಸಲ್ಟ್ಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇಲ್ಲೇನಿಲ್ಲ ಅಂದರೆ 1 ಅಂತ ತೊಗೋಬೋದಾ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಏನಾಗುತ್ತೆ, ಫಸ್ಟು ರಿಸಲ್ಟು ಲಾಗ್ ಬರುತ್ತೆ, ಅದಾದಮೇಲೆ ಇದಕ್ಕೆ ಇಂಟಿಗ್ರೇಷನ್ ಅಂತ ತೊಗೊಳ್ಬೇಕು. ಅಂದರೆ ಏನಾಗುತ್ತೆ ಇವಾಗ ನೋಡಿ, 1 ಡಿವೈಡ್ ಬೈ ಲಾಗ್ ಎಕ್ಸ್, ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಇಂಟು 1 ಎಕ್ಸ್ ಅಂತ ಬರೀತೀರ. ಅಗೇನ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ 1 ಬೈ ಎಕ್ಸ್ ಏನಾಗುತ್ತೆ, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. 1 ಬೈ ಎಕ್ಸ್ ಫಾರ್ಮುಲಾ ಗೊತ್ತಾ, ಹೋಲ್ ಸ್ಕ್ವೇರ್. ಅಗೇನ್ ಲಾಗ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬೈ ಎಕ್ಸ್ ಆಗುತ್ತೆ, ಕರೆಕ್ಟಾ. ಅಗೇನ್ ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಈ ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತಾ. ಎಸ್, ಇಲ್ಲಿ ಒಂದು ಇನ್ನೂ ಉಳಿದಿದೆ ನೋಡಿ, ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ಹೇಳಿದ್ದೆ. ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ, ಲಾಗ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಯಾಕೆ ಆ್ಯಸ್ ಇಟ್ ಈಸ್ ಬರೀರಿ ಅಂದರೆ ಇಲ್ಲಿ ನೋಡಿ, ಇವಾಗ ನಾವು ಬಂದಿರುವಂಥ ಆನ್ಸರ್ಸ್ ನೋಡ್ತಾ ಹೋಗಿ. ಎಕ್ಸ್ ಡಿವೈಡ್ ಬೈ ಲಾಗ್ ಎಕ್ಸ್, ಇದು ಮೈನಸ್ ಹೊರಗಡೆ ಬಂತು, ಮೈನಸ್ ಮೈನಸ್ ಇದಾಯಿತು ಪ್ಲಸ್ಸು. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ನಾನು. ಉಳಿದಿರೋ ಅಂದರೆ ಏನು ಇವಾಗ 1 ಡಿವೈಡ್ ಬೈ ಲಾಗ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಉಳಿದಿದೆ ಡಿ ಎಕ್ಸ್ ಮೈನಸ್ ಇಲ್ಲಿನೂ ಅದೇ ರಿಸಲ್ಟ್ ಇದೆಯಲ್ವಾ, 1 ಡಿವೈಡ್ ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇವಾಗ ಎರಡು ರಿಸಲ್ಟ್ ಕ್ಯಾನ್ಸಲ್ ಆಯಿತು. ಸೊ ಉಳಿದಿರೋ ಆನ್ಸರ್ ಏನು, ಎಕ್ಸ್ ಡಿವೈಡ್ ಬೈ ಲಾಗ್ ಎಕ್ಸ್ ಪ್ಲಸ್ ಸಿ. ಇದು ನಿಮ್ಮದು ಆನ್ಸರ್. ಇದು ಎಲ್ಲಿದೆ ನೋಡ್ರಿಪ್ಪ, ಆಪ್ಷನ್ ಬಿ ಎಲ್ಲಿದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಾ ಇದೆನಾ? ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಅರ್ಥ ಆಗಿದ್ರೆ. ಲಾಸ್ಟ್ ಕ್ವಶನ್ ಡೈರೆಕ್ಟ್ ಮಾಡಿದರೆ ನೆಗೆಟಿವ್ ಬರ್ತಿದೆ. ನೆಗೆಟಿವ್ ಬರಲೇಬೇಕಲ್ಲ, ನಾನು ನೆಗೆಟಿವ್ನೇ ಆನ್ಸರ್ ಮಾರ್ಕ್ ಮಾಡಿದ್ದೀನಿ ನೋಡೋಣ. ಎಸ್, ಇದು ನೆಗೆಟಿವ್ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ನೆಗೆಟಿವ್ನೇ ಬರಬೇಕು ಕಂಪಲ್ಸರಿ. ಇಲ್ಲಿ ನೆಗೆಟಿವ್, ಓಕೆ ಓಕೆ ಓಕೆ, ಇಲ್ಲಿನೂ ನಾನು ನೆಗೆಟಿವ್ ಹಚ್ಚೋದು ಬಿಟ್ಟಿದೆ ಸೆಕೆಂಡ್ ಮೆಥಡಲ್ಲಿ. ಇಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಹಚ್ಚಿದ್ದೀವಲ್ಲ, ಸೊ ಇದು ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಪಾರ್ಟ್, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಲ್ಲ ಮತ್ತೆ, ಆಗ ಇನ್ನೂ ಒಂದು ಮೈನಸ್ ಬರುತ್ತೆ ಇಲ್ಲಿ. ಯಾಕೆಂದರೆ ನಮ್ಮದು ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಇದೆ ಇಂಟಿಗ್ರೇಷನ್ದು. ಈ ಎಕ್ಸ್ ಜಾಗದಲ್ಲಿ ಸಮಥಿಂಗ್ ಏನು ಎಕ್ಸ್ಟ್ರಾ ಬಂದಿದೆ 1 ಮೈನಸ್, ಇದಕ್ಕೆ ಎಕ್ಸ್ಟ್ರಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿಫ್ರೆನ್ಷನ್ 0, ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ -1 ಬರುತ್ತೆ. ಆ ಮೈನಸ್ ನಾನು ಬಿಟ್ಟಿರೋದು, ಮೈನಸ್ ಬರಲೇಬೇಕು ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಇದು ಕರೆಕ್ಟ್ ಆಗಲ್ಲ. ಓಕೆ, ಅದು ನಾನು ಮೈನಸ್ ಮಿಸ್ ಮಾಡಿದೆ. ಬೆಟರ್ ಡೈರೆಕ್ಟ್ ಮಾಡಿ, 100% ಆನ್ಸರ್ ಕರೆಕ್ಟ್ ಬರುತ್ತೆ ಮತ್ತು ಈಸಿನೂ ಇದೆ. ಓಕೆ, ಇದು ಕ್ಲಿಯರ್ ಆಯಿತಾ? ಸೊ ಇದು ಕೂಡ ಕ್ಲಿಯರ್ ಆಯಿತಾ ಸ್ಟೂಡೆಂಟ್ಸ್?
ಕ್ಲಿಯರ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಅವರೇ ಮೆಸೇಜ್ ಮಾಡಿದ್ರಿ, ಐ ಥಿಂಕ್ ಇದು ನಿಮ್ಮದು ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆನ್ಸರ್ ಓಕೆ. ನೆಕ್ಸ್ಟ್ ಒನ್. ಓಕೆ, 98th ಕ್ವಶನ್ ನೋಡಿ. ಇಲ್ಲಿ ಕೆಳಗಡೆ ಡಿನಾಮಿನೇಟರಲ್ಲಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಇಂಟಿಗ್ರೇಷನ್ ಮಾಡ್ಕೋಬೇಕು ನಾವು. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ರಿಸಲ್ಟ್ನ ನಾವು ಬರ್ಕೊತಾ ಇದ್ದೀನಿ ಇಲ್ಲಿ. ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಕ್ಯೂಬ್. ಈ ಒಂದು ಬ್ರಾಕೆಟಲ್ಲಿ ಇದೆಯಲ್ಲ, ಇದರಲ್ಲಿ ನಾನು ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಂಡೆ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಂಡ್ರೆ ಇಲ್ಲಿ 1 ಬರುತ್ತೆ. ಇಲ್ಲಿ ಏನಿಲ್ಲ ಅಂತಂದರೆ x⁻³ ಅಂತ ಬರೀಬೋದಾ? ಎಸ್, ಇದು ಪೂರ ಏನು ಬ್ರಾಕೆಟಲ್ಲಿನೇ ಆಗಿರುವಂಥದ್ದು. (1/3 dx ಇದನ್ನೇ ಆಸ್ ಇಟ್ ಇಸ್ ಬರ್ಕೊಳ್ಳೋಣ ಆಯಿತಾ. ಸೊ ಏನು ಮಾಡಿದೆ ನಾನು, ಈ ಬ್ರಾಕೆಟಲ್ಲಿ ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಂಡೆ, ಇಲ್ಲಿ 1 ಬಂತು, ಇಲ್ಲಿ ಇದ್ದಿದ್ದಿಲ್ಲ, ಅದಕ್ಕೆ ಡಿವೈಡ್ x³ ಮೈನಸ್ ಪ್ಲಸ್ ಆಗಿನ 1 ಆನ್ಸರ್ ಬಂದೇ ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಇದಾದಮೇಲೆ ನೆಕ್ಸ್ಟ್ ಈ x³ ಪೂರ ಬ್ರಾಕೆಟಿಂದನೇ ಹೊರಗೆ ತೊಗೊಂಬರ್ತೀನಿ. ಬ್ರಾಕೆಟಿಂದನೇ ಹೊರಗೆ ತೊಗೊಂಬಂದ್ಬಿಟ್ರೆ ಇಲ್ಲಿ ಮೊದಲಿಗೆ ಆಲ್ರೆಡಿ x³ ಇತ್ತು. ಬ್ರಾಕೆಟಿಂದ ಹೊರಗೆ ಬರಬೇಕಾದ್ರೆ ಈ 3 ಮತ್ತು ಇದು 3 ಕ್ಯಾನ್ಸಲ್ ಆಗಿ ಹೋಗಿಬಿಡತ್ತೆ. ಜಸ್ಟ್ x ಮಾತ್ರ ಹೊರಗೆ ಬರುತ್ತೆ. ಅಂದರೆ ಉಳಿಯೋದೇನಿನ್ನು ಬ್ರಾಕೆಟಲ್ಲಿ 1 ಪ್ಲಸ್ x⁻³ ಹೋಲ್ 1/3 dx. ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ತೊಗೊಂಡು ಸಾಲ್ವ್ ಮಾಡಬೇಕು. ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು? x⁻³ t ಅಂತ ತಗೊಳ್ಳಿ. ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? -3x⁻³ ಪ್ಲಸ್ 1 ಮಾಡ್ಕೊತೀರಾ? ಕರೆಕ್ಟಾ? ಎಸ್, -3 n-1 ಇದೆಯಲ್ಲ, ಸೊ -4 ಆಗುತ್ತೆ. ಇದು ಇಷ್ಟು ರಿಸಲ್ಟ್ ಬಂತು. ಬಟ್ ಇಲ್ಲಿ ಆಲ್ರೆಡಿ ಇದೆ ನೋಡಿ ಈ ರಿಸಲ್ಟ್ನ. ಸಪೋಸ್ ನಾನು ಮೇಲ್ಗಡೆ ಬಂದರೆ ಅದು x⁻⁻4 ಆಗುತ್ತಲ್ವ, ಇಲ್ಲಾಂದರೆ ಇದೇ ಥರನಾಗಿ ಆ್ಯಸ್ ಇಟ್ ಈಸ್ ಇಟ್ಕೊಂಡ್ರು ಕೂಡ ನಡೆಯುತ್ತೆ ನೋಡಿ. ಇವಾಗ ಇದು ಆನ್ಸರ್ ಆಯಿತಾ? ಇಲ್ಲಿ dx ಬರೀತೀರಾ, ಇಲ್ಲಿ dt ಬರೀತೀರಾ. ಇದನ್ನು ಏನು ಸಪೋಸ್ ನಾನು ಶಿಫ್ಟ್ ಮಾಡಿದ್ರೆ ಆಗಿನ x⁻4 ಆಗೇ ಆಗುತ್ತೆ, ಇಲ್ಲ ಕೆಳಗಡೆನೂ ಬರೀಬೋದು, ಇದೆ ಆನ್ಸರ್ ಬರುತ್ತೆ. ಓಕೆ, ಬಟ್ -3 ಒಂದು ಬಂದಿದೆ, ಅದು ನೆನ್ಪು ಇಟ್ಕೊಳ್ಳಿ, ಅದನ್ನು ನಾವು ಬರ್ಕೊಳ್ಬೇಕು. ಏನೇನು ನೋಡಿತು ನೋಡಿ, -3 ಕಾನ್ಸ್ಟೆಂಟ್ ಹೊರಗಡೆ ಬರೀತೀನಿ, ಇದು ಪೂರ ಕ್ಯಾನ್ಸಲ್ ಆಯಿತು. ಇಲ್ಲಿ dx ಇದ್ದಲ್ಲಿ ನಾನು dt ಬರ್ಕೊತಾ ಇದ್ದೀನಿ. ಡಿವೈಡ್ ಬೈ 1 ಪ್ಲಸ್ x³ ಅಂದರೆ t ಆಗುತ್ತೆ, ಹೋಲ್ 1/3. ಕರೆಕ್ಟಾ? ಅರ್ಥ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್? ಎಸ್, 1/3ನ ನಾವು ಮೇಲ್ಗಡೆ ತೊಗೊಂಡು ಇಂಟಿಗ್ರೇಷನ್ ಮಾಡೋಣ. ಯಾವ ಥರ? 1 ಪ್ಲಸ್ t ಹೋಲ್ 1/3 dt. ಓಕೆ, ಸೊ ಅಗೇನ್ x⁻n ಫಾರ್ಮುಲಾನ ನಾವು ಇಲ್ಲಿ ಅಪ್ಲೈ ಮಾಡೋಣ. -3 ಅಂದರೆ ಏನಾಗುತ್ತೆ? 1 ಪ್ಲಸ್ t 1/3 -1/3 ಪ್ಲಸ್ 1 n+1 ಡಿವೈಡ್ ಬೈ n+1 ಇದೆಯಲ್ಲ, ಸೊ 3 LCM ತೊಗೋತೀರಾ. 3 - 1 ಅಂದರೆ ಇದಾಗುತ್ತೆ 2/3. ಕೆಳಗಡೆ ಕೂಡ 2/3 ಬರುತ್ತೆ. ಆಗ ಈ 3 ಮೇಲ್ಗಡೆ ಹೋದರೆ ಈ 3 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಉಳಿಯೋದೇನಿಲ್ಲಿ 1/2 ಉಳಿತು. 1 ಪ್ಲಸ್ t ಜಾಗದಲ್ಲಿ ರಿಪ್ಲೇಸ್ ಮಾಡೋಣ. t ಏನು ತೊಗೊಂಡಿದ್ವಿ? x⁻³ 2/3 ಪ್ಲಸ್ c. ಇದೆಲ್ಲಿದೆ ನೋಡ್ರಿಪ್ಪ ಆನ್ಸರು, ಅದು ನಮ್ಮದು ಕರೆಕ್ಟ್ ಆನ್ಸರ್. ಫಸ್ಟು ಇಲ್ಲಿ ಮೈನಸ್ಸು, ಈ -1 ಬರೆಯೋದು ಮಿಸ್ ಮಾಡಿದೆ ನೋಡಿ ನಾನು. ಇಲ್ಲಿ ಮೈನಸ್ ಇತ್ತಾ? ಇಲ್ಲಿ ಮೈನಸ್ ಇದೆ, ಅಂದರೆ ಮೈನಸ್ ಕಂಟಿನ್ಯೂಷನ್ ಆಗಬೇಕು, ಮೈನಸ್ ಬರಬೇಕು ನೋಡಿ. ಮೈನಸ್ ಡಿಫ್ರೆನ್ಸ್ ಇರುವಂಥದ್ದು ಇಲ್ಲ ಆಬ್ವಿಯಸ್ಲಿ, ಬಟ್ ಮೈನಸ್ ಬರಲೇಬೇಕು ನಾವು. ಮೈನಸ್ ಫಸ್ಟ್ ಆಪ್ಷನ್ನೇ ಸರಿ ಕರೆಕ್ಟ್ ಇದೆ ಅಂತ ಅನ್ಕೊತೀನಿ. ಎಸ್, ಕರೆಕ್ಟ್ ಇದೆ. -1/2 1 ಪ್ಲಸ್ x⁻³ 2/3 ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಇದೆ ಅಲ್ವಾ ಫ್ರೆಂಡ್ಸ್? ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಎಸ್ ಅಂತ ಮೆಸೇಜ್ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವತ್ತಿನ ಲಾಸ್ಟ್ ಕ್ವಶನ್ ಮಾಡೋಣ. 99 ಒಂದಿದೆನಾ? ಓಕೆ, ಇದೊಂದು ಮಾಡಬೇಡ. ಸೊ 99 ಏನಿದೆ ನೋಡಿ, ದ ವ್ಯಾಲ್ಯೂ ಆಫ್ ಇದ್ರದ್ದು ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟಿಗೆ ನಾವು ಲಿಮಿಟ್ ಚೇಂಜಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಏನಿದೆ? -1/x t ಅಂತ ತೊಗೊಂಡಿವಿ ಅಂತ ಅಂದ್ಕೊಳ್ಳಿ. ಇದು ಮೈನಸ್ದು 1/x ಡಿಫ್ರೆನ್ಸಿಯೇಷನ್ ಮೈನಸ್ ಬರುತ್ತೆ, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಮೈನಸ್ ಪ್ಲಸ್ ಆಗಿಬಿಡುತ್ತೆ dx dt. ನೋಡಿ, ಇದು ಆಲ್ರೆಡಿ ಇದೆ, x² ಇದೆ, dx ಇದೆ, ಅಂದರೆ ಚೇಂಜಸ್ ಮಾಡಿದರೆ ಏನಾಗಿಬಿಡುತ್ತೆ ಲಿಮಿಟು. ಲಿಮಿಟ್ ಕೂಡ ಚೇಂಜಸ್ ಮಾಡ್ಕೋಬೇಕು. ಇವಾಗ ಲಿಮಿಟ್ ಯಾಕೆ ಚೇಂಜಸ್ ಅಂದರೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ವಿ ಅಲ್ವಾ. ಇಫ್ x=1 ತೊಗೊಂಡ್ರೆ t ಆನ್ಸರ್ ಏನಾಗುತ್ತೆ? ಇಲ್ಲಿ 1 ಹಾಕಿದರೆ ಇದು -1 ಬರುತ್ತೆ. x=2 ಹಾಕಿದರೆ t ಆನ್ಸರ್ ಏನಾಗುತ್ತೆ? -1/2 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎರಡು ರಿಸಲ್ಟ್ಸ್ಗಳು ನಮ್ಗೆ ಇಲ್ಲಿ ಬಂದಿದೆ. ಇದನ್ನು ಅಪ್ಲೈ ಮಾಡೋಣ. ಹೊಸ ಲಿಮಿಟ್ ಆಗಿ 1 ಇದ್ದಲ್ಲಿ -1, 2 ಇದ್ದಲ್ಲಿ -1/2. ಸೊ ಇವಾಗ ಈ x ಇದು ಪೂರ ಹೋಗ್ಬಿಡ್ತು, ಜಸ್ಟ್ dt ಮಾತ್ರ ಉಳಿದಿದೆ. ಅದ್ರ ಜೊತೆಗೆ ಇದನ್ನು ಮೊದಲಿಗೆ ಬರೆಯೋಣ. ತಡಿ, ಫಸ್ಟ್ ಬರೆಯೋಣ.
ಇ ರೇಸ್ ಟು ಇದೇನಾಗಿದೆ ಸಬ್ಸ್ಟಿಟ್ಯೂಷನಲ್ಲಿ ಟಿ ಆಗಿದೆ ಅಗೇನ್ ಡಿ ಟಿ ಇ ರೇಸ್ ಟು ಟಿ ಇಂಟಿಗ್ರೇಷನ್ ಇ ರೇಸ್ ಟು ಟಿನೇ ಆಗಿರುತ್ತೆ. ಇಲ್ಲಿ ಅಪ್ಲೈ ಮಾಡಬೇಕು ನಾವು -1/2 ಓಕೆ ಅಪ್ಲೈ ಮಾಡ್ಕೊಳ್ಳಿ. ಇ ರೇಸ್ ಟು -1/2 ಮೈನಸ್ ಆಫ್ ಇ ರೇಸ್ ಟು -1 ಈ ಥರ ಆನ್ಸರ್ ಅಂತೂ ಯಾವುದೂ ಕೊಟ್ಟಿಲ್ಲ ಅಂತಂದರೆ ಏನು ಮಾಡೋಣ, ಕೆಳಗಡೆ ತೊಗೊಂಬಿಡೋಣ. 1 ಡಿವೈಡ್ ಬೈ ಇ ರೇಸ್ ಟು 1/2 ಆಗುತ್ತೆ. ರೂಟ್ ಒಳಗೆ ಬರಿಬೋದಲ್ಲ ಇ ರೇಸ್ ಟು ರೂಟ್ ಇ ಅಂತ -1/e ಇದು ನಿಮ್ಮದು ಲಾಸ್ಟ್ ಆನ್ಸರ್. ಈ ಥರ ಇರಬೇಕಲ್ವಾ? ಎಲ್ಲಿದೆ ನೋಡಿ 1 ಡಿವೈಡ್ ಬೈ ರೂಟ್ ಇ ಮೈನಸ್ ಓಕೆ ಆಪ್ಷನ್ ಸಿ ಎಲ್ಲಿದೆ? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟಾ? ಓಕೆ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಅರ್ಥ ಆಗಿದ್ದರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ದರೆ ಎಸ್ ಅಂತ ಮೆಸೇಜ್ ಮಾಡಿ. ಓಕೆ, ಸೊ 99 ಆಯಿತು. 100 ಒಂದು ಮಾಡಿ ಕಂಪ್ಲೀಟ್ ಮಾಡೋಣ. ಇನ್ನು ಉಳಿದಿರೋದು ಇನ್ನೂ 20 ಕ್ವಶನ್ಸ್ನ ಅದು ಒಂದೇ ವಿಡಿಯೋಲಿ ನಾಳೆ ಕಂಪ್ಲೀಟ್ ಮಾಡಿ ಎಂಡ್ ಮಾಡೋಣ ಫ್ರೆಂಡ್ಸ್. ಓಕೆ ಲಾಸ್ಟ್ ಕ್ವಶನ್ ಇದು, ಈಸಿಯೆಸ್ಟ್ ಕ್ವಶನ್ ಇದು, 100th ಸೆಂಚುರಿ ಕ್ವಶನ್ ಇದು. ಏನೇ ನೋಡಿ -8 to 8 ಯಾವಾಗಲೂ ಲಿಮಿಟ್ ಬಂದರೆ ನೀವು ನೆನ್ಪು ಮಾಡಿ ಇಟ್ಕೊಳ್ಳಿ, ಇದು ಪ್ರಾಪರ್ಟಿ ಲಾಸ್ಟ್ ಪ್ರಾಪರ್ಟಿ ಈವನ್ ಫಂಕ್ಷನ್ ಆಡ್ ಫಂಕ್ಷನ್ದು. ಈವನ್ ಯಾವಾಗತ್ತೆ ಎಫ್ ಆಫ್ -x = ಎಫ್ ಆಫ್ ಎಕ್ಸ್ ಬಂದರೆ ಇದು ಈವನ್ ಆಗಿರುತ್ತೆ, ಅಥವಾ ಎಫ್ ಆಫ್ -x = -f ಆಫ್ ಎಕ್ಸ್ ಬಂದರೆ ಇದು ಏನಾಗಿರುತ್ತೆ ಆಡ್ ಫಂಕ್ಷನ್ ಆಗಿರುತ್ತೆ. ಕರೆಕ್ಟಾ? ಅದನ್ನು ನಾವಿಲ್ಲಿ ಚೆಕ್ ಮಾಡಬೇಕು. ಫಂಕ್ಷನ್ ಏನಿದೆ sin raised to 93x ಇದೆ. ಸೈನ್ ಆಫ್ -x ಏನಾಗುತ್ತೆ ಮೈನಸ್ ಹೊರಗಡೆ ಬರುತ್ತೆ. ಇಲ್ಲಿನಿದೆ ಪವರ್ 93 ಇದೆ, ಸೊ ಮೈನಸ್ ಬಂತು ಹೊರಗಡೆ. ಅಗೇನ್ ಇನ್ನೊಂದು ರಿಸಲ್ಟ್ ಇದೆ x raised to 295 ಇದು ಕೂಡ ಆಡ್ ನಂಬರ್ ಇದೆ, ಇಲ್ಲಿನೂ ಮೈನಸ್ ಹೊರಗಡೆ ಬರುತ್ತೆ, ಅಂದರೆ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಆಯಿತು. ಅಂದರೆ ಇದು ಆಗಿದೆ ಆಡ್ ಫಂಕ್ಷನ್. ಆಡ್ ಫಂಕ್ಷನ್ ಇದ್ದರೆ ಇಂಟಿಗ್ರೇಷನ್ ಆನ್ಸರ್ ಆಗಿರುತ್ತೆ 0. ಸೊ ಆಬ್ವಿಯಸ್ಲಿ ಆನ್ಸರ್ 0. ನೋಡಿ ಅಷ್ಟು ಈಸಿ ಕ್ವಶನ್. ಈ ಥರ ಇರುವಂಥ ಕ್ವಶನ್ ನಿಮಗೆ ಟೈಮ್ ಸೇವ್ ಮಾಡುತ್ತೆ ಸ್ಟೂಡೆಂಟ್ಸ್. ಸೊ ನೋಡಿ ಇವಾಗ ಏನಿದೆ 11th 0 to 2 ಇದೆ, ಇಂಟಿಗ್ರೇಷನ್ ಲಿಮಿಟ್ ಕೊಟ್ಟಿದ್ದಾರೆ. ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಅದಾದಮೇಲೆ ಸಾಲ್ವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಫಸ್ಟಿಗೆ ಏನು ಮಾಡ್ಕೊತೀರಾ ಅಂದರೆ ಇಂಟಿಗ್ರೇಷನ್ ಆಫ್ 0 to 2 ಆ್ಯಸ್ ಇಟ್ ಈಸ್ ಬರೀರಿ, ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ಇದು ಕೆಳಗಡೆ ಇದೆಯಲ್ಲ ಇದರಲ್ಲಿ AX + B ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು 2B ಆಗುತ್ತೆ. ಅದಾದಮೇಲೆ -2BX ಆಗುತ್ತೆ, ಸಾರಿ 2BX ಆಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ AX BX ಇದೆ, ಇವೆರಡರಲ್ಲಿ ನಾವು ಕಾಮನ್ ತೊಗೋಬೋದಲ್ವಾ? ಓಕೆ, ಸೊ ಏನೇನು ಉಳಿಯುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ DX ಆ್ಯಸ್ ಇಟ್ ಈಸ್. AX BX ಅಲ್ಲಿ ಎಕ್ಸ್ ಕಾಮನ್ ಇದೆ, ಫಸ್ಟ್ಗೆ ನಾನು 2B ಬರೀತೀನಿ. ಅದಾದಮೇಲೆ ಪ್ಲಸ್ಸು ಎಕ್ಸ್ನ ನಾನು ಕಾಮನ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ A - B ಉಳಿಯುತ್ತೆ. ಓಕೆ, ಇದು ಹೋಲ್ ಸ್ಕ್ವೇರ್ ಇದೆ. ಹೋಲ್ ಸ್ಕ್ವೇರ್ ಇದೆ, ಇದನ್ನು ನಾನು ಮೇಲ್ಗಡೆ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇದು 0 to 2 ಆ್ಯಸ್ ಇಟ್ ಈಸು. ಮೇಲ್ಗಡೆ ತೊಗೊಂಡ್ರೆ ಏನಾಗುತ್ತೆ 0 to 2 ಆ್ಯಸ್ ಇಟ್ ಈಸ್ 2B + A - B ಇದೆಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಎಕ್ಸ್ ಹೋಲ್ ರೇಸ್ ಟು -2 ಆಗುತ್ತೆ DX. ಇವಾಗ x raised to n ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ? ಎಸ್, x raised to n ಫಾರ್ಮುಲಾ ಏನಾಗುತ್ತೆ ನೋಡಿ, 2B + A - B x ಹೋಲ್ ರೇಸ್ ಟು -2 + 1. ಕರೆಕ್ಟಾ? -2 + 1 ಏನಾಗುತ್ತೆ -1 ಆಗುತ್ತೆ, ಡಿವೈಡ್ ಬೈ -1. ಅಗೇನ್ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಇದೆ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇದು 0 ಆಗುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಆಗುತ್ತೆ, ಅಂದರೆ ಇದು ಉಳಿಯಿತು. ಅಂದರೆ ಇದನ್ನು ನಾವು ಡಿವೈಡ್ ಬೈ ಮಾಡಿ ಬರೀಬೇಕು, ಅಂದರೆ A - B + C. ಇದು ಕಂಪ್ಲೀಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್ ಪ್ರತಿಯೊಬ್ಬರು ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಬಂದಿದೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ನಾನು ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರದ್ದು, ಎಲ್ಲ ಜಾಯ್ನ್ ಆಗಿದ್ದೀರಾ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಇದು ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು, ಆವಾಗ ಆನ್ಸರ್ ಬರುತ್ತೆ. ಏನೇನಿದೆ ನೋಡಿ, 2B ಇದೆ, ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಬೇಕು. ಸಾರಿ +C ಅಲ್ಲ ಇಲ್ಲಿ, ಯಾಕಂದರೆ ಲಿಮಿಟ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಲಿಮಿಟ್ ಒಂದು ಅಪ್ಲೈ ಮಾಡೋದಿದೆ. ಇವಾಗ ಏನಿದೆ ಲಿಮಿಟು 0 to 2 ಇದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ನಾನು ಈ ಥರ ಬರೀಬೋದಾ? ಯಾವ ಥರ ಅಂದರೆ 2B ಇದೆ, ಅಗೇನ್ ಪ್ಲಸ್ A - B × x ಬೇಕಿದ್ದರೆ ಮಲ್ಟಿಪ್ಲೈ ಮಾಡಿ ಬರೀತಿದ್ರೆ ಮಲ್ಟಿಪ್ಲೈ ಮಾಡಿ ಬರೀರಿ, ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಇಟ್ಟರು ಕೂಡ ನಡೆಯುತ್ತೆ. ಡಿವೈಡ್ ಬೈ ಇದು ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಇದು B - A ಆಗುತ್ತೆ. ಈ ಮೈನಸ್ನ ಮಲ್ಟಿಪ್ಲೈ ಮಾಡಿಕೊಂಡೆ B - C. ಇದರಲ್ಲಿ ನಾವು ಇವಾಗ ಅಪ್ಲೈ ಮಾಡಬೇಕು. ಇಲ್ಲಿ ಕಾನ್ಸ್ಟೆಂಟ್ಸ್ ಏನೇನಿದೆ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ನಾವು ಅಪ್ಲೈ ಮಾಡಬೇಕು. 0 to 2 ಇದೆ, ಕರೆಕ್ಟಾ? ಕಾನ್ಸ್ಟೆಂಟ್ ಏನೇನಾಗುತ್ತೆ, 2B ಒಂದು ಕಾನ್ಸ್ಟೆಂಟ್ ಇದೆ, ಡಿವೈಡ್ ಬೈ B - A ಒಂದಿದೆ. ಅಥವಾ 2Bನ ನೀವು ಅಲ್ಲೇ ಇಟ್ಕೊಂಡ್ಬಿಡಿ ಆ್ಯಸ್ ಇಟ್ ಈಸು, ಬರೀ ಜಸ್ಟ್ 1 - A ಅಂದರೆ ಕಾನ್ಸ್ಟೆಂಟ್, ಯಾಕಂದರೆ ಇದು ಪ್ರತಿ ಸತಿ ಬರೀಬೇಕಾಗತ್ತೆ. ಅಗೇನ್ ಉಳಿದಿರೋದು 2B + A - B × x ಇದೆ. ಸೊ ಇದರಲ್ಲಿ ನಾವು 0 to 2ನ ಅಪ್ಲೈ ಮಾಡ್ಕೋಬೇಕು. ಏನೇನಾಗುತ್ತೆ ನೋಡಿ, ಫಸ್ಟ್ B - A ಹಾಕ್ತೀರಾ. ಫಸ್ಟ್ 2ನ ಅಪ್ಲೈ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಇದು 2B ಆಗುತ್ತೆ, ಪ್ಲಸ್ ಇದು ಎಕ್ಸ್ ಜಾಗದಲ್ಲಿ 2 ಹಾಕ್ತೀರಾ, ಅಂದರೆ 2A - 2B ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಕರೆಕ್ಟಾ? ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ 0 ಅಂತ ಹಾಕಬೇಕು, ಮೈನಸ್ ಕಂಟಿನ್ಯೂಷನ್ ಮೈನಸ್ ಹಾಕಿ 2B ಬರೀತೀರಾ.
ಇಲ್ಲಿ 0 ಹಾಕಿದ್ರೆ 0 ಇಂಟು 0 0 ಆಗುತ್ತೆ, ಜಸ್ಟ್ 2b ಮಾತ್ರ ಉಳಿಯುತ್ತೆ. ಸೊ ಇವೆರಡರಲ್ಲಿ ಅಗೇನ್ ಏನು ಉಳಿದಿದೆ ನೋಡಿ ಸ್ಟೂಡೆಂಟ್ಸ್, ಕಾಮನ್ ರಿಸಲ್ಟ್ನ ನೋಡಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಇವಾಗ ಜಸ್ಟ್ ಫಾಸ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇವೆರಡರಲ್ಲಿ 2a ಇದೆ, ಇಲ್ಲಿ 2b ಇದೆ. ಅಗೇನ್ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಬೇಕು. ಫಾಸ್ಟಾಗಿ ಹೇಳಿ ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ ಅಂತ. ಕಮಾನ್, ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು. ಇಷ್ಟು ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಸಿಕ್ಕಾಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಫಸ್ಟ್ ನಾವು ಇಲ್ಲಿ ಏನು ಮಾಡಿದ್ವಿ, ಫಸ್ಟ್ ಈ ಪೂರ ರಿಸಲ್ಟ್ ಎಕ್ಸ್ ಅಂತ ತೊಗೊಂಡ್ವಿ. ಎಕ್ಸಿಂದ ನಾವು ಹೋಲ್ ಸ್ಕ್ವೇರ್ ಮಾಡಿದ್ರೆ -2 + 1 ಮಾಡಿದ್ವಿ. -2 + 1 ಅಂದರೆ -1. ಅದೇ ರೀತಿ ತೆಳಗಡೆ ಬರ್ತೀವಿ. ಇದು ಪಾರ್ಟ್ ಪೂರ ಎಕ್ಸ್ಟ್ರಾ ಇದೆ, ಇದು ತಿಳಿಲಿಲ್ಲ ಅಂದರೆ ಅಬ್ಸರ್ವ್ ಮಾಡಿ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, ಇದರ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಅಂದರೆ ಉಳಿದಿರೋದು ರಿಸಲ್ಟ್. ಈ ಮೈನಸ್ನ ನಾನು ಮಲ್ಟಿಪ್ಲೈ ಮಾಡಿದೆ, ಕರೆಕ್ಟಾ? ಮೈನಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನಾಯ್ತು, b - a ಆಗಿದೆ, ಕರೆಕ್ಟ್ ಅಲ್ವಾ? ಎಸ್. ಸೊ ಈ ರಿಸಲ್ಟ್ಗೆ ಇವಾಗ ನಾನು ಕಾನ್ಸ್ಟೆಂಟ್ 1b - a ಹೊರಗಡೆ ಬರೆದಿದೆ, ಇದು 2b ಇಲ್ಲಿದೆ. ಅದಾದಮೇಲೆ ಪ್ಲಸ್ a - b ಎಕ್ಸ್ಗೆ ನಾವು ಫಸ್ಟ್ 2ನ ಅಪ್ಲೈ ಮಾಡ್ಕೊಂಡ್ವಿ ಅಂದರೆ 2a ಆಗುತ್ತೆ, ಇದು 2b ಆಗುತ್ತೆ. ಈ 2b ಕ್ಯಾನ್ಸಲ್ ಆಗಿಬಿಡ್ತು, ಕರೆಕ್ಟಾ? ಇಲ್ಲಿ ಎಷ್ಟು ಉಳಿದಿದೆ, ಈ 2a ಮಾತ್ರ ಉಳಿದಿದೆ. ಅಗೇನ್ 0ನ ಅಪ್ಲೈ ಮಾಡ್ಕೊಂಡಾಗ ಇದು 2b ಆಸ್ ಇಟ್ ಈಸ್ ಉಳಿಯೋದಲ್ಲ, -b. ಅಗೇನ್ ಇಲ್ಲಿ ನೀವು 0 ಇಂಟು a - b ಅಂದರೆ 0ನೇ ಆಗುತ್ತೆ, ಇದು 2b ಉಳಿದಿರೋದು. ಸೊ ಅದಾದಮೇಲೆ ಏನಾಗುತ್ತೆ ನೋಡಿ, 1 - b - a. ಅಗೇನ್ ಇಲ್ಲಿ 2 ಕಾಮನ್ ತೊಗೊಂಡ್ರೆ ಅಂದರೆ a - b ಉಳಿಯುತ್ತೆ. ಸೊ ಇದು ರಿಸಲ್ಟಲ್ಲಿ ಇದೇನಾ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. Come on, fast. ಎಸ್, ಏನಾಗಿರೋದು ಅಂತಂದರೆ ಇಲ್ಲಿ ನಾವು ಇದ್ರ ರಿಸಲ್ಟಲ್ಲಿ ಒಂದು ನಾವು ಏನು ಅಬ್ಸರ್ವ್ ಮಾಡಿಲ್ಲಪ್ಪ ಅಂದರೆ ಇದು 2 ಒಂದಿದೆ ಅಲ್ವಾ ಸ್ಟೂಡೆಂಟ್ಸ್, ಇದು ಮೇಲ್ಗಡೆ ಹೋಗಿದೆ. ಸೊ -2 ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗತ್ತೆ. -2 ಇದ್ದದ್ದು ಮೇಲ್ಗಡೆ ಹೋದ್ಮೇಲೆ -1 ಒಂದಾಗುತ್ತಲ್ವಾ. ಸೊ ಈ ರಿಸಲ್ಟ್ನ ನಾವು ಮಿಸ್ ಮಾಡಿರೋದಿಲ್ಲಿ. ಸೊ ಇದನ್ನು ನಾವು ಇಲ್ಲಿ ಬರಿತಾ ಹೋಗಬೇಕಾಗತ್ತೆ ಕಂಟಿನ್ಯೂಸ್ ಆಗಿ. -1 ಇಲ್ಲಿನ ಅಗೇನ್ ಇದು ರೇಸ್ ಟು -1, ಇದನ್ನು ಮಿಸ್ ಮಾಡಿರೋದು. ಓಕೆ, ಸೊ ಅಂದರೆ ಇದು ಬಿಗೆ ಅಂತ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿನೂ 2b ರೇಸ್ ಟು -1 ಆಗುತ್ತೆ. ಇದು 2b ಆಸ್ ಇಟ್ ಈಸ್ ಇಟ್ಕೊಳ್ಬೇಕಿದ್ರೆ, ಇಲ್ಲಿ ಮಿಸ್ಟೇಕ್ ಆಗಿದೆ, ಐತಿ ನಿಮ್ಗೆ ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ, ಮೇಲೆ ತಗೋತೀನಿ ನೋಡಿ. ಸೊ ಯಾವುದಂದ್ರೆ ಈ -1 ಇತ್ತಲ್ಲ, ಇದನ್ನು ನಾವು ಕಂಟಿನ್ಯೂಸ್ ಬರೀಬೇಕು. ಅಪ್ಲೈ ಮಾಡೋದು ಸೇಮೇ ಇರುತ್ತೆ, ಬಟ್ ಇಲ್ಲಿ ಒಂದು -1 ಆಗಿರುತ್ತೆ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಇವಾಗ, ಮೈನಸ್ ಅಂತಂದರೆ 1/2a ಅಂತ ಬರೀತೀರಾ, -1/2b. ಇದರಲ್ಲಿ ಬೇಕಿದ್ರೆ 2ನ ಕಾಮನ್ ತೊಗೊಂಬಿಡಿ. 2ನ ಕಾಮನ್ ತೊಗೊಂಡ್ರೆ ಏನಾಗಿಬಿಡುತ್ತೆ, ಇದು b - a ಆಸ್ ಇಟ್ ಈಸು. 2 ಕಾಮನ್ ತೊಗೊಂಡ್ರೆ ಇಲ್ಲಿ 2 ಬರೀತೀನಾ. ಓಕೆ, ಸೊ ಅವಾಗ ಏನು ಉಳಿಯುತ್ತೆ, ಇಲ್ಲಿ 2 ಹೋಯ್ತು, ಇದು 2 ಹೋಯ್ತು, ಅಂದರೆ a ಇಂಟು b, ಅಂದರೆ a ಇಂಟು b ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ ಇದು b - a ಆಗಿಬಿಡುತ್ತೆ. 2ನ ಕಾಮನ್ ತೊಗೊಂಡಿದೆ. ಆಗೇನಾಗುತ್ತೆ ನೋಡಿ, ಈ b - a ಕ್ಯಾನ್ಸಲ್ ಆಗಿ 1/2ab ಉಳಿಯುತ್ತೆ ಸ್ಟೂಡೆಂಟ್ಸ್. ಸೊ ಇದು ನಿಮ್ಮದು ಆನ್ಸರ್ ಆಗಿರುತ್ತೆ. ಎಲ್ಲಿದೆ ನೋಡಿ, ಆಪ್ಷನ್ ಬಿ ಯಲ್ಲಿದೆ, ಇದು ನಿಮ್ಮದು ಕರೆಕ್ಟ್ ಆಗಿರುವಂಥ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಮಿಸ್ಟೇಕ್ ಆಗಿದ್ದು ಗೊತ್ತಾಗಿದೆಯಲ್ವಾ ಸ್ಟೂಡೆಂಟ್ಸ್? ಎಸ್. ಸೊ ಇಲ್ಲಿ ಏನೇನು ಮಾಡಿದ್ವಿ ನಾವು, ಫಸ್ಟು -1 ಅನ್ನು ಮಿಸ್ ಮಾಡಿದ್ವಿ. ಈ -1ನ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ, ಕರೆಕ್ಟಾ? ಸೊ ಇಲ್ಲಿನೂ ನಾವು ಕಂಟಿನ್ಯೂಸ್ ಆಗಿ -1 ಬರೀತಾ ಹೋಗಬೇಕು. ಇದು -1, ಇದು ಪವರ್ ಬೇರೆ, ಇದು ಲಿಮಿಟ್ ಅಪ್ಲೈ ಮಾಡೋದು. ಇಲ್ಲಿನೂ -1 ಇರುತ್ತೆ. ಸೊ -1 2a -1 ಅಂತಂದರೆ ಅದನ್ನ ತೆಳಗೆ ತೊಗೊಂಡಿದ್ದೆ ನಾನು. ಅಗೇನ್ 2b ತೆಳಗಡೆ, ಅಗೇನ್ ಎಲ್ ಸಿ ಎಮ್ ತೊಗೊತೀರಾ, ಸಿಂಪ್ಲಿಫೈ ಮಾಡ್ತೀರಾ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 102 ಏನಿದೆ ನೋಡಿ, ಇಲ್ಲಿ cos x ಇದೆ, 4 - sin² x ಅಂತ ಇದೆ. ಸೊ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಲ್ಯಾಂಬ್ಡಾ ಇಂಟು log of 3 ಅಂತ ಇದೆ ಸ್ಟೂಡೆಂಟ್ಸ್. ಇದನ್ನು ನಾವು ಇವಾಗ ಇಲ್ಲಿ ಸಿಂಪ್ಲಿಫೈ ಮಾಡಬೇಕು. ಕಮಾನ್, ಯಾವ ಥರ ಸಾಲ್ವ್ ಮಾಡಬೇಕು ಅಬ್ಸರ್ವ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಹಾಕ್ತಾ ಹೋಗಿ ಸ್ಟೂಡೆಂಟ್ಸ್. ಇಲ್ಲಿ ಬಹಳ ಸಿಂಪಲ್ ಇದೆ, ಏನಪ್ಪ ಅಂದರೆ ಸಬ್ಸ್ಟಿಟ್ಯೂಷನ್ ತೊಗೊತಾ ಹೋದರೆ ಆನ್ಸರ್ ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು? ಓಕೆ, ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಂತಂದರೆ ಭಾಳ ಸಿಂಪಲ್ಲು. ಇಲ್ಲಿ sin x = ತೊಗೊತೀರ. sin x = ಏನಾಗುತ್ತೆ, ಇಲ್ಲಿ t ಅಂತ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಸೈನ್ ಡಿಫ್ರೆನ್ಷಿಯೇಷನ್ ಆಗುತ್ತೆ, cos x dx = dt. cos x ಇದೆ, ಇಲ್ಲಿ dx ಇದೆ, ಅಂದರೆ ರಿಪ್ಲೇಸ್ ಮಾಡಬೇಕಂದ್ರೆ ಇವಾಗ ಲಿಮಿಟ್ ಕೂಡ ಚೇಂಜಸ್ ಮಾಡಬೇಕು. ಇಫ್ x = 0 ಅಂದರೆ t ಆನ್ಸರ್ ಏನಾಗುತ್ತೆ, sin 0 ಆನ್ಸರ್ ಏನಾಗುತ್ತೆ
ಜೀರೋನೇ ಆಗುತ್ತೆ ಕರೆಕ್ಟಾ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ ಟು ಅಂದರೆ ಟಿ ಆನ್ಸರ್ ಏನಾಗುತ್ತೆ, ಸೈನ್ ಆಫ್ ಪೈ ಬೈ ಟು ಆನ್ಸರ್ ಆಗುತ್ತೆ 1. ಸೊ ಇದನ್ನು ಹೊಸ ಲಿಮಿಟ್ನ ಇಲ್ಲಿ ಅಪ್ಲೈ ಮಾಡಬೇಕು. ಎಕ್ಸ್ 0 ಇದ್ದಾಗ 0 ಆಗುತ್ತೆ, ಪೈ ಬೈ ಟು ಇದ್ದಾಗ ಸೈನ್ ಆಫ್ ಪೈ ಬೈ ಟು ಹಾಕಿದರೆ ಆನ್ಸರ್ 1 ಬರುತ್ತೆ ಕರೆಕ್ಟಾ. ಓಕೆ, ಕಾಸ್ ಆಫ್ ಡಿ ಎಕ್ಸ್ ಅಂದರೆ ಇದು ಡಿ ಟಿ ಆಗುತ್ತೆ, ಡಿವೈಡ್ ಬೈ 4 ಮೈನಸ್ ಇದು ಪೂರ ಏನು ತೊಗೊಂಡು ನಾವು ಟಿ ತೊಗೊಂಡು ಅಂದರೆ ಇದು ಟಿ ಸ್ಕ್ವೇರ್ ಆಯಿತು. ಈ 4ನ 2 ಸ್ಕ್ವೇರ್ ಅಂತ ಬರೀಬೋದಾ. ಎಸ್, ಇವಾಗ ನಮಗೆ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಸಿಗ್ಬಿಡುತ್ತೆ ಸ್ಟೂಡೆಂಟ್ಸ್. ಯಾವುದು 1 ಡಿವೈಡ್ ಬೈ 2a ಲಾಗ್ ಆಫ್ ಮಾಡ್ ಆಫ್ 2 ಪ್ಲಸ್ ಟಿ ಡಿವೈಡ್ ಬೈ 2 ಮೈನಸ್ ಟಿ ಕರೆಕ್ಟಾ. ಎಸ್, ಸೊ ಇದು ನಮ್ಮದು ಫಾರ್ಮುಲಾ ಆಗಿದೆ. ಸೊ ಇದರಲ್ಲಿ ನಾವು ಇವಾಗ ಲಿಮಿಟ್ ಒಂದು ಅಪ್ಲೈ ಮಾಡ್ಕೋಬೇಕಾಗಿರೋದು ಏನು, 0 to 1 ಅಂತ ಹೇಳಿ. ಓಕೆ, ಸೊ 1 ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಫಾಸ್ಟಾಗಿ ಇದು 1/2a ಎ ಜಾಗದಲ್ಲಿ ಏನಿದೆ 2 ಇದೆ ಅಂದರೆ ಇದು 2 ಬರೀತೀರಾ, ಈ 2 ಎರಡು ಕೂಡಿ 4 ಆಯಿತು. ಲಾಗ್ ಆಫ್ ಫಸ್ಟ್ ಇಲ್ಲಿ 1 ಅಪ್ಲೈ ಮಾಡಿದ್ರೆ ಅಂತ 2 ಪ್ಲಸ್ 1 3 ಆಗುತ್ತೆ. ಓಕೆ, ಇಲ್ಲಿ ಸೈಡಲ್ಲಿ ಮಾಡ್ತೀನಿ, ಲಾಗ್ ಆಫ್ 3 ಆಯಿತು. ಇದು ಡಿವೈಡ್ ಬೈ 2 ಮೈನಸ್ 1 ಅಂದರೆ 3ನೇ ಅಂದರೆ 3 ಡಿವೈಡ್ ಬೈ 1 ಅಂದರೆ 3ನೇ ಆಗುತ್ತೆ. ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, 0 ಅಂದರೆ 2/2 ಅಂದರೆ 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ ಎಷ್ಟಿದೆ, 0 ಇದೆ ಅಂದರೆ ಉಳಿತು ಎಷ್ಟು ಆನ್ಸರ್, ಜಸ್ಟ್ ಲಾಗ್ ಆಫ್ 3 ಆನ್ಸರ್. ಸೊ ನಮಗೆ ಕ್ವಶನಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ರು ಏನಂತ, ಲಾಗ್ ಆಫ್ 3 ಇದೆ, ಜಸ್ಟ್ ನೀವು ಲ್ಯಾಂಬ್ಡಾ ವ್ಯಾಲ್ಯೂ ಮಾಡಿ ಅಂತ ಹೇಳಿ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬಂದಿದೆ, 1/4 ಬಂದಿದೆ. ಸೊ 1/4 ಎಲ್ಲಿದೆ ಸ್ಟೂಡೆಂಟ್ಸ್, ಆಪ್ಷನ್ ಬಿ ಎಲ್ಲಿದೆ ನೋಡಿ. ಎಸ್, ಹಾಂ, ಇದರಲ್ಲಿ ಮೈನಸ್ ಸೈನ್ ಒಂದು ಬರುತ್ತಾ ಅಂತ ಅಬ್ಸರ್ವ್ ಮಾಡಿ, ಎಲ್ಲಾದರೂ ಮೈನಸ್ ಇದೆಯಾ, ಇಲ್ಲ. ಸೊ ಪ್ಲಸ್ 1/4 ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ. ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಇದೆ, ಸೊ ಕಾಸ್ನ ತೊಗೊಂಡಿದ್ವಿ, ಮೈನಸ್ ಬರುವಂಥ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಪ್ಲಸ್ 1/4 ಈಸ್ ದ ಕರೆಕ್ಟ್ ಆನ್ಸರ್. ಎಸ್, ಯಾರೆಲ್ಲ ಪ್ಲಸ್ 1/4 ಅಂತ ಮಾರ್ಕ್ ಮಾಡಿ ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್ ಇರುತ್ತೆ. ಅರ್ಥ ಆಯ್ತಾ. ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ತಗೋಣ. 103 ಏನಿದೆ, ದ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕಾಸ್ ಎಕ್ಸ್ ಅಂತ ಇಲ್ಲಾಂದ್ರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ನಾವು ಫಸ್ಟಿಗೆ ಏನು ಮಾಡ್ಕೋಬೇಕು, ವೇರಿಯಬಲ್ ಸಬರೇಬಲ್ ಅಂದರೆ ಕಾಸ್ ಎಕ್ಸ್ ಇದೆ, ಅದಾದಮೇಲೆ ಸೈನ್ ವಾಯ್ ಇದೆ, ಅಗೇನ್ ಇಲ್ಲಿ ಡಿ ಎಕ್ಸ್ ಇದೆ. ಇದು ಪೂರ ರಿಸಲ್ಟ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ, ಅಗೇನ್ ಇಲ್ಲಿ ಕಾಸ್ ವಾಯ್ ಇದೆ, ಇಲ್ಲಿ ಡಿ ವೈ ಇದೆ. ಅಗೇನ್ ನಾನು ಇಲ್ಲಿ ಏನು ಮಾಡ್ತೀನಿ, ಈ ಸೈನ್ ಎಕ್ಸ್ನ ಈ ಕಡೆ ತೊಗೊಂಬರ್ತೀನಿ, ಏನಾಗುತ್ತೆ ಕಾಸ್ ಡಿವೈಡ್ ಬೈ ಸೈನ್ ಎಕ್ಸ್ ಆಗುತ್ತಾ, ಕಾಸ್ ಬೈ ಸೈನ್ ಅಂದರೆ ಕಾಟ್ ಆಫ್ ಎಕ್ಸ್ ಬರೀತೀರಾ, ಈ ಡಿ ಎಕ್ಸ್ ಇಲ್ಲಿ ಬರೀತೀನಿ. ಈ ಸೈನ್ ವೈನ ನಾನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಆಲ್ರೆಡಿ ಇಲ್ಲೊಂದು ಮೈನಸ್ ಇದೆ. ಕಾಸ್ ಆಫ್ ವಾಯ್ ಡಿವೈಡ್ ಬೈ ಸೈನ್ ಆಫ್ ವಾಯ್ ಅಂತಂದರೆ ಡೈರೆಕ್ಟಾಗಿ ಇದನ್ನು ಕೂಡ ಕಾಟ್ ವಾಯ್ ಅಂತ ಬರೀಬೋದಾ. ಓಕೆ, ಡಿ ವೈ. ಇವಾಗ ಇಂಟಿಗ್ರೇಟ್ ಮಾಡ್ಕೊಂಬಿಡಿ ಎರಡು ಕಡೆ. ಕಾಟ್ ವಾಯ್ದು ಇಂಟಿಗ್ರೇಷನ್ ಏನಾಗುತ್ತೆ, ಕಾಸ್ ಲಾಗ್ ಆಫ್ ಮಾಡ್ ಆಫ್ ಸೈನ್ ಆಫ್ ಎಕ್ಸ್ ಅಂತ ಬರೀತೀರಾ ಕರೆಕ್ಟ್, ಇಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಇದೆ, ಲಾಗ್ ಆಫ್ ಮಾಡ್ ಆಫ್ ಸೈನ್ ಆಫ್ ವಾಯ್ ಆಗುತ್ತೆ, ಪ್ಲಸ್ ಸಿ ಅಂತ ಬರೆಯೋ ಹಾಗೆ ಇಲ್ಲಿನೂ ಲಾಗ್ ಸಿ ಅಂತಲೇ ಬರೀಬೇಕು. ಇವಾಗ ಇದನ್ನು ಈ ಕಡೆ ತೊಗೋತೀನಿ ನಾನು, ಮೈನಸ್ ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಮಾಡ್ ಆಫ್ ಸೈನ್ ವಾಯ್, ಓಕೆ, ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸಿ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಏನು ಲಾಗದೊಂದು ಪ್ರಾಪರ್ಟಿ ಇದೆ, ಏನು ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ವಾಯ್ ಇತ್ತಂದರೆ ಅಲ್ಲಿ ನಾವು ಲಾಗ್ ಆಫ್ ಎಕ್ಸ್ ಇಂಟು ವಾಯ್ ಅಂತ ಬರೀಬೋದಾ. ಓಕೆ, ಅಂದರೆ ಇದ್ರ ಆನ್ಸರ್ ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ವಾಯ್ ಆಯಿತು. ಇಲ್ಲಿನೂ ಆಲ್ರೆಡಿ ಲಾಗ್ ಇದೆ, ಸೊ ಎರಡು ಕಡೆ ಲಾಗ್ನ ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ರೆ ಉಳಿಯುವಂಥ ಆನ್ಸರ್ ಏನು, ಸೈನ್ ಎಕ್ಸ್ ಇಂಟು ಸೈನ್ ವಾಯ್ ಇಸ್ ಈಕ್ವಲ್ಸ್ ಟು ಸಿ. ಇದು ನಿಮ್ಮದು ಆನ್ಸರ್ ಆಗಿದೆ. ಇದು ಎಲ್ಲಿದೆ ನೋಡಿ, ಸೈನ್ ಎಕ್ಸ್ ಇಂಟು ಸೈನ್ ವಾಯ್, ಆಪ್ಷನ್ ಡಿ ಎಲ್ಲಿದೆನಾ. ಎಸ್, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇದು ಅರ್ಥ ಆಗಿದ್ದರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್, ಕಮೆಂಟ್ ಫಾಸ್ಟ್. ಇಲ್ಲ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಇವತ್ತು ಮ್ಯಾಕ್ಸಿಮಮ್ ಎಲ್ಲ 120 ಕ್ವಶನ್ಸ್ನ ಕಂಪ್ಲೀಟ್ ಮಾಡೋದಿದೆ ಫಾಸ್ಟಾಗಿ. ಎಸ್, ನಾನು ನಿಮ್ಮ ಕಮೆಂಟ್ಸ್ನ ನೋಡ್ತಾ ಇದ್ದೀನಿ, ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡ್ತಾ ಹೋಗಿ. -1/4 ಹೊರಗಡೆ ಬರಲ್ಲ, ಎಲ್ಲಿದೆ -1/4? -1/4 ಇಲ್ಲ, +1/4. ಇದು 2 × 2 4 ಆಗಿರುತ್ತೆ, ಸೊ ಪ್ಲಸ್ ಇರುತ್ತೆ, ಮೈನಸ್ ಇರೋದಿಲ್ಲ ಸ್ಟೂಡೆಂಟ್ಸ್, ಕರೆಕ್ಟ್ ಇದೆ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, 94 ಸೃಷ್ಟಿ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಏನಿದೆ ಕ್ವಶನ್ ನಂಬರ್ 104. ಕಾಸ್ ಆಫ್ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದೆ. ಓಕೆ,
ಸೊ ಇದು ನಮಗೆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, ಏನು ಸೈನ್ ಕಾಸ್ ಆಫ್ 2x ಅಥವಾ 2θ ಅಂದರೆ ಏನಿದೆ ಇನ್ ಟರ್ಮ್ಸ್ ಆಫ್ ಸೈನ್ ಬರೆದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಅಂತಿದೆಯಾ? ಇದು ಫಾರ್ಮುಲಾ ಗೊತ್ತಿದೆಯಾ? ಇದು ಗೊತ್ತಿದ್ದರೆ ಈ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ, ಇಲ್ಲ ಅಂದರೆ ಮತ್ತೆ ಟಫ್ ಆಗುತ್ತೆ ಸ್ಟೂಡೆಂಟ್ಸ್, ಕರೆಕ್ಟಾ? ಸೊ 1 ಮೈನಸ್ 2 ಸೈನ್ ಸ್ಕ್ವೇರ್ ಆಫ್ ಥೀಟಾ. ಸೊ ಥೀಟಾ ಜಾಗದಲ್ಲಿ ಏನಿದೆ, ಇದು ಪೂರ ರಿಸಲ್ಟ್ ಥೀಟಾ ಜಾಗದಲ್ಲಿದೆ. ಯಾವುದು? ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಇದಕ್ಕೆ ಥೀಟಾ ಅಂತ ಅಂದ್ಕೊಳ್ಳಿ. ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡಿದೆ ಅಂತ ಹಾಗೇನಾಗುತ್ತೆ, 1 ಮೈನಸ್ 2 ಸೈನ್ ಸ್ಕ್ವೇರ್ ಆಫ್ ಥೀಟಾ ಜಾಗದಲ್ಲಿ ಏನಿದೆ ಬಂದಿದೆ ಇವಾಗ ಸೈನ್ ಇನ್ವರ್ಸ್. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ? 1/9 ಇದೆ. ಓಕೆ, ಸೊ 1 ಮೈನಸ್ 2, ಇವಾಗ ನೋಡಿ ಎರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತಾ? ಸೊ ಉಳಿಯೋದೇನು ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸ್ಕ್ವೇರ್ ಇದೆ ಸ್ಟೂಡೆಂಟ್ಸ್. ಸ್ಕ್ವೇರ್ ಇದ್ದರೆ ಇದನ್ನು ನಾನೇನು ಮಾಡ್ತೀನಿ, ಹೋಲ್ ಸ್ಕ್ವೇರ್ ಅಂತ ಅವನು ಬರೀಬೋದಲ್ವಾ ಈ ಥರ. ಎಸ್, ಆಗೇನಾಗುತ್ತೆ, ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಇದು ಆಯಿತು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 1/9. ಇದು ಈ ಕಡೆ ಹೋಗಿ ಇದು ಈ ಕಡೆ ಬಂದರೆ 1 ಮೈನಸ್ 1/9 ಈಕ್ವಲ್ಸ್ ಟು 2x ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ 9 ಎಲ್ ಸಿ ಎಮ್ ತೊಗೊತೀರ, 9 ಮೈನಸ್ 1 ಮಾಡಿದ್ರೆ 8/9 ಆಗುತ್ತೆ ಈಕ್ವಲ್ಸ್ ಟು 2x ಸ್ಕ್ವೇರ್. 2 ಇಂಟು ಇದೆ ಈ ಕಡೆ ಬಂದರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 8/9. ಇಲ್ಲಿ ಇಂಟು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಇಲ್ಲಿ 2 1 ಜಾ 2 4 ಜಾ ಅಂದರೆ 4/9 ಆಯಿತು. ಅಗೇನ ಸ್ಕ್ವೇರ್ ರೂಟ್ ಅಂತ ತೆಗೆದುಕೊಂಡ್ಬಿಟ್ರೆ, ಸ್ಕ್ವೇರ್ ರೂಟ್ ತೆಗೆದುಬಿಟ್ರೆ ಎಕ್ಸ್ ಈಕ್ವಲ್ಸ್ ಟು 2/3 ಈಸ್ ದ ಆನ್ಸರ್. ಆದರೆ ಇದು ಪ್ಲಸ್ ಆರ್ ಮೈನಸ್ ಆಗಿರಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಪ್ಲಸ್ ಆರ್ ಮೈನಸ್, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಎರಡೂ ರಾಂಗ್. ಇದು ಎರಡೂ ಇದ್ದರೆ ಅದು ನಿಮ್ಮದು ಕರೆಕ್ಟ್ ಆನ್ಸರ್. ಅದೆಲ್ಲಿದೆ? ಆಪ್ಷನ್ ಸಿ ಯಲ್ಲಿದೆ ನೋಡಿ. ಸೊ ಆಪ್ಷನ್ ಸಿ ಯಾರೆಲ್ಲ ಮಾರ್ಕ್ ಮಾಡಿದ್ದೀರಾ ಅವ್ರದ್ದೆಲ್ಲನೂ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈಸಿ ಇದೆ ಅಲ್ವಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 105, ಇದೊಂದು ಈಸಿಯೆಸ್ಟ್ ಕ್ವಶನ್ ಇದೆ ನೋಡಿ. ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ತೆಳಗಡೆ ಕೊಟ್ಟಿರೋದು ಯಾವುದು ಅಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿರ್ತೀರಿ ನೀವು. ಇಲ್ಲಿ ಇದೇ ರಿಸಲ್ಟೇ ಕರೆಕ್ಟ್ ಆಗುತ್ತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್. ಯಾಕಂದರೆ ಎ ಬಿ ಪ್ಲಸ್ ಬಿ ಎ ಇದು ಸಿಮೆಟ್ರಿಕ್ ಆಗಬೇಕಂದ್ರೆ ಇದು ಹೋಲ್ ಡ್ಯಾಶ್ ತೊಗೊಂಡ್ರೆ ಅಗೇನ್ ಇದೆ ಆನ್ಸರ್ ಬರಬೇಕು. ಅಂದರೆ ಏನಾಗುತ್ತೆ ನೋಡಿ, ಪ್ರಾಪರ್ಟಿ ನಾವು ಅಪ್ಲೈ ಮಾಡಿದ್ರೆ ಇದು ಬಿ ಡ್ಯಾಶ್ ಆಗುತ್ತೆ, ಇಲ್ಲಿ ಎ ಡ್ಯಾಶ್ ಆಗುತ್ತೆ, ಪ್ಲಸ್ ಇದು ಎ ಡ್ಯಾಶ್ ಆಗುತ್ತೆ, ಇಲ್ಲಿ ಬಿ ಡ್ಯಾಶ್ ಆಗುತ್ತೆ. ಪ್ರಾಪರ್ಟಿ ಐ ಥಿಂಕ್ ನಿಮ್ಗೆ ಗೊತ್ತಿದೆ. ಅದಾದಮೇಲೆ ಬಿ ಡ್ಯಾಶ್ ಅಂತಂದರೆ ಇದು ಬಿ ಆಲ್ರೆಡಿ ಸಿಮೆಟ್ರಿಕ್ ಇದೆ ಅಂತ ಹೇಳ್ತಾರೆ, ಅಂದರೆ ಬಿ ಬರೀತೀರಾ, ಇಲ್ಲಿ ಎ ಬರೀತೀರಾ, ಇಲ್ಲಿ ಎ ಬರೀತೀರಾ, ಇಲ್ಲಿ ಬಿ ಬರೀತೀರಾ. ಇದನ್ನು ನಾವು ರೀಅರೇಂಜ್ ಮಾಡಿ ಬರೆದ್ರೆ ಎ ಬಿ ಪ್ಲಸ್ ಬಿ ಎ ಅಂತಂದರೆ ಮತ್ತೆ ನಮ್ಗೆ ಏನು ಬಂತು, ಎ ಡ್ಯಾಶ್ ತೊಗೊಂಡ್ರೆ ಏನೇ ಬಂದರೆ ಇದೇನಾಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ಸೊ ಇದು ಸಿಂಪಲ್ ಕ್ವಶನ್ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ. ಸೊ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಓಕೆನಾ? ಈ ಥರ ಸಿಂಪಲ್ ಕ್ವಶನ್ ಬಂದಾಗ ಸ್ವಲ್ಪ ಫಾಸ್ಟಾಗಿ ಸಾಲ್ವ್ ಮಾಡಬೇಕು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್. 106 ಒನ್ ಏನಿದೆ, ಇದು ಏನಿರುತ್ತೆ, ಸಿಸ್ಟಮ್ ಆಫ್ ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನ್ ಜೀರೋ ಸೊಲ್ಯೂಷನ್ ಅಥವಾ ಟ್ರಿವಿಯಲ್ ಸೊಲ್ಯೂಷನ್ ಈ ಥರ ಕೊಡ್ತಾರೆ. ಅಂದರೆ ಈ ಬಿ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಎಲ್ಲನೂ ಜೀರೋ ಆಗಿರುತ್ತೆ. ಅಗೇನ್ ಇದು ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಜೀರೋನೇ ಇರುತ್ತೆ. ಆಗ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು ಕೆ ವ್ಯಾಲ್ಯೂ ಫ್ರೆಂಡ್ಸ್. ಇಲ್ಲಿ ಏನಿದೆ ನೋಡಿ, 1 ಕೆ ಮೈನಸ್ 1 ಇದರದ್ದು ಕೊಯಿಫಿಷಿಯಂಟ್ ಬರ್ಕೊಂತ ಹೋಗಿ 3 ಮೈನಸ್ ಕೆ ಅಗೇನ್ ಮೈನಸ್ 2 ಅಗೇನ್ ಲಾಸ್ಟ್ ಇಲ್ಲಿ 1 ಮೈನಸ್ 3 1 ಇಸ್ ಈಕ್ವಲ್ಸ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿ ಕೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಓಕೆ, ಸೊ ನೋಡೋಣ ಎಷ್ಟು ಜನ ಇದನ್ನು ಸಾಲ್ವ್ ಮಾಡ್ತೀರಾ ಅಂತ ಹೇಳ್ತೀರಿ. ಯಾಕಂದರೆ ಭಾಳ ಈಸಿಯೆಸ್ಟ್ ಕ್ವಶನ್ ಇದು, ಅದರ ಸಲುವಾಗಿ ನಾನು ಇದನ್ನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತಾ ಇದ್ದೀನಿ. ಓಕೆ, ಆಪ್ಷನ್ನ ನನಗೆ ತಿಳಿಸಿ ಸ್ಟೂಡೆಂಟ್ಸ್. ಕಮಾನ್, ಪ್ರತಿಯೊಬ್ಬರು ಆನ್ಸರ್ ಮಾಡಿ ಹೇಳಿ ಕೆ ವ್ಯಾಲ್ಯೂ ಏನು ಬರುತ್ತೆ. ಏನಿಲ್ಲ, ಡಿಟರ್ಮಿನೆಂಟ್ ಮೆಥಡ್ ಅಪ್ಲೈ ಮಾಡ್ತಿರಲ್ಲ, ಪ್ಲಸ್ ಮೈನಸ್ ಪ್ಲಸ್ ಅದನ್ನ ಅಪ್ಲೈ ಮಾಡೋದು, ಕೆ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡೋದು ಅಷ್ಟೇ. Come on, fast. Yes. ಕೆ ವ್ಯಾಲ್ಯೂ ಆಪ್ಷನ್ ಎಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದೀರಾ. ಚೆಕ್ ಮಾಡಿ ಫ್ರೆಂಡ್ಸ್ ಪ್ರಾಪರ್ಲಿ. ಮೈನಸ್ ಬರುತ್ತಾ ಅಥವಾ ಪ್ಲಸ್ ಬರುತ್ತಾ ಅಥವಾ 0 ಬರುತ್ತಾ 2 ಬರುತ್ತಾ ಅಂತ ಹೇಳಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಎಗೆ ಮಾರ್ಕ್ ಮಾಡ್ತಿದ್ದೀರಾ, ಬಟ್ ಇದು ರಾಂಗ್ ಆಗಿದೆ ಸ್ಟೂಡೆಂಟ್ಸ್. ಆನ್ಸರು ಆ್ಯಕ್ಚುಲಿ ಆಪ್ಷನ್ ಎ ಇಲ್ಲ, ಕೆ ವ್ಯಾಲ್ಯೂನ ಚೆಕ್ ಮಾಡಿ ಇದ್ರ ಆನ್ಸರ್ 1 ಬರುತ್ತೆ. ಫಸ್ಟ್ ಇದು ಪ್ಲಸ್ ಮೈನಸ್ ಪ್ಲಸ್ ತಗೊಳ್ಳಿ, ಇದು 1 2 ಕ್ಯಾನ್ಸಲ್ ಆಗುತ್ತೆ, ಸಿಂಪ್ಲಿಫೈ ಮಾಡಿ. ಸೊ ಇದು ಸಿಂಪಲ್ ಮೆಥಡು, ಇದು ಮಾಡಲೇಬೇಕಾಗುತ್ತೆ ನೀವು. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ಸಿ ಯಾರೆಲ್ಲ ಮಾರ್ಕ್ ಮಾಡಿದ್ರು ಅವ್ರದ್ದೆಲ್ಲನೂ ಕರೆಕ್ಟು, +1 ಬರುತ್ತೆ. ಓಕೆ,
ಇದು ಸ್ವಲ್ಪ ಟಿಪಿಕಲ್ ಅನ್ಸ್ಬೋದು ನಿಮಗೆ. ಸೊ ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಪಿ ಆ್ಯಂಡ್ ಕ್ಯೂ 3 into 3 ಆರ್ಡರ್ ಇದೆ ಅಂತ ಹೇಳ್ತಾರೆ. ಪಿ ಆ್ಯಂಡ್ ಕ್ಯೂ ಈಕ್ವಲ್ ಇಲ್ಲ. ಪಿ ಕ್ಯೂ ಮತ್ತು ಕ್ಯೂ ಇದೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಇದೊಂದು ಇಕ್ವೇಷನ್. ಇಕ್ವೇಷನ್ 1 ಇಕ್ವೇಷನ್ 2 ಸಬ್ಟ್ರಾಕ್ಟ್ ಮಾಡೋಣ. ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡ್ ಅಂದರೆ ಏನಾಗುತ್ತೆ, ಪಿ ಕ್ಯೂಬ್ ಮೈನಸ್ ಪಿ ಸ್ಕ್ವೇರ್ ಇಂಟು ಕ್ಯೂ ಆಗುತ್ತೆ. ಈ ಕಡೆ ರೈಟ್ ಸೈಡಿಂದ ಕ್ಯೂ ಕ್ಯೂಬ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಪಿ. ಇವೆರಡರಲ್ಲಿ ಕಾಮನ್ ಪಿ ಸ್ಕ್ವೇರ್ ಇದೆನಾ, ಹಾಗೇನು ಏನು ಉಳಿಯುತ್ತೆ, ಪಿ ಮೈನಸ್ ಕ್ಯೂ ಉಳಿಯುತ್ತೆ. ಇಲ್ಲಿ ಕ್ಯೂ ಸ್ಕ್ವೇರ್ ಕಾಮನ್ ಇದೆ, ಇಲ್ಲಿ ಏನು ಉಳಿಯುತ್ತೆ, ಕ್ಯೂ ಮೈನಸ್ ಪಿ ಉಳಿಯುತ್ತೆ. ಓಕೆ, ಈ ಪೂರ ರಿಸಲ್ಟ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಇದು ಮೈನಸ್ ಇದೆ, ಹಾಗೇನು ಇಲ್ಲೇನಾಗಿಬಿಡುತ್ತೆ, ಈಸ್ ಈಕ್ವಸ್ ಟು 0 ಈ ಥರ ಬರಿಬೋದಾ. ಇದು ಪೂರ ಈ ಕಡೆ ಬಂದರೆ ಮೈನಸ್ ಆಗಿಬಿಡುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲಿ ಈ ಮೈನಸ್ ಸೈನ್ನ ನಾನು ಮತ್ತೆ 4 ಇದನ್ನ ಪ್ಲಸ್ ಮಾಡ್ಕೊಂಡೆ ಅಂತಂದರೆ ಇದನ್ನ ನಾನು ಈ ಥರ ಬರಿಬೋದಾ, ಪಿ ಮೈನಸ್ ಕ್ಯೂ ಅಂತ ಹೇಳಿ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ನಾನಿಲ್ಲಿ ಮತ್ತೊಂದು ಮೈನಸ್ನ ಮಲ್ಟಿಪ್ಲೈ ಮಾಡಿದೆ. ಆ್ಯಕ್ಚುಲಿ ಇದು ಮೈನಸ್ ಇದ್ದದ್ದು ಮೈನಸ್ ಹೊರಗಡೆ ತೊಗೊಂಡ್ಬಂದ್ರೆ ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಇದು ಪಿ ಮೈನಸ್ ಕ್ಯೂ ಕಾಮನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಉಳಿದಿರೋದೇನು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಸ್ ಟು 0. ಇದು ನಮ್ಮದು ಫೈನಲ್ ರಿಸಲ್ಟ್. ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ ಅವರು, ಪಿ ಈಸ್ ನಾಟ್ ಈಕ್ವಸ್ ಟು ಕ್ಯೂ ಅಂದರೆ ಇದಂತೂ 0 ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಿ ಕ್ಯೂ ಈಕ್ವಲ್ ಇದ್ದಾಗ ಮಾತ್ರ ಆನ್ಸರ್ 0 ಆಗಲಿಕ್ಕೆ ಸಾಧ್ಯ ಇತ್ತು. ಇದು 0 ಆಗಲ್ಲ ಅಂದರೆ ಉಳಿತು ಯಾವುದು, ಇದೇ ರಿಸಲ್ಟ್ ಇವು 0 ಆಗಬೇಕಲ್ವ. ಇವಾಗ 2 ನಂಬರ್ ಇದೆ, ಇವೆರಡರದ್ದು ಮಲ್ಟಿಪ್ಲಿಕೇಶನ್ 0 ಆಗುತ್ತಂದರೆ ಎರಡರಾಗ ಯಾವುದಾದ್ರೂ ಒಂದು 0 ಆಗಬೇಕು. ಇದು 0 ಆಗಲ್ಲ ಅಂತ ಹೇಳ್ತಾರೆ, ಇದು ಆಬ್ವಿಯಸ್ಲಿ ಆಗಲೇಬೇಕಾಗತ್ತೆ. ಅಂದರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಸ್ ಟು 0. ಮ್ಯಾಗ್ನಿಟ್ಯೂಡು ಕೂಡ ಏನಾಗಿರುತ್ತೆ, 0ನೇ ಆಗಿರುತ್ತೆ. ಅಂದರೆ ಅವ್ರ ಕ್ವಶನ್ ಕೇಳಿದ್ದು ಡಿಟರ್ಮೆಂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಆನ್ಸರ್ ಏನಾಗಿದೆ ಅಂದಂಗಾಯಿತು, 0 ಈಸ್ ದ ಕರೆಕ್ಟ್ ಆನ್ಸರ್. ಎಲ್ಲ ಆಪ್ಷನ್ ಸಿ ಅಂತ ಮಾಡಿದೆ ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಓಕೆ, ಜಸ್ಟ್ 1 ಸೆಕೆಂಡ್. ಸೊ ಪ್ರೀವಿಯಸ್ ಕ್ವಶನ್ನು -1 ಬರ್ತಾ ಇದೆನಾ? ಜಸ್ಟ್ ನಾನು ಸಾಲ್ವ್ ಮಾಡಿಲ್ಲ, ನೀವು ಸಾಲ್ವ್ ಮಾಡಿದ್ದೀರ ಅಂತ ಅಂದ್ಕೊಂಡೆ. ಎಸ್ ಬರುತ್ತೆ ನೋಡಿ ಫ್ರೆಂಡ್ಸ್, -6k ಪ್ಲಸ್ k ಈ ಥರ ಇದೆ ಅನಿಸುತ್ತೆ. 6 ಕಾಮನ್ ತೊಗೊಂಡ್ರೆ ಅಗೇನ್ 6 ಡಿವೈಡ್ ಬೈ 6 ಅಗೇನ್ 6 ಪ್ಲಸ್ ಬರೋಂತ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ -6k 6k ಈಸ್ ಈಕ್ವಸ್ ಟು 6, ಅಥವಾ ಇದನ್ನು ಮೈನಸ್ ಬರ್ದಿದ್ದೀವಿ ಅಂದರೆ ಇದು ಈ ಕಡೆ ಹೋದರೆ ಅಗೇನ್ k ಈಸ್ ಈಕ್ವಸ್ ಟು 6 ಕ್ಯಾನ್ಸಲ್ 1 ಬರುತ್ತೆ. ಚೆಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಕ್ವಶನ್ 108. ಇದು ಕೂಡ ಈಸಿ ಇದೆ. ಡಿಟರ್ಮೆಂಟದ್ದು ವ್ಯಾಲ್ಯೂನ ಚೆಕ್ ಮಾಡಬೇಕು, ಎ ಮತ್ತು ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಡಿಟರ್ಮೆಂಟ್ ಆಫ್ ಎದು ವ್ಯಾಲ್ಯೂ ಪಾಯಿಂಟ್ ಮಾಡಬೇಕಂದ್ರೆ ಬಹಳ ಸಿಂಪಲ್. ಇದು ಸ್ಕೆಲಾರ್ ಮ್ಯಾಟ್ರಿಕ್ಸ್ ಆಗಿದೆ, ಇದು 3ದು ಮಲ್ಟಿಪ್ಲಿಕೇಶನ್ ಏನಾಗಿರುತ್ತೆ, ಡಿಟರ್ಮೆಂಟ್ ಆಫ್ ಎ ಇಂಟು ಅಂದರೆ ಎ ಕ್ಯೂಬ್ ಆಗಿಬಿಡ್ತು. ಸೊ ಇದ್ರದ್ದು ಆನ್ಸರ್ ಸಿಕ್ ನನಗೆ. ಓಕೆ, ಸೊ ಇವಾಗ ಅಡ್ಜಾಯಿಂಟ್ ಆಫ್ ಎ ಕ್ವಶನಲ್ಲಿ ಏನಿದೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಓಕೆ, ಇದರ ಆನ್ಸರ್ ಇದೆ ಎ ಕ್ಯೂಬ್. ಇದರ ಆನ್ಸರ್ ಮಾಡಬೇಕಂದ್ರೆ ಇದೊಂದು ಫಾರ್ಮುಲಾ ಇದೆ, ಯಾವುದು, ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು n-1 ಅಂತ. n ಎಷ್ಟಿದೆ, ಆರ್ಡರ್ 3 ಇದೆ ಅಂದರೆ 2 - 1 ಮಾಡಿದ್ರೆ ಎಷ್ಟಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎದ ಆನ್ಸರ್ ಇವಾಗಲೇ ನಾವು ಚೆಕ್ ಮಾಡಿದ್ವಿ, ಎ ಕ್ಯೂಬ್ ಇದೆ. ಸೊ ಬ್ರ್ಯಾಕೆಟಲ್ಲಿ ಬರೀನ ಎ ಕ್ಯೂಬ್ ಆಗುತ್ತೆ. ಸೊ ಎ ಕ್ಯೂಬ್ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಎ ಕ್ಯೂಬ್ ಇದೆ, ಇದು 3 × 2 6 ಆಗುತ್ತೆ. 6 ಪ್ಲಸ್ 3 ಮಾಡಿದ್ರೆ ಎ ರೇಸ್ ಟು 9. ಎ ರೇಸ್ ಟು 9 ಈಸ್ ದ ಕರೆಕ್ಟ್ ಆನ್ಸರ್. ಅದೆಲ್ಲಿದೆ, ಆಪ್ಷನ್ ಎ ಅಲ್ಲಿದೆ ನೋಡಿ. ಸಿಂಪಲ್ ಇದೆ ಅಲ್ವಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಭಾಳ ಸಿಂಪಲ್ ಇತ್ತು. ಐ ಥಿಂಕ್ ಎಲ್ರಿಗೂ ಇದು ಅರ್ಥ ಆಗಿದೆ ಅಂದ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. ನೆಕ್ಸ್ಟ್ ಒನ್ 109. ಇದಕ್ಕೆ ಭಾಳ ಮೆಸೇಜಸ್ ಬರ್ತಾ ಇದೆ. ಇದು ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ಫ್ರೆಂಡ್ಸ್. ಇದನ್ನು ಸಾಲ್ವ್ ಮಾಡಬೇಕಾ? ಮೆಸೇಜ್ ಮಾಡಿ. ಇದು ಡಿಟರ್ಮೆಂಟ್ ಈಸಿ ಇದೆ, ಐ ಥಿಂಕ್ ನೀವು ಮಾಡ್ತೀರಾ ಅಂತ ನಾನು ಬಿಟ್ಟೆ. ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದನ್ನ ಸಾಲ್ವ್ ಮಾಡಿ ಅಂದರೆ ಪೂರನೇ ನಾನೇ ಸಾಲ್ವ್ ಮಾಡ್ತೀನಿ. ಕಿಶೋರ್ ಅವ್ರು ಮೆಸೇಜ್ ಮಾಡ್ತಿದ್ದಾರೆ, -1 ಬರುತ್ತೆ ಸರ್ ಅಂತ. ನೋಡೇ ಬಿಡುವ ಏನು ಬರುತ್ತೆ ಅಂತ ಹೇಳಿ. ಸ್ವಲ್ಪ ನೀವು ಫಾಸ್ಟಾಗಿದ್ದೀರಾ ಅಂತ ನಾನು ಬಿಟ್ಟೆ. ಎಸ್, ಇಲ್ಲಿವರೆಗಂತೂ ಎಲ್ಲರೂ ಕರೆಕ್ಟಾಗಿ ಬರ್ಕೊಂಡಿದ್ದೀರಾ ನೋಡಿ. ಇದ್ರದ್ದು ಒಂದು ಮಾಡೇ ಬಿಡೋಣ ಕಂಪ್ಲೀಟಾಗಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇವಾಗ ಏನು ಮಾಡ್ತೀರಾ, ಪ್ಲಸ್ ಪ್ಲಸ್ ತೊಗೊತೀರಾ. 1 ಇಲ್ಲೇ ಇದೆ, ಅಗೇನ್ ಇದು -k ಆಗುತ್ತೆ. ಸೊ ಮೈನಸ್ ಇದು ಪ್ಲಸ್ ಆಗುತ್ತೆ, ಬಟ್ ಇದರಲ್ಲಿ ಒಂದು ಮೈನಸ್ ಇರುತ್ತೆ. ಸೊ 6 ಆಯಿತು, ಅಗೇನ್ -k. ಸೊ ಇದು ಕ್ಯಾನ್ಸಲ್ ಆಯಿತು. 3 × 1 3 ಆಗುತ್ತೆ, -2 ಆಗುತ್ತೆ. ಅಗೇನ್ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ.
ಯಾವ ಥರ ಅಂದರೆ ಈ ಕೆನ ತಗೊಂಡ್ರೆ ಇದು ಕ್ಯಾನ್ಸಲ್ ಆಗುತ್ತೆ. 3 × 1 -2 ಅಗೇನ್ ಒಂದು ಫಾರ್ಮುಲಾದಲ್ಲಿ ಒಂದು ಮೈನಸ್ ಇರುತ್ತೆ. ನೆಕ್ಸ್ಟು -1 ಓಕೆ -1 ಬರೀತೀರಾ. ಅಗೇನ್ ಇದು ಪೂರ ಕ್ಯಾನ್ಸಲು. 3 × 3 -9 ಆಗುತ್ತೆ. ಅಗೇನ್ ಮೈನಸ್ ಪ್ಲಸ್ ಕೆ ಓಕೆ ಈಸ್ ಈಕ್ವಲ್ಸ್ ಟು 0. ಸೊ ಇವಾಗ ಸಿಂಪ್ಲಿಫೈ ಮಾಡಿ. ಇದು -6 -k -6 ಮೈನಸ್ ಕೆನ ಮಲ್ಟಿಪ್ಲೈ ಮಾಡಿಕೊಂಡ್ರೆ -3k -2k ಕರೆಕ್ಟಾ. ಅಗೇನ್ ಇದು ಮೈನಸ್ ಪ್ಲಸ್ ಆಗುತ್ತೆ, +9 ಅಗೇನ್ ಇದು -k ಈಸ್ ಈಕ್ವಲ್ಸ್ ಟು 0. ಓಕೆ, ಇಲ್ಲಿ ಯಾವ್ಯಾವ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ನೋಡಿ. ಇಲ್ಲಾಂದರೆ ಕೇದ ವ್ಯಾಲ್ಯೂ ಎಲ್ಲನೂ ಆ್ಯಡ್ ಮಾಡ್ಕೊಂಬಿಡಿ. -k -3k -2k ಅಗೇನ್ -k -2 ಆಗುತ್ತೆ. 2 + 2 4 4 + 3 7 ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇಲ್ಲಿ ಒಂದು ಕೆ ಇದೆ. ಸೊ -9 ನೋಡಿ ಎಷ್ಟಾಗುತ್ತೆ, 7 ಆಗುತ್ತಾ ಅಥವಾ 6 ಆಗುತ್ತಾ? ಕಮಾನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲದ ಆನ್ಸರ್ -1 ಬರ್ತಾ ಇದೆನಾ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಅಂದರೆ ನೀವು ಸೈನ್ ತೊಗೋಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಫಸ್ಟ್ ನಾವು ಇಲ್ಲಿ ಚೆಕ್ ಮಾಡಬೇಕಾಗಿರೋದು ಎಲ್ಲ ವ್ಯಾಲ್ಯೂಸ್ಗಳು ಕರೆಕ್ಟಾಗಿ ಬರ್ದಿದ್ವಾ ಇಲ್ಲ ಅಂತ ಹೇಳಿ, ಆಯಿತಾ. ಸೊ ಇಲ್ಲಿ 1 ಇದೆ, ಇಲ್ಲಿ ಕೆ ಇದೆ, ಇಲ್ಲಿ -1 ಇದೆ. ಅಗೇನ್ ಇಲ್ಲಿ ನೋಡಿ 3 ಇದೆ, -k ಓಕೆ ಸೆಕೆಂಡ್ ರಿಸಲ್ಟಲ್ಲಿ ಇಲ್ಲಿ ಮಿಸ್ಟೇಕ್ ಇದೆ. ಇದು 1 ಆಗಬೇಕಾಗಿತ್ತು. ಓಕೆ, ಇದು ಮಿಸ್ಟೇಕ್ ನಾನು ಮಾಡಿರೋದು. ಇಲ್ಲಿ 1 ಇದೆ, Z ಇದೆ ಅಲ್ವಾ ಫ್ರೆಂಡ್ಸ್. ಓಕೆ, Z ಇದ್ದರೆ ಇಲ್ಲಿ -1 ಬರಬೇಕಾಗಿತ್ತು. ಅಗೇನ್ ನೆಕ್ಸ್ಟ್ ಇದರಲ್ಲಿ ನೋಡಿ 1 ಇದೆ, -3 ಇದೆ, 1 ಇದೆ. ಓಕೆ, ಹಾಗಾಗಿ ನಿಮ್ಮದು ಆನ್ಸರ್ ಒಂದು ಚೇಂಜ್ ಆಗಿದೆ. ಓಕೆ, ಸೊ ಇನ್ನೊಂದು ಕ್ಲಿಯರಾಗಿ ನೋಡೋಣ. ಸೊ 1 ರಿಸಲ್ಟಿಂದ ಅಗೇನ್ ಎಲ್ಲನೂ ರಾಂಗ್ ಆಗಿಬಿಡತ್ತೆ. ಸಾರಿ, ಇನ್ನೊಂದು ಸತಿ ಸಾಲ್ವ್ ಮಾಡೋಣ ಅದನ್ನು ರಿಸಲ್ಟ್ನ. Z ಅಲ್ಲ, ಅದು ಆ್ಯಕ್ಚುಲಿ 1 ಇರುವಂಥದ್ದು. ಸೊ Z ಆಗಿದ್ದರೆ ಅದು ರಾಂಗ್ ಆಗಿರುವಂಥದ್ದು. ಸೊ -1 ಇದೆ, ಇಲ್ಲಿ -1 ಇದೆ, -k ಇದೆ, ಓಕೆ ಇವಾಗ ಚೆಕ್ ಮಾಡೋಣ ಇನ್ನೊಂದು ಸತಿನ. ಓಕೆ, ಅಗೇನ್ ಚೆಕ್ ಮಾಡಿ. 1 × ಇದು ಪೂರ ಕ್ಯಾನ್ಸಲ್ ಆಗುತ್ತೆ, -k ಇದು -3 × 1 ಆಗುತ್ತೆ. ಹಾಂ, ಇಲ್ಲಿ ಮಿಸ್ಟೇಕ್ ಆಗಿತ್ತು. ಇದು --++ ಆಗುತ್ತೆ. ಅಗೇನ್ ಒಂದು ಮೈನಸ್ ಇದೆ, ಸೊ -3. ಅಗೇನ್ ನೆಕ್ಸ್ಟ್ -k ಬರೀತೀರಾ. ಅಗೇನ್ ಈ ರಿಸಲ್ಟ್ ಪೂರ ಕ್ಯಾನ್ಸಲು. 3 × 1 3 ಆಗುತ್ತೆ, -- ಅಗೇನ್ ಇದು +1 ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಈ ಪೂರ ರಿಸಲ್ಟ್ ತೊಗೊತೀರಾ. -1 3 × 3 -9 ಅಗೇನ್ +k ಆಯಿತು ಈಸ್ ಈಕ್ವಲ್ಸ್ ಟು 0. ಇದು -k -3 -3k -k ಓಕೆನಾ. ಅಗೇನ್ ಇಲ್ಲಿ -1 ಇದು +9 ಆಗುತ್ತೆ, -k ಆಗುತ್ತೆ. ಎಸ್, ಇವಾಗ ಕರೆಕ್ಟ್ ಆಗುತ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಇಲ್ಲಿ ನೋಡಿ -k -3k -4k ಆಯಿತು. ಅಗೇನ್ ಇಲ್ಲಿ 2 ಇದೆ, ಸೊ ಅಂದರೆ -6k ಆಯಿತಾ. ಇದು 1 ಇದು 2 ಅಗೇನ್ ಇಲ್ಲಿ ಒಂದು 3 ಇದೆ, 5 ಒಂದು 6 ಅಂದರೆ -6k ಆಯಿತು. ಇದು -3 + 9 -3 + 9 ಎಷ್ಟಾಗುತ್ತೆ ಅಂದರೆ +6 ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲೇ ನೋಡಿ ಮಿಸ್ಟೇಕ್ ಆಗಿರುವಂಥದ್ದು. ಓಕೆ, ಇದಿಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮಾಡ್ತಾ ಇದ್ದೀನಿ. ಇವಾಗ 6 ಈ ಕಡೆ ತೊಗೊತೀರಾ. -6k ಇದು -6 ಆಗುತ್ತೆ. k = -6 ಡಿವೈಡ್ ಬೈ -6 ಅಗೇನ್ 1 ಬಂತಲ್ವಾ ಫ್ರೆಂಡ್ಸ್. ಎಲ್ಲಿದೆ -1? ಓಕೆ, ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಕರೆಕ್ಟ್ ಆನ್ಸರ್ 1 ಇದೆ, ಮೈನಸ್ ಬರೋದೇ ಇಲ್ಲ. ಓಕೆ, -12 -1 ಚೇಂಜಸ್ ಮಾಡಿದ್ದೀನಿ. ಸೊ -2 ತೊಗೊಂಡ್ರೆ ಮೇ ಬಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದೇನೋ. ಸೊ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಲ್ಲಿದ್ವಿ ನಾವು ಇವಾಗ? ಕ್ವಶನ್ ನಂಬರ್ 109 ಅಲ್ವಾ? ಹಾಂ, ಎಸ್ ಇದೆ ಕ್ವಶನು. ಇಲ್ಲೇನಿದೆ, ದ ಸ್ಟ್ರೇಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾರೆ, 2 ಪಾಯಿಂಟು. ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪಾಯಿಂಟ್ ಅಂತ ಇಲ್ಲೊಂದು ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟು ಕೊಟ್ಟಿದ್ದಾರೆ. ಎಷ್ಟಿದೆ? ಇದು ಪಾಯಿಂಟ್ ಇದೆ 5,0, ಇದು ಪಾಯಿಂಟ್ ಇದೆ 0,3 ಅಂತ. ಇದು ಒಂದು ಸ್ಟ್ರೇಟ್ ಲೈನ್. ಇಲ್ಲಿಂದ ಒಂದು ಪಾಯಿಂಟ್ ಇದೆ, ಇದು ಪರ್ಪೆಂಡಿಕ್ಯುಲರ್ ಇದೆ, ಇದು 4,4 ಇದೆ ಅಂತ ಹೇಳ್ತಾರೆ. ಇದ್ರದ್ದು ಡಿಸ್ಟೆನ್ಸ್ ಅವರು ಕೇಳ್ತಾ ಇರೋದು. ಓಕೆ, ಸೊ ನಮ್ಗೆ ಇಲ್ಲಿ ಫಾರ್ಮುಲಾ ಇಕ್ವೇಷನ್ ಆಫ್ ದ ಲೈನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. 2 ಪಾಯಿಂಟ್ ಕೊಟ್ಟಾಗ ಇಕ್ವೇಷನ್ ಆಫ್ ದ ಲೈನ್ ಅಥವಾ ಇಂಟರ್ಸೆಪ್ಟ್ ಕೊಟ್ಟಾಗ ಇಕ್ವೇಷನ್ ಆಫ್ ದ ಲೈನ್ ಏನಾಗುತ್ತೆ? ಇಕ್ವೇಷನ್ ಆಫ್ ದ ಲೈನ್ ಆಗುತ್ತೆ ಎಕ್ಸ್ ಡಿವೈಡೆಡ್ ಬೈ ಇಂಟರ್ಸೆಪ್ಟ್ ಎಷ್ಟಿದೆ 5 ಇದೆ, y ಡಿವೈಡ್ ಬೈ y ಇಂಟರ್ಸೆಪ್ಟ್ ಎಷ್ಟಿದೆ 3 ಇದೆ, = 1 ಆಗುತ್ತೆ. ಇಲ್ಲಿ LCM ತೊಗೊತೀರಾ, 15 ಆಗುತ್ತೆ. 15 ಅಂದರೆ ಇಲ್ಲಿ 3x ಆಗುತ್ತೆ, ಇದು 5y ಆಗುತ್ತೆ. 15 ಈ ಕಡೆ ಅಂದರೆ 15 × 1 15 ಈಚೆ ಕಡೆ ತೊಗೊಂಬಿಡಿ, -15 = 0.
ಇವಾಗ ನಾವು ಡಿಸ್ಟೆನ್ಸ್ ಡಿ ಇದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇವಾಗ ಏನಾಗುತ್ತೆ ನೋಡಿ ಫ್ರೆಂಡ್ಸ್, ಡಿಸ್ಟೆನ್ಸ್ ಡಿ ಇದು ಫಾರ್ಮುಲಾ ಈ ಇಕ್ವೇಷನಲ್ಲಿ ಈ 4,4ನ ಫಿಲಪ್ ಮಾಡಿ. 4 × 3 15 ಆಗುತ್ತೆ, 4 × 5 20, ಅಗೇನ್ ಇದು 50 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಈ ಇಕ್ವೇಷನ್ದು a ಸ್ಕ್ವೇರ್ ಆ್ಯಂಡ್ b ಸ್ಕ್ವೇರ್. a ಎಷ್ಟಿದೆ 3, 3 ಸ್ಕ್ವೇರ್ ಆನ್ಸರ್ 9, 5 ಸ್ಕ್ವೇರ್ ಆನ್ಸರ್ 25. ಓಕೆ, ಎಸ್, ಇದನ್ನು ಪೂರ ಸಿಂಪ್ಲಿಫೈ ಮಾಡಿ. ಇದು 20 - 15 ಅಂದರೆ 5 ಆಗುತ್ತೆ. ಓಕೆ, ಸೊ ಅದಾದಮೇಲೆ ಇದು 12 ಆಗುತ್ತೆ ನೋಡಿ ಫ್ರೆಂಡ್ಸ್. 3 ಇಲ್ಲಿ 4 ಇದೆ, 4 × 3 12 ಇದೆ. ಸೊ ಇದು 5, ಇದು 20 - 15 ಅಂದರೆ 5, 5 + 12 ಅಂದರೆ 17 ಆಯಿತು. 17 ಡಿವೈಡ್ ಬೈ 25 + 9 ಅಂದರೆ 34 ಆಗುತ್ತಾ? ಎಸ್. ಸೊ ಇದು ಆಪ್ಷನಲ್ಲಿ ಇದೆನಾ ಅಬ್ಸರ್ವ್ ಮಾಡಿ. 17 ಡಿವೈಡ್ ಬೈ 34 ಇಲ್ಲ. ಸೊ 34 ಇಲ್ಲ ಅಂತಂದರೆ ಇದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 17 ಡಿವೈಡ್ ಬೈ 34 ಇದ್ದದನ್ನು ನಾನು 2 × 17 ಅಂತ ಬರ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಈಗ ಮೇಲ್ಗಡೆ 17 ಇದೆಯಲ್ಲ, 17ನ ನಾನು 2 ಸತಿ 17 √17 ಅಂತ ಬರೀಬೋದು. ಅದಾದಮೇಲೆ ಕೆಳಗಡೆ ಏನಿದೆ √2 ಒಂದಿದೆ, √17 ಒಂದಿದೆ. ಈಗ ಒಂದು ಪೂರ ರಿಸಲ್ಟ್ ಕ್ಯಾನ್ಸಲ್ ಆಯಿತು. ಉಳಿತೇನು √17 ಡಿವೈಡ್ ಬೈ 2. ಇದು ಇದೆನಾ? ಎಸ್ ಇದೆ. ಆಪ್ಷನ್ ಡಿ ಯಲ್ಲಿದೆ ನೋಡಿ, ಇದು ನಿಮ್ಮ ಕರೆಕ್ಟ್. ಈಗ ಅರ್ಥ ಆಯ್ತಾ? ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡ್ತಾ ಹೋಗಿ. ಪ್ರಜ್ವಲ್ ಔಟ್ ಆಫ್ 4 ಮಾರ್ಕ್ಸ್ ಮಾಡಿದ್ದಾರೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ 110 ದ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಇದು ಬಹಳ ಈಸಿಯೆಸ್ಟ್ ಕ್ವಶನ್. ಏನಪ್ಪ ಅಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಇದು 120 ಡಿಗ್ರಿ ಆಗುತ್ತೆ ಸ್ಟೂಡೆಂಟ್. ಸೈನ್ ಇನ್ವರ್ಸ್ ರೇಂಜ್ ಅಂದರೆ -90 to 90 ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು π - π/2 ಅಂತ π/3 ಅಂತ ತೊಗೊಳ್ಳೋಣ. ಯಾಕಂದರೆ 3 LCM ತೊಗೊಂಡ್ರೆ ಏನಾಗುತ್ತೆ, 3π - π ಅಂದರೆ 2π ಆಗುತ್ತೆ. ಅಂದರೆ 180 - θ. ಇದು ಯಾವ ಕ್ವಾಡ್ರಂಟ್ ಆಗುತ್ತೆ? ಸೆಕೆಂಡ್ ಕ್ವಾಡ್ರಂಟ್. ಸೊ ಸೈನ್ ತು ಪಾಸಿಟಿವ್ ಇರುತ್ತೆ. ಅದಾದಮೇಲೆ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ θ. ಸೈನ್ ಆಫ್ θ ಅಂದರೆ ಸೈನ್ ಆಫ್ π/3 ಆಗುತ್ತೆ. ಇವಾಗ ಬೇಕಿದ್ರೆ ಎರಡು ಕ್ಯಾನ್ಸಲ್ ಮಾಡಿ π/3 ಆನ್ಸರ್. π/3 ಆನ್ಸರ್ ಇದೆಯಾ ಇಲ್ಲಿ? ಇಲ್ಲ ಅಂತಂದರೆ ನನ್ ಆಫ್ ದೀಸ್ಗೆ ಮಾರ್ಕ್ ಮಾಡಬೇಕು. ಕರೆಕ್ಟಾ? ಆ್ಯಕ್ಚುಲಿ 5/3 ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಇತ್ತು ಕ್ವಶನ್. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ಗೆ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ನಾನು. 111 ಕ್ವಶನ್ ನೋಡಿ ಏನಿದೆ, ಸೈನ್ ಇನ್ವರ್ಸ್ y sin inverse z = 3π/2 ಅಂತ ಹೇಳ್ತಾರೆ. ಅದಾದಮೇಲೆ ಇದ್ರ ವ್ಯಾಲ್ಯೂನ ಪಾಯಿಂಟ್ ಮಾಡ್ಕೋಬೇಕು ನಾವು. ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಎಲ್ಲ ಕೂಡಿದ್ರೆ 3π/2 ಆಗುತ್ತೆ. ಅಂತಂದರೆ ಈ ರಿಸಲ್ಟ್ ಏನಾಗಬೇಕು? ಇದು π/2 ಆಗಬೇಕು, ಇದನ್ನು π/2 ಆಗಬೇಕು, ಇದನ್ನು π/2 ಆಗಬೇಕು. ಆಗ ಮಾತ್ರ ಆ್ಯಡ್ ಮಾಡಿ ಎಷ್ಟಾಗುತ್ತೆ? 3π/2 ಆಗುತ್ತಾ? ಅಂದರೆ ನಮ್ಗೆ ಇವಾಗ ತೊಗೋಬೇಕಾಗಿರೋದೇನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ = π/2 ಅಂತ ತೊಗೊಂಡಿವಿ. ಅದಾದಮೇಲೆ ಸೈನ್ ಇನ್ವರ್ಸ್ ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಸೈನ್ ಆಗುತ್ತಾ? ಸೈನ್ ಆಫ್ π/2 ಸೈನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಅಂದರೆ ಎಕ್ಸ್ ನಮ್ಗೆ ಸಿಕ್ತು 1. ಅದೇ ಥರನಾಗಿ ವಾಯ್ನ ತೊಗೊಳ್ಳಿ, ಅದರ ಆನ್ಸರ್ ವಾಯ್ದ ಆನ್ಸರ್ನು 1 ಬರುತ್ತಲ್ವಾ? ಸೇಮ್ ರಿಸಲ್ಟು ಝೆಡ್ದು 1 ಬರುತ್ತೆ. ಅಂದರೆ ಎಕ್ಸ್ ವಾಯ್ ಝೆಡ್ ಎಲ್ಲನೂ ಆನ್ಸರ್ ಏನಾಗಿದೆ? 1 ಆಗಿದೆ. ಅಂದರೆ ಈ ಕ್ವಶನಲ್ಲಿ ಫಿಲಪ್ ಮಾಡ್ತಾ ಹೋಗೋಣ. ಎಕ್ಸ್ 1/9 ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. y/9 ಆನ್ಸರ್ 1, z/ ಇದು ಪೂರ ಆನ್ಸರ್ ಆಯಿತು 1 1 1 ಅಂದರೆ 3 ಡಿವೈಡ್ ಬೈ ಇದು 1 1 1 1 3 ಸತಿ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಸೊ ಇದು 3 - 1/1 ಅಂದರೆ 1, 3 - 1 ಅಂದರೆ 2 ಈಸ್ ದ ಕರೆಕ್ಟ್ ಆನ್ಸರ್. 2 ಎಲ್ಲಿದೆ ನೋಡಿ? ಆಪ್ಷನ್ ಸಿ. ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಸ್, ಅರ್ಥ ಆಗಿದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. Come on friends, fast. Next question ಗೆ ಹೋಗೋಣ. ಓಕೆ, ಇದು ಕೂಡ ಈಸಿಯೆಸ್ಟ್ ಕ್ವಶನ್. ಇದು ಯಾಕಮ್ಮ ಅಂದರೆ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ಇದು ಒಂದೇ ಒಂದು ಡೆರಿವೇಷನ್ ಇದೆ, ಅದರ ಮೇಲೆ ಕ್ವಶನ್ ಇದೆ. ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ಲೈನ್ ಅಂತ ಹೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. 4 - 3 5. ಸೊ 4 - 3 5 ಇದು ನಮ್ಗೆ ಯೂಶ್ವಲಿ ಎಲ್ಲಿ ಬರಬೇಕು? ಕೆಳಗಡೆ ಡಿನಾಮಿನೇಟರ್ ಬರಬೇಕು. 4 - 3 5 ಅದೆಲ್ಲಿದೆ? ಆಪ್ಷನ್ ಎ ಅಲ್ಲಿದೆ. ಇದರಲ್ಲಿದೆನಾ? ಇದರಲ್ಲಿನೂ ಇಲ್ಲ. ಇದರಲ್ಲಿದೆನಾ? ಇದರಲ್ಲಿನೂ ಇಲ್ಲ. ಓಕೆ, ಸೊ ಉಳಿದಿರೋದು ಯಾವುದು? ಇದಂತೂ ನನ್ನ ಆಫ್ ದಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದ್ರೂ ನಾವು ಇದನ್ನು ಡೌಟಲ್ಲಿ ಇಡಬೇಕಾಗತ್ತೆ.
ಓಕೆ, ಸೊ ಇದು ಉಳಿದಿರೋದು ಆಪ್ಷನ್ ಎ. ಆಪ್ಷನ್ ಏನು ಕರೆಕ್ಟ್ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಇದು ಪಾಯಿಂಟ್ ಇದೆ ಸ್ಟೂಡೆಂಟ್ಸ್. ಈ ಪಾಯಿಂಟ್ ಎಲ್ಲಿ ಬರೀತೀವಿ ನಾವು? ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡ್ ಬೈ ವೈ ಮೈನಸ್ ವೈ ಒನ್ ಡಿವೈಡ್ ಬೈ ಇಲ್ಲಿ ಬರೀತೀವಲ್ಲ, ಇದು ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿಬಿಟ್ರೆ ಮುಗೀತು. 2 ಇದೆ, ಓಕೆ, ಇಲ್ಲಿ -2 ಇದೆ, ಕರೆಕ್ಟ್ ಇದೆ. ಈ ಮೈನಸ್ ಮೈನಸ್ ಪ್ಲಸ್ 1 ಇದನ್ನು ಕರೆಕ್ಟ್ ಇದೆ, ಅಗೇನ್ 1 ಇದು ಕರೆಕ್ಟ್ ಇದೆ. ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಾಸ್ತಿ ವರಿ ಮಾಡೋದೇ ಬೇಕಾಗಿಲ್ಲ, ಈಜಿ ಎಷ್ಟಿದೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ 113 ಏನಿದೆ ನೋಡಿ, ದ ಎಂಗಲ್ ಬಿಟ್ವೀನ್ ದ ಲೈನ್ ಅಂತ ಇದೆ. ಸೊ ಎಂಗಲ್ ಬಿಟ್ವೀನ್ ದ ಲೈನ್ ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿ ಫ್ರೆಂಡ್ಸ್, ಭಾಳ ಸಿಂಪಲ್ ಇದೆ. ಕಾಸ್ಟ್ ಇಟ್ಟದು ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ಇದನ್ನು ನೀವೇ ಮಾಡಿ ಫ್ರೆಂಡ್ಸ್ ಫಾಸ್ಟಾಗಿ. ಸೊ ನಾನು ನಿಮಗೆ ಇದು ರಿಸಲ್ಟ್ನ ಹೇಳ್ತಾ ಇದ್ದೀನಿ. A1 ಇಂಟು ಪ್ಲಸ್ ಇದು A1 ಅಂತ ತಗೊಳ್ಳಿ, ಇದು A2 ಅಂತ, ಇದನ್ನು A1 B1 C1, ಇದು A2 B2 C2. ಸೊ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡೋದು ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಮೊದಲಿಗೆ ಮ್ಯಾಗ್ನ ಏನು ಮಾಡ್ತೀರಾ? A1 A2 ಪ್ಲಸ್ B1 B2 ಪ್ಲಸ್ C1 C2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್, ಅಗೇನ್ ರೂಟ್ ಆಫ್ A2 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್. ಓಕೆ, ಸೊ ಎಲ್ಲ ವ್ಯಾಲ್ಯೂಸ್ ನಾನು ನಿಮ್ಗೆ ಹೇಳಿದಾಗಿದೆ. ನೋಡೋಣ ಫಾಸ್ಟಾಗಿ ಸಾಲ್ವ್ ಮಾಡಿ. ಇದು ಒಂದು ಕ್ವಶನ್ಸ್ ಬಹಳ ಈಸಿಯೆಸ್ಟ್ ಇದೆ. ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ತಿಳಿಸಿ. ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ ನೋಡಿ ಇದನ್ನು, ಯಾಕಂದರೆ ಕ್ಯಾಲ್ಕುಲೇಷನ್ ಜಸ್ಟ್ ಅಷ್ಟೇ ಇರೋದು, ಅದು ಬೇರೆ ಏನಿಲ್ಲ. ನೋಡೋಣ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ. ಕಮಾನ್ ಫಾಸ್ಟ್, ವ್ಯಾಲ್ಯೂ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡಿ. ಭಾಳ ಸಿಂಪಲ್. A1 ಅಂದರೆ 3 ಇಂಟು 1 ಎಷ್ಟಾಗುತ್ತೆ? 3 ಆಗುತ್ತೆ. ಅಗೇನ್ 2 ಇಂಟು -2 ಎಷ್ಟಾಗುತ್ತೆ? -4 ಆಗುತ್ತೆ. 3 ಇಂಟು 1 ಎಷ್ಟಾಗುತ್ತೆ? 3 ಆಗುತ್ತೆ. ಡಿವೈಡ್ ಬೈ ಇದ್ರದ್ದು ರೂಟ್ ಮಾಡಿದ್ರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 9 ಪ್ಲಸ್ 4 13, 13 ಪ್ಲಸ್ 1 ಅಂದರೆ 14. ಇದೂ ಸೇಮ್ ಆಗುತ್ತೆ, 9 ಪ್ಲಸ್ 4 ಪ್ಲಸ್ 1 ಅಂದರೆ ಇದನ್ನು ರೂಟ್ 14 ಆಯಿತು. ಇಲ್ಲೇನಾಗುತ್ತೆ ನೋಡಿ, 3 ಪ್ಲಸ್ 3 ಎಷ್ಟಾಗುತ್ತೆ? 6, 6 ಮೈನಸ್ 4 ಮಾಡ್ತೀರಾ, 6 ಮೈನಸ್ 4 ಮಾಡಿದ್ರೆ 2, 2 ಡಿವೈಡ್ ಬೈ ರೂಟ್ 14. ಇದು ಇದೇನಾ? ಇಲ್ಲ ಅಂದರೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು. ಇದನ್ನು ಕೂಡ ಯಾವ ಥರ ಮಾಡ್ತೀರಾ? ಸ್ವಲ್ಪ ಸಿಂಪ್ಲಿಫೈ ಮಾಡಿ. ರೂಟ್ 14 ಇಂಟು, ಇಲ್ಲ 2 ಇದಾವಲ್ಲ ಇಲ್ಲಿ, ಸೊ ರೂಟ್ 14 ಅಂದರೆ ಇಲ್ಲಿನೂ ನೀವು ಸಿಂಪ್ಲಿಫೈ ಮಾಡಿ. 2 ರಿಸಲ್ಟ್ ಇದೆ ಅಂದರೆ ಜಸ್ಟ್ 14 ಆಗುತ್ತೆ. 2 ರಿಸಲ್ಟ್ಸ್ ಇದೆ, ಸೊ 1 ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. 14 ಅಗೇನ್ 2 1 2 7 ಅಂದರೆ 1/7 ಆಯಿತು. ಕಾಸ್ ಇದೆ, ಸೊ ಕಾಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಆಫ್ 1/7 ಇಸ್ ದ ಆನ್ಸರ್. ಅಲ್ಲಿದೆ ಸೈನ್ ಇದು ಅಂತ ಆಗಲ್ಲ. ಸಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರದ್ದು ಆನ್ಸರ್ ಕರೆಕ್ಟ್ ಇದೆ. ಬಿ ಎಲ್ಲ ರಾಂಗ್ ಇದೆ. ನೆಕ್ಸ್ಟ್ ಹೋಗೋಣ, ಇನ್ನೂ ಬಹಳಷ್ಟಿದೆ ಕ್ವಶನ್ಸು. 114. ಓಕೆ, ಇದು ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು ನೋಡಿ. ಮೊದಲು ಕ್ವಶನ್ನ ಓದಿ ಏನಿದೆ ಅಂತ, ಆಗ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. ಫಸ್ಟ್ ಏನು ಹೇಳ್ತಾರೆ? ದ ಸ್ಪೇರ್ ಇನ್ಕ್ರೀಸಿಂಗ್ ವ್ಯಾಲ್ಯೂಮ್ ಅಂತ ಹೇಳ್ತಾ ಇದ್ದಾರೆ. ವ್ಯಾಲ್ಯೂಮ್ ಅಂದರೆ ವಿದು ಫಾರ್ಮುಲಾ ಏನಿದೆ? 4/3πr3. ಇದು ನಿಮಗೆ ಗೊತ್ತಿರಬೇಕು. ವ್ಯಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಅಂದರೆ dv/dt ಕೊಟ್ಟಿದ್ದಾರೆ. ಅಂದರೆ ಏನು? dv/dt ಕೊಟ್ಟಿದ್ದಾರೆ ಎಷ್ಟಿದೆ? ಪೈ ಅಂತ. ಅದೇ ಇದಕ್ಕೆ ಮೊದಲಿಗೆ ಡಿಫ್ರೆನ್ಷಿಯೇಟ್ ಮಾಡೋಣ. dv/dt ಅಂದರೆ 4/3 ಆಗುತ್ತೆ. ಪೈ ಆರ್ ಇದೆ, ಇದರ ಡಿಫ್ರೆನ್ಷಿಯೇಷನ್ 3r ಸ್ಕ್ವೇರ್. ಸ್ಕ್ವೇರ್ r ಇರೋದ್ರಿಂದ dr/dt ಆಗುತ್ತೆ. ಕರೆಕ್ಟಾ? ಎಸ್. ಇಲ್ಲಿ ಏನಾಗುತ್ತೆ ನೋಡಿ, ಇದು 3 ಇದು 3 ಕ್ಯಾನ್ಸಲ್ ಆಯಿತು. 4 ಇಂಟು ಪೈ ಅಂದರೆ ಇದು 4π r ಸ್ಕ್ವೇರ್. r ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, r ಇಸ್ ಈಕ್ವಲ್ಸ್ ಟು 1, ರೇಡಿಯಸ್ ಈಸ್ 1 ಅಂತ ಹೇಳಿ. 1 ಸ್ಕ್ವೇರ್ ಅಂದರೆ 1 ಉಳಿಯಿತು. ಇಲ್ಲಿ dr/dt ಉಳಿಯುತ್ತೆ. ಅಂದರೆ ಇಲ್ಲಿ ಎಷ್ಟಿದೆ? ಪೈ ಇದೆ. dv/dt ಆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಪೂರ ರಿಸಲ್ಟ್ನ ಶಿಫ್ಟ್ ಮಾಡಿದ್ರೆ dr/dt ಆನ್ಸರ್ ಬರುತ್ತಾ? ಇಲ್ಲಿ ಎರಡು ಕಡೆ ಪೈನು ಕ್ಯಾನ್ಸಲ್ ಆಯಿತು. ಇಲ್ಲಿ 1 ಉಳಿದಿದೆ. 4 ಒಂದು ಈ ಕಡೆ ಶಿಫ್ಟ್ ಮಾಡಿದ್ರೆ 1/4 ಬಂತು ಫ್ರೆಂಡ್ಸ್. ಇದು ಅರ್ಥ ಆಯ್ತು ಅಂದ್ಕೋತೀನಿ, ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ ನಾನು. ಇದು 1/4 dr/dt ಆನ್ಸರ್ ಬಂದಿದೆ ಇಲ್ಲಿ. ಇದನ್ನು ಸೈಡಲ್ಲಿ ಇಡಿ. ಇವಾಗ ಇನ್ನೊಂದು ರಿಸಲ್ಟ್ ಏನು ಕೇಳ್ತಾರೆ ಇಲ್ಲಿ? ದ ರೇಟ್ ವಿಚ್ ಈಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್ ಅಂತ ಹೇಳ್ತಾರೆ. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಅಂದರೆ ಸರ್ಫೇಸದ್ದು ಫಾರ್ಮುಲಾ, ಏರಿಯಾ ಆಫ್ ದ ಸರ್ಫೇಸ್ ಫಾರ್ಮುಲಾ ಗೊತ್ತಿರಬೇಕು. S = 4r² ಅಂತಿದೆ. ಓಕೆನಾ? ಸೊ ಇದು ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ಅಗೇನ್ ಇದು ಮತ್ತೆ ನಿಮಗೆ ಡಿಫಿಕಲ್ಟ್ ಆಗುವಂಥದ್ದು. ಓಕೆ, ಇದಕ್ಕೆ ನಾವು ಏನು ಮಾಡಬೇಕು? ds/dt ಮಾಡ್ಕೊತೀರ. ಸೊ ಡಿಫ್ರೆನ್ಷಿಯೇಟ್ ಮಾಡಿ. 4π ಆಸ್ ಇಟ್ ಈಸ್, r ಅಂತಂದರೆ 2r ಆಗುತ್ತೆ. ಇಲ್ಲಿ dr/dt ಆಗುತ್ತೆ. ಓಕೆ, 4 ಇಂಟು 2 ಅಂದರೆ 8π ಆಯಿತು. r ವ್ಯಾಲ್ಯೂ ಅಗೇನ್ 1 ಇದೆ, ಸೊ 1 ಬರೀತೀರಾ. ಸೊ dr/dt ಎಷ್ಟು ಬಂದಿದೆ? 1/4. 4 1 ಜಾ 4 2 ಜಾ ಅಂದರೆ ಎಷ್ಟಾಯಿತು? ಫೈನಲ್ ಆನ್ಸರ್ 2π. 2π ಎಲ್ಲಿದೆ? ಆಪ್ಷನ್ ಎ ಯಲ್ಲಿದೆ. ಸೊ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಕ್ವಶನ್?
ಎಸ್, ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ತಗೋಣ ಸ್ವಲ್ಪ. ನೆಕ್ಸ್ಟ್ ಒನ್, ದ ಏರಿಯಾ ಬೌಂಡೆಡ್ ಬೈ, ಅಂದರೆ ಇದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ದು ಕ್ವಶನ್ ಇದೆ. ಇದು y ಇಸ್ ಈಕ್ವಲ್ಸ್ ಕೊಟ್ಟಿದ್ದಾರೆ, ಲಿಮಿಟ್ಸ್ ಕೂಡ ಕೊಟ್ಟಿದ್ದಾರೆ. ಏನಿದೆ, ಸೊ ನಮ್ಮದು ಇದು ಏರಿಯಾ ಇದೆ ಅಂತ ಅಂದ್ಕೊಳ್ಳಿ, ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಈ ಏರಿಯಾ ಕರ್ವ್, ಇಕ್ವೇಷನ್ ಆಫ್ ದ ಕರ್ವ್ ಏನಿದೆ, ಇದು 3x - 5 ಇದೆ. ಇದರಲ್ಲಿ x ಇಸ್ ಈಕ್ವಲ್ಸ್ ಟು 3, ಇದು x ಇಸ್ ಈಕ್ವಲ್ಸ್ ಟು 3 ಲೈನ್, ಇದು x ಇಸ್ ಈಕ್ವಲ್ಸ್ ಟು 5 ಲೈನ್. ಈ ಏರಿಯಾನ ಪಾಯಿಂಟ್ ಮಾಡಿ ಅಂತ ಕ್ವಶನ್ ಕೊಟ್ಟಿರೋದು. ಓಕೆ, ಈ ಏರಿಯಾನ ಪಾಯಿಂಟ್ ಮಾಡಬೇಕಂದ್ರೆ ನಾವು ಇಂಟಿಗ್ರೇಷನ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. 3 to 5 ಏರಿಯಾದ ಇಕ್ವೇಷನ್ ಏನಿದೆ yx 3 - 5, ಇಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಫಾಸ್ಟಾಗಿ ಮಾಡಿ. 3xದು ಇಂಟಿಗ್ರೇಷನ್ ಏನಾಗುತ್ತೆ, x² / 2, 5ದು ಇಂಟಿಗ್ರೇಷನ್ 5x ಆಗುತ್ತೆ. ಇಲ್ಲಿ ನಾವು ಲಿಮಿಟ್ ಅಪ್ಲೈ ಮಾಡಬೇಕು 3 ಮತ್ತು 5ನ. ಓಕೆ, ಸೊ ಫಸ್ಟಿಗೆ 5ನ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲೇನಿದೆ ನೋಡಿ, 3/2 ಒಂದು ಕಾನ್ಸ್ಟೆಂಟ್ ಇದೆ. ಓಕೆನಾ, ಸೊ ಫಸ್ಟಿಗೆ ಏನು ಮಾಡ್ತಾರೆ, 5 ಅಂದರೆ 25 ಆಗುತ್ತೆ. ಅಗೇನ್ -3 ಹಾಕಿದರೆ 3² ಆನ್ಸರ್ 9 ಆಗುತ್ತೆ. ಓಕೆ, ಮೈನಸ್ ಅಗೇನ್ ನೆಕ್ಸ್ಟ್ ಇಲ್ಲಿ 5 ಕಾನ್ಸ್ಟೆಂಟ್ ಇದೆ, ಬ್ರಾಕೆಟು ಫಸ್ಟ್ 5 ಅದಾದಮೇಲೆ -3. ಫಸ್ಟ್ 5 ಹಾಕ್ತೀನಿ, ಆಮೇಲೆ 3 ಹಾಕ್ತಾ ಇರೋದು ನಾನು. ಅಗೇನ್ ಇಲ್ಲಿ 3/2, 25 - 9 ಮಾಡಿ ಎಷ್ಟಾಗುತ್ತೆ, 16 ಆಗುತ್ತಾ? ಎಸ್, 16 + 9 ಮಾಡಿದ್ರೆ 25 ಕರೆಕ್ಟ್ ಇದೆ. ಇದು 16 ಆಗುತ್ತೆ. ಮೈನಸ್ ಇದು 5 - 3 ಅಂದರೆ 2 ಆಗುತ್ತೆ. 2 ಅಂದರೆ ಇದು 10 ಆಯಿತು. 2 1 × 2 8 ಕರೆಕ್ಟ್ ಅಲ್ವಾ? ಎಸ್, 8 × 3 ಮಾಡಿದ್ರೆ 24, 24 - 10, 24 - 10 ಅಂತಂದರೆ ಆಗುತ್ತೆ ಆನ್ಸರ್ 14. 14 ಸ್ಕ್ವೇರ್ ಯೂನಿಟ್ಸ್ ಅಲ್ಲಿದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ 116 ಏನಿದೆ ನೋಡಿ, ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ dy/dx ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಇಲ್ಲಿ ಇದರದ್ದು ಸೊಲ್ಯೂಷನ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಓಕೆ, ಇದು ಕೂಡ ಸಿಂಪಲ್ ಇದೆ, ಸಾಲ್ವ್ ಮಾಡಿ ಫ್ರೆಂಡ್ಸ್. ಇದ್ರದ್ದು ನಾವೇನು ಮಾಡಬೇಕು, ಫಸ್ಟ್ ಈ ರಿಸಲ್ಟ್ನ dy/dx, ಫಸ್ಟ್ 5 ಮಾರ್ಕ್ಸ್ ಕ್ವಶನ್ ಐತೆ ನೋಡಿ, ಆ ಥರ y ನ ಈ ಕಡೆ ತೊಗೊಂಡೆ, ಅಗೇನ್ tan ಆಫ್ x ಆಗುತ್ತೆ, ಇಸ್ ಈಕ್ವಲ್ಸ್ ಟು -2 sin x. ಇದನ್ನ ಇಲ್ಲಿ ಹೇಳ್ಬೋಣ. p ಇಸ್ ಈಕ್ವಲ್ಸ್ ಟು ಅಂದರೆ IF ನ ಫಸ್ಟ್ ಫೈಂಡ್ ಮಾಡ್ತೀರಾ. IF ಮಾಡಬೇಕಂದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ -tan x ಆಗುತ್ತೆ dx. ಸೊ ಇಂಟಿಗ್ರೇಷನ್ ಆಫ್ tan x ಏನಿದೆ, ಲಾಗ್ ಆಫ್ ಸೆಕ್ ಇದೆ. ಕಾಸಲ್ಲಿ ತೊಗೊಂಡ್ರೆ -1 ಬರುತ್ತೆ, ಇಲ್ಲೊಂದು ಮೈನಸ್ ಇದೆ. ಸೊ ಮೈನಸ್ ಪ್ಲಸ್ ಆಗಿ ಇದು ಜಸ್ಟ್ cos x ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗಿ ಜಸ್ಟ್ cos x ಬಂದ್ಬಿಡುತ್ತೆ IF. ಅಂದರೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, y ಇಂಟು cos x ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ IF ಎಷ್ಟಿದೆ, cos x ಇದೆ. ಅಗೇನ್ ಇಲ್ಲೊಂದು ರಿಸಲ್ಟ್ ಇದೆ ನೋಡಿ, ಮೈನಸ್ ಹೊರಗಡೆ ಇಟ್ಟು 2 sin ಆಫ್ x, ಇದು ಕ್ಯೂ ಆಗಿರುತ್ತೆ dx. ಇದು ನೋಡಿ ಫಾರ್ಮುಲಾನೇ ಇದೆ, ಮೈನಸ್ ಇಲ್ಲಿ ಇಟ್ಟು sin ಆಫ್ 2x ಇದು ಫಾರ್ಮುಲಾ ಇದೆಯಾ, ಇದು ಈ 2 ಇಲ್ಲಿ ಬರ್ದ್ವಿ ಅಂದರೆ ಅರ್ಥ ಆಗುತ್ತೆ ನೋಡಿ. 2 sin x cos x ಅಂದರೆ sin 2x dx. ಇದಕ್ಕೆ ಇಂಟಿಗ್ರೇಷನ್ ಮಾಡಿ. sin 2x ಮೈನಸ್ ಆಸ್ ಇಟ್ ಇದೆ, sin 2x ಇಂಟಿಗ್ರೇಷನ್ cos ಆಫ್ 2x ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಮಾಡ್ತಾರೆ 2 ಬರುತ್ತೆ, ಪ್ಲಸ್ c. ಓಕೆ, ಇದು ನಮ್ಮದು ಆನ್ಸರ್. ಇದೆಲ್ಲಿದೆ ನೋಡಿ, y cos x ಲಾಸ್ಟಲ್ಲಿದೆ ನೋಡಿ, ಇದು ನಿಮ್ಮದು ಆನ್ಸರ್. ಆಪ್ಷನ್ ಡಿ, y cos x ಪ್ಲಸ್ ಸಿ ಪಾಸಿಟಿವ್ ಬರೆದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. 1/2 cos 2x / 2, ಇದು ನಿಮ್ಮದು ಕರೆಕ್ಟ್ ಆನ್ಸರ್. ಓಕೆ, ಕ್ಲಿಯರ್ ಇದೆನಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಕ್ವಶನ್ ಏನಿದೆ ಅಂದರೆ 117. ಇದರದ್ದು ಮಾಡ್ಯುಲಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಮಾಡ್ಯುಲಸ್ ಯಾವ ಥರ ಮಾಡ್ತೇನೆ, ಸ್ಕ್ವೇರ್ ರೂಟ್ ಆಫ್, ಇವಾಗ ಕಾಂಪ್ಲೆಕ್ಸ್ ನಂಬರ್ದು ಏನು ಮಾಡ್ತೀವಿ, a + IB ಇತ್ತಂದರೆ a² + b² ಈ ಥರ ಫೈಂಡ್ ಮಾಡ್ತೀವಿ. ಬಟ್ ಇದನ್ನು ಆ ಫಾರ್ಮೆಟ್ ಒಳಗಿಲ್ಲ, ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವುದು, 1 + 1 / i + 1 ಇದೆ. ಇದನ್ನು ಮೊದಲಿಗೆ ಸಿಂಪ್ಲಿಫೈ ಮಾಡಿಕೊಂಡು ಆನ್ಸರ್ನ ಫೈಂಡ್ ಮಾಡಬೇಕು ಫ್ರೆಂಡ್ಸ್. i + 1 ಹೋಲ್ ಸ್ಕ್ವೇರ್ ಇದೆ. ಓಕೆ, ಸೊ ಹೋಲ್ ಸ್ಕ್ವೇರ್ನ ನಾವು ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ಗೆ ಇದನ್ನು LCM ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಇಲ್ಲಿ i + 1 + 1 / i + 1 ಆಗುತ್ತೆ. ಓಕೆ, ಸೊ ಹೋಲ್ ಸ್ಕ್ವೇರ್ ಆಗುತ್ತೆ. ಈ ರಿಸಲ್ಟ್ನ ಮಾತ್ರ ಸಿಂಪ್ಲಿಫೈ ಮಾಡ್ತಾ ಇರೋದು ನಾನು. ಇದು i + 2 ಆಯಿತು / i + 1 ಆಯಿತು. ಸೊ ಇದು ಹೋಲ್ ಸ್ಕ್ವೇರ್ ಇದೆ. ಸೊ ಇವಾಗ ಈ ರಿಸಲ್ಟ್ನ ನಾವು ಅಲ್ಲಿ ಅಪ್ಲೈ ಮಾಡ್ಕೋಬೇಕು, ಯಾವುದು ಕ್ವಶನಲ್ಲಿ. ಓಕೆ, ಸೊ ಇದು ಬೇಕಿದ್ರೆ ಇದನ್ನು ಸ್ಕ್ವೇರ್ ಕೂಡ ಮಾಡಿ, ಏನಾಗುತ್ತೆ i + 2 ಹೋಲ್ ಸ್ಕ್ವೇರ್ / i + 1 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡ್ಕೊಂಬಿಡಿ, ಆದಮೇಲೆ ಫಿಲಪ್ ಮಾಡ್ಲಿಕ್ಕೆ ಬರುತ್ತೆ. ಏನಾಗುತ್ತೆ, i² ಫಸ್ಟ್ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ, a² ಅಂದರೆ i² ವ್ಯಾಲ್ಯೂ -1 ಇದೆ,
2 ಸ್ಕ್ವೇರ್ ಆನ್ಸರ್ 4 ಆಗುತ್ತೆ. ಹಾಗೇನ 2 ಇಂಟು 2ab 2 ಇಂಟು 2 4i ಆಯಿತು ಡಿವೈಡೆಡ್ ಬೈ. ಓಕೆ, ಇಲ್ಲಿನೂ ಅದೇ ಥರನಾಗಿ ಐ ಸ್ಕ್ವೇರ್ ವ್ಯಾಲ್ಯೂ -1 ಆಗುತ್ತೆ. 1 ಸ್ಕ್ವೇರ್ ಆನ್ಸರ್ 1 2i ಆಗುತ್ತೆ. ಇಲ್ಲಿ +1 -1 ಕ್ಯಾನ್ಸಲ್ ಆಗುತ್ತೆ. 4 -1 ಅಂದರೆ ಇದು ಎಷ್ಟಾಯಿತು ನೋಡಿ, 3 ಆಗುತ್ತೆ. 3 + 4i ಆಯಿತು. ಕೆಳಗಡೆ ಎಷ್ಟಿದೆ, ಜಸ್ಟ್ 2i ಇದೆ. ಸೊ ಇದು ಡಿನಾಮಿನೇಟರ್ ರಿಸಲ್ಟ್ ಆಯಿತು ಸ್ಟೂಡೆಂಟ್. ಜಸ್ಟ್ ಇವಾಗ ಈ ಪೂರ ರಿಸಲ್ಟ್ ಈ ಕ್ವಶನ್ ಒಳಗೆ ಹಾಕಬೇಕು. ಇವಾಗ ಇನ್ನೇನಾಗುತ್ತೆ ನೋಡಿ, ಕ್ವಶನ್ ಒಳಗೆ ಹಾಕಿದರೆ ಇಲ್ಲೇ ಸಾಲ್ವ್ ಮಾಡ್ತೀನಿ, ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಓಕೆ, ಇವಾಗ ಕ್ವಶನಲ್ಲಿ ಏನಿದೆ, 1 + i√3. ಈಗ ಕೆಳಗಡೆ ಬಂದಿರುವಂಥದ್ದು ನೀವು 3 + 4i, ಇದು ಹೋಲ್ ಡಿವೈಡ್ ಬೈ 2 ಅಂದರೆ ಇಂಟು 2i ಅಂತ ಬರೀಬೋದಾ. ಓಕೆ, ಈ ಪೂರ ರಿಸಲ್ಟ್ಗೆ ನಾವು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡಬೇಕು, ಅಂದರೆ ಇದ್ರದ್ದು ಮಾಡಲಸ್ನ ಫೈಂಡ್ ಮಾಡ್ಕೋಬೇಕು. ಸೊ ಇದು ಎಲ್ಲಾನು ಸಿಂಪ್ಲಿಫೈ ಮಾಡೋಕ್ಕಿಂತ ಒಂದೊಂದರದ್ದು ಸಪ್ರೇಟಾಗಿ ಮಾಡಿಬಿಡೋಣ. ಏನಿದೆ ಇದ್ರದ್ದು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. ಇದು 3 ಸ್ಕ್ವೇರ್ ಅಂದರೆ ಜಸ್ಟ್ 3 ಆಗುತ್ತೆ. ಅಗೇನ್ ಇಲ್ಲಿ 2 ಸ್ಕ್ವೇರ್ ಅಂದರೆ ಇದು 4 ಆಗುತ್ತೆ ಇದ್ರದ್ದು ರಿಸಲ್ಟಾ. ಅಗೇನ್ ಇಲ್ಲಿನೂ ನೋಡಿ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. ಓಕೆ, ಫೈನಲಿ ಸಿಂಪ್ಲಿಫೈ ಮಾಡಿದ್ರೆ ಇದನ್ನು √4 ಇದೆ, ಇದನ್ನು √4 ಇದೆ, ಅಂದರೆ 2 ಇಂಟು 2 ಅಂದರೆ 4 ಆಯಿತು ಮೇಲ್ಗಡೆದು. ಕೆಳಗಡೆದು √19, 4 ಡಿವೈಡ್ ಬೈ √19 ಆಗುತ್ತೆ ನೋಡಿ. ಇದೇನೋ ಆಪ್ಷನಲ್ಲಿ ಇಲ್ಲ, 3 ಸ್ಕ್ವೇರ್ ಇದು 16 ಇದೆಯಲ್ಲ, ನಾನು 10 ಮಾಡಿದ್ದೀನಿ. 16 + 9 ಮಾಡಿದ್ರೆ ಇದು 25 ಆಗುತ್ತೆ, ಅಂದರೆ 4 ಡಿವೈಡ್ ಬೈ 5. 4 ಡಿವೈಡ್ ಬೈ 5 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಎಲ್ಲಿದೆ, ಆಪ್ಷನ್ ಡಿ ಎಲ್ಲಿದೆ, ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಎಸ್. ನೆಕ್ಸ್ಟ್ ಕ್ವಶನ್ 118. ಇದು ಒಂದು ಈಸಿಯೆಸ್ಟ್ ಕ್ವಶನ್ ಫ್ರೆಂಡ್ಸ್. ಏನಂದರೆ ಸಮ್ ಆಫ್ ದ ಕೊಯಿಫಿಷಿಯಂಟ್ ಅಂತ ಕೇಳಿದಾಗ ಯಾವಾಗಲೂ ಎಕ್ಸ್ ಜಾಗದಲ್ಲಿ 1ನ ಫಿಲಪ್ ಮಾಡಿ ಸಾಲ್ವ್ ಮಾಡಬೇಕು. ಇಲ್ಲಿ 1 ಹಾಕಿ -3 ಇಂಟು 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 4 148. 1 + 1 ಅಂದರೆ 2. 2 - 3 ಅಂದರೆ -1/3148. ಇದು ಈವನ್ ಇದೆ ಅಂದರೆ ಆಬ್ವಿಯಸ್ಲಿ ಇದು ಮೈನಸ್ ಇದ್ರೆ ಇದೆ ಅನ್ನೋ ಆನ್ಸರ್ ಬರುತ್ತೆ, +1 ಬರುತ್ತೆ. ಸೊ 1 ಈಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಸಿಂಪಲ್ ನೋಡಿ, ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ಇದು ನೋಡಿ, ಸಮ್ ಆಫ್ ದ ಸಿರೀಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಮ್ ಆಫ್ ದ ಸಿರೀಸ್ GP ಒಳಗೆ ಇದನ್ನು ಬರೀಬೇಕು. ಇವಾಗ ನಾವು 0 ಹಾಕಿದಾಗ ಎಷ್ಟು ಬರುತ್ತೆ, 1 ಬರುತ್ತೆ. ಅಗೇನ್ ಅಗೇನ್ r² ಈ ಥರ ಬರಿತಾ ಹೋಗಬೇಕು, ಎಲ್ಲಿವರೆಗೂ, ಇನ್ಫಿನಿಟಿವರೆಗೂ. ಸೊ ಸಮ್ ಆಫ್ ದ ಇನ್ಫಿನಿಟಿದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಏನಿದೆ, a ಡಿವೈಡ್ ಬೈ 1 - r. ಅಂದರೆ ಇದ್ರ ಪ್ರಕಾರ ಇದ್ರದ್ದು ಎಸ್ದು ಫಾರ್ಮುಲಾ ನಾನು ಬರೆದ್ರಿ ಅಂದರೆ ಏನಾಗುತ್ತೆ ನೋಡಿ, ಎದು ವ್ಯಾಲ್ಯೂನು 1 ಇದೆ, 1 - r ಇದೆಯಲ್ವಾ ಇದ್ರದ್ದು, ಎಸ್. ಸೊ ಆರೇ ಆಗಿದೆ. ಸೊ ಇದು ಒಂದಾಯಿತು. ಇನ್ನು ಇನ್ನೊಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ನೋಡಿ, ಇದನ್ನು ಬರಿತಾ ಹೋದರೆ 1 ಪ್ಲಸ್ ಏನಿದ್ದಲ್ಲಿ 1 ಹಾಕಿದರೆ r², ನೆಕ್ಸ್ಟ್ r⁴ ಈ ಥರ ಕಂಟಿನ್ಯೂಸ್ ಆಗುತ್ತೆ, r∞. ಸೊ ಇದ್ರದ್ದು SN ಫಾರ್ಮುಲಾನ ನಾನು S∞ ಫಾರ್ಮುಲಾ ನಾನು ಏನಾದರೂ ಬರೆದ್ರೆ ಇಲ್ಲೇನಾಗುತ್ತೆ ನೋಡಿ, ಎ ಜಾಗದಲ್ಲಿ 1 ಇದೆ, 1 ಮೈನಸ್ r ಜಾಗದಲ್ಲಿ ಇದು r² ಆಗುತ್ತೆ. ಕರೆಕ್ಟ್ ಅಲ್ವಾ? r⁴ ಡಿವೈಡ್ ಬೈ r² ಮಾಡಿದ್ರೆ r² ಬರುತ್ತೆ. ಇವಾಗ ಆಪ್ಷನ್ ಎಲ್ಲನೂ ಇನ್ ಟರ್ಮ್ಸ್ ಆಫ್ ಎಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ಅಂದರೆ ಇದನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡೋ ಮೊದಲು ಆ ಎಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, S × 1 S ಮೈನಸ್ SR = 1. ಕರೆಕ್ಟಾ? ಸೊ ಅದಾದಮೇಲೆ ನೆಕ್ಸ್ಟು ಆರ್ನ ಸಿಂಪ್ಲಿಫೈ ಮಾಡಿ ತೆಗೆದಿಡ್ಬೇಕು ಇವಾಗ ಇಲ್ಲಿ. ಸೊ SRನ ಕಡೆ ಶಿಫ್ಟ್ ಮಾಡಿಕೊಂಡ್ರೆ S - 1 = S × R. ಅಗೇನ್ ಈ S ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ, ಅಂದರೆ ಡಿವೈಡ್ ಬೈ S ಆಗುತ್ತಾ, ಅಂದರೆ ಜಸ್ಟ್ ನಮಗೆ ಆರ್ನ ಎಲಿಮಿನೇಟ್ ಮಾಡ್ಕೊಳ್ಳೋದಿತ್ತು. R = ನಮಗೆ ಸಿಕ್ತಿಲ್ಲಿ S - 1 ಡಿವೈಡ್ ಬೈ S. ಈ ಜಾಗದಲ್ಲಿ ಆರ್ ಜಾಗದಲ್ಲಿ ಇದನ್ನು ಫಿಲಪ್ ಮಾಡಬೇಕು ಇವಾಗ ನಾವು. ಓಕೆ, ಈ ಜಾಗದಲ್ಲಿ ಫಿಲಪ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಫ್ರೆಂಡ್ಸ್, 1 ಡಿವೈಡ್ ಬೈ 1 ಮೈನಸ್ ಏನಿದೆ ಇಲ್ಲಿ S - 1 ಡಿವೈಡ್ ಬೈ S². ಸೊ ಸ್ಕ್ವೇರ್ ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸ್ಪೇಸ್ ಇಲ್ಲ, ಇಲ್ಲೇ ಮಾಡೋಣ. ಫಸ್ಟ್ ಇದನ್ನು ಸ್ಕ್ವೇರ್ ಸಿಂಪ್ಲಿಫೈ ಮಾಡಿದ್ರೆ 1, ಇದು S² ಆಗುತ್ತೆ, ಮೈನಸ್ ಇಲ್ಲಿ S - 1, ಇದು A - B ಹೋಲ್ ಫಾರ್ಮುಲಾ ಅಪ್ಲೈ ಮಾಡೋಣ. A² ಅಂದರೆ S² ಪ್ಲಸ್ 1 ಮೈನಸ್ 2S. ಇಲ್ಲಿ ಕೆಳಗಡೆ S² ಬರುತ್ತೆ, ಹೋಲ್ ಡಿವೈಡ್ ಬೈ S². ಇದನ್ನು ಮೇಲ್ಗಡೆ ತೊಗೊಳ್ಳೋಣ, ಯಾಕಂದರೆ ಇಲ್ಲೊಂದು ಇತ್ತು. ಸೊ ಮೇಲ್ಗಡೆ ತಂದು ಸ್ವಲ್ಪ ಬೇರೆ ಕಲರಿಂದ ಮಾಡೋಣ. ಇದು ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋದರೆ ಏನಾಗುತ್ತೆ, S² ಆಗುತ್ತೆ ಡಿವೈಡ್ ಬೈ ಈ S² ಕ್ಯಾನ್ಸಲ್ ಆಯಿತಾ, ಉಳಿತೇನೆ ನೋಡಿ, ಇಲ್ಲಿ ಮೈನಸ್ ಸೈನ್ ಇದೆ, ಇದು ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಅಂದರೆ 2S - 1. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಎಲ್ಲಿದೆ ನೋಡಿ,
ಎಸ್ ಸ್ಕ್ವೇರ್ 2s ಮೈನಸ್ 1. ಆಪ್ಷನ್ ಡಿ ಯಲ್ಲಿದೆ. ಸೊ ಆಪ್ಷನ್ ಡಿ ಅನ್ನೋದಿಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. ಇಲ್ಲ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಮೆಸೇಜ್ ಮಾಡಿ. ಕಮಾನ್ ಫಾಸ್ಟ್, ಕಮಾನ್ ಫಾಸ್ಟ್. ಲಾಸ್ಟ್ ಕ್ವಶನ್ ಇವತ್ತಿಂದು. ಅದನ್ನು ಮುಗಿಸಿದ್ರೆ ಇದು ಪೂರಾ 60 ಕ್ವಶನ್ ಕಂಪ್ಲೀಟ್ ಆದಾಗ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 120, ಲಾಸ್ಟ್ ಕ್ವಶನ್. ದ ಇಕ್ವೇಶನ್ ಆಫ್ ದ ಎಲಿಪ್ಸ್ ಹೂಸ್ ಫೋಕಾಯಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಸೆಂಟ್ರಿಸಿಟಿನ ಕೊಟ್ಟಿದ್ದಾರೆ. ಇಸೆಂಟ್ರಿಸಿಟಿ ಅಂದರೆ E = 1/2 ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಫೋಕಾಯ್ದು ಏನಿದೆ ಫಾರ್ಮುಲಾ ಎ ಇ = ಎಷ್ಟಿದೆ ಇಲ್ಲಿ 2 ಇದೆ ಅಂತ ತೊಗೊಂಡ್ರಿ ಅಂದ್ಕೊಳ್ಳಿ. ಆಗ ಇದು ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟಿದೆ 1/2 = 2 ಆಗುತ್ತೆ. ಅಗೇನ್ ಎ = 2 ಡಿವೈಡ್ ಬೈ ಕಡೆ ಬಂದರೆ 2 × 2 4 ಅಂದರೆ ಎದು ಅಲ್ಲಿ 4 ಬಂತು. ಎ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ 16 ಆಗುತ್ತೆ. ಅಂದರೆ ಎ ಸ್ಕ್ವೇರ್ ವ್ಯಾಲ್ಯೂ 16 ಆದರೆ ಅಂದರೆ ಇದು ರಾಂಗ್ ಆಗಿಬಿಡ್ತು. ಓಕೆ, ಇದನ್ನು ಉಳಿದಿರೋದು ಇಲ್ಲಿ 2 ನನ್ನ ಆಬ್ಸರ್ವೇಷನ್ ಇದೆ. ಅಂದರೆ ಬಿದು ವ್ಯಾಲ್ಯೂದು ಒಂದು ಮಾಡಬೇಕಂದ್ರೆ ಬಿ ಸ್ಕ್ವೇರ್ ವ್ಯಾಲ್ಯೂ ಒಂದು ಫೈಂಡ್ ಮಾಡಬೇಕಲ್ಲ. ಸೊ ಬಿ ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಬಿ ಸ್ಕ್ವೇರ್ದೊಂದು ಫಾರ್ಮುಲಾ ಏನಿದೆ, ಬಿ ಸ್ಕ್ವೇರ್ = ಎ ಸ್ಕ್ವೇರ್. ಈ ಫಾರ್ಮುಲಾಸ್ ಗೊತ್ತಿರಬೇಕಾ, 1 - e ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಅಂದರೆ ಎಷ್ಟಿದೆ 16 ಇದೆ. 1 - ಇದು ವ್ಯಾಲ್ಯೂ ಅಂದರೆ 1/2 ಸ್ಕ್ವೇರ್ ಮಾಡಿದ್ರೆ 1/4. ಎಲ್ ಸಿ ಎಮ್ ತೊಗೊಳ್ಳಿ. 4 1 ಅಂದರೆ ಇದಾಯಿತು 3/4. 4 1 = 4 4 4 × 3 12. ಅಂದರೆ ಬಿ ಸ್ಕ್ವೇರ್ ಆನ್ಸರ್ ಆಗಿದೆ 12. ಅಂದರೆ ನಮ್ದು ಇಕ್ವೇಷನ್ ಏನಾಗುತ್ತೆ, x² / 16 + y² / 12 = 1. ದಿಸ್ ಇಸ್ ದ ರೈಟ್ ಆನ್ಸರ್. ಇದೆಲ್ಲಿದೆ, ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ ಯಾರೆಲ್ಲ ಮಾರ್ಕ್ ಮಾಡಿದರೆ ಅವ್ರದ್ದೆಲ್ಲನೂ ಕರೆಕ್ಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಟೋಟಲಿ 60 ಕ್ವಶನ್ಸ್ನ ನಾನು ಕಂಪ್ಲೀಟ್ ಮಾಡಿದೆ. ಎಲ್ಲನೂ ಪೂರ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಸೊ ಇವತ್ತೆಲ್ಲರದು PUC ರಿಸಲ್ಟ್ ಬಂದಿದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರದು ಚೆನ್ನಾಗಾಗಿದೆ. ಅದೇ ಥರನಾಗಿಯೇ KCET ಮಾಡಿ ನೀವು ಯಾವ ಥರ CET ಥಿಯರಿ ಎಕ್ಸಾಮ್ ಬರೆದ್ರೆ ಅದೇ ಥರನಾಗಿ ಈಸಿ ಕ್ವಶನ್ ಪೇಪರ್ ಬರೋದಿಲ್ಲ. ಓಕೆ, ಇದಕ್ಕೆ ನೀವು ಭಾಳಷ್ಟು ಸ್ಟ್ರಗಲ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಥಿಯರಿ ಎಕ್ಸಾಮ್ ಇತ್ತು, ಬರೆಯೋದಿರುತ್ತೆ. ಸೊ ಅದು ಈಸಿ ಮ್ಯಾಟ್ರ್. ಬಟ್ ಅದೇ ಥರನಾಗಿ KCET ಇರಲ್ಲ. ಇದಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್. ಒಂದೇ ಒಂದು ಮಾರ್ಕ್ಸು ನಿಮ್ಮದು ರಾಂಗ್ ಆದರೆ ನಿಮ್ಮದು ಭಾಳಷ್ಟು ರ್ಯಾಂಕಿಂಗ್ ದೂರ ಹೋಗುತ್ತೆ. ಓಕೆ, ಬಹಳ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಚೆನ್ನಾಗಿರುವಂಥ ಮಾರ್ಕ್ಸ್ನ ಸ್ಕೋರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್. ಇಂಟಿಗ್ರೇಷನ್ದು ಕೆಲವೊಂದು ಸ್ಟೂಡೆಂಟ್ಸ್ ಹೇಳಿದರೆ ಆ ಇಂಟಿಗ್ರೇಷನ್ದು ಒಂದು ವಿಡಿಯೋ ಮತ್ತು ಕೆಲವೊಂದು ಚಾಪ್ಟರ್ಸ್ಗಳು ಉಳಿದಿದ್ದಾವೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್.